ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವೀರೇಶ್ವರಾನಂದ ದಯಾಮೃತಾಬ್ಧಿಂ ಶ್ರೀರಂಗನಾಥಂಚ ವಿಜ್ಞಾನಭಾನುಂ ಚಿದಾನಂದರೂಪ ಶ್ರೀಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯಸ್ಥಾನ್ ಕೃತಿನಂ ಹ್ಯವೈಮಿ. ಪ್ರಿಯ ಸೋದರ ಸ್ವಾಮಿ ವಿನಯಾನಂದಜಿ, ಮತ್ತೊಬ್ಬ ಸೋದರ ಸ್ವಾಮಿ ಪ್ರೇಮರೂಪಾನಂದಜಿ, ಸನ್ಮಾನ್ಯ ವಿಶ್ವರಾಜಾಚಾರ್ಯವರೇ, ಶ್ರೀಮಾನ್ ಪರಮೇಶ್ವರ ಭಟ್ರವರೇ, ತಾಯಿ ಗೀತಮ್ಮ ಮಹಾಬಲರಾವ್ ಅವರೇ, ಇನ್ನೂ ಹಲವಾರು ಜನ ಈ ಕಡೆ ಒಬ್ಬರ ತಾಯಿ ಕುಳಿತಿದ್ದಾರೆ. ಎಲ್ಲ ತಾಯಂದಿರು, ಮಹನೀಯರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ಹೆಸರು ಗೊತ್ತಿರುವ ಕೆಲವರ ಹೆಸರನ್ನು ಮಾತ್ರ ನಾನು ಹೇಳಿದ್ದೇನೆ. ಬೇರೆಯವರು ಕೂಡ ಅಷ್ಟೇ ಪ್ರಮುಖರು, ಅಷ್ಟೇ ಕರ್ತವ್ಯಶೀಲರು, ಅಷ್ಟೇ ಶ್ರದ್ಧಾವಂತರು. ವಿಷಯ ಬಹಳ ಚೆನ್ನಾಗಿದೆ, ಆದರೆ ಬಹಳ ಗಂಭೀರವಾದ್ದು, ಗಹನವಾದ್ದು. ಸ್ವಾಮಿ ವಿವೇಕಾನಂದರ ಭಾಷಣಗಳು 9 ಸಂಪುಟಗಳಲ್ಲಿ ಇವತ್ತು ನಮಗೆ ಸಿಕ್ಕಿವೆ. ಅವರು ಅಮೆರಿಕದಲ್ಲೇ ಇದ್ದಾಗ ಏನೇನು ಘಟನಾವಳಿಗಳು ನಡೆಯಿತು ಅನ್ನೋದನ್ನು ಕುರಿತು 3000 ಪುಟ ಒಂದೊಂದು ಪುಸ್ತಕ, ಅಂಥದ್ದು 6 ಸಂಪುಟಗಳಿವೆ. 18,000 ಸಂಪುಟಗಳಲ್ಲಿ 18,000 ಪುಟಗಳಲ್ಲಿ ಅಮೆರಿಕದಲ್ಲಿದ್ದಾಗ ಅವರು ಏನೇನು ನಡೆಯಿತು ಅಂತ ಈಗ ಗೊತ್ತಾಗಿದೆ. 18,000 ಪುಟ, 18,000 ಶ್ಲೋಕ ಅಲ್ಲ. ಒಂದು ಪುಟಕ್ಕೆ 10 ಶ್ಲೋಕ ಅಂತ ಹಿಡಿದ್ರೆ 1,80,000 ಶ್ಲೋಕಗಳು ಬರೆಯಬಹುದು. ವಿವೇಕಾನಂದರು ಅಮೆರಿಕದಲ್ಲಿದ್ದಾಗ ಏನು ನಡೆಯಿತು, ಭಾರತದಲ್ಲಿದ್ದದ್ದು ಅದೆಲ್ಲ ಬೇರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ 2.5-3 ಲಕ್ಷ ಶ್ಲೋಕಗಳನ್ನು ವಿವೇಕಾನಂದರ ಬಗ್ಗೆ ಬರೀಬಹುದು. 3 ಮಹಾಭಾರತಗಳನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ ಬರೀಬಹುದು. ಇದೆಲ್ಲ ಭಾರತೀಯರಿಗೆ ಗೊತ್ತಿಲ್ಲ. ಭಾಳಷ್ಟು ವಿಷಯಗಳು ಗೊತ್ತೇ ಏನೂ ಗೊತ್ತಿಲ್ಲ. ಯಾವುದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಉಪನ್ಯಾಸ ಮಾಡೋದಕ್ಕೆ ಎದ್ದು ನಿಂತರೆ ವೇದಿಕೆ ಮೇಲೆ ಹೋಗಿ ನಿಂತು, ಈ ಥರ ಪೋಡಿಯಂ ಇರುತ್ತಲ್ಲ, ಅಲ್ಲಿ ಹೋಗಿ ಅಲ್ಲಿ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಂಡು ಕಣ್ಮುಚ್ಚಿ ಒಂದು 4 ಸೆಕೆಂಡು ಆಮೇಲೆ ಕೇಳ್ತಿದ್ರು, ವಾಟ್ ಈಸ್ ದಿ ಸಬ್ಜೆಕ್ಟ್ ಐ ಶುಡ್ ಸ್ಪೀಕ್ ಅಪ. ಯಾವುದು ಸಬ್ಜೆಕ್ಟು ನಾನು ಮಾತನಾಡಬೇಕಾದ್ದು. ಅಲ್ಲಿವರೆಗೆ ಅವ್ರಿಗೆ ಸಬ್ಜೆಕ್ಟು ಗೊತ್ತಿಲ್ಲ. ಅವ್ರು ಕೇಳುವ ಗೋಜಿಗೂ ಹೋಗ್ತಿರಲಿಲ್ಲ. ಶುರು ಮಾಡಿದರೆ ಸೋದರಿ ನಿವೇದಿತಾ ನ್ಯೂಯಾರ್ಕಲ್ಲಿ ಒಂದು ಉಪನ್ಯಾಸ ಕೇಳಿ ಹೇಳ್ತಾಳೆ, ಇವತ್ತು ವಿಜಯವಾಣಿಯಲ್ಲಿ ಬರೆದಿದ್ದೀನಿ ಅದನ್ನು. ಒಂದು ಗುರುವಾರ ಬಿಟ್ಟು ಒಂದು ಗುರುವಾರ ನಂದು ಲೇಖನ ಬರ್ತಾಯಿದೆ ಕಳೆದ 3 ವರ್ಷಗಳಿಂದ ವಿಜಯವಾಣಿಯಲ್ಲಿ. ಒಂದು ಗುರುವಾರ ಇರಲ್ಲ, ಇನ್ನೊಂದು ಗುರುವಾರ ಇರುತ್ತೆ, ತಿಂಗಳಿಗೆ 2, 3 ವರ್ಷದಿಂದ ಬರ್ತಾಯಿದೆ. ಇವತ್ತಿನ ಲೇಖನದಲ್ಲಿ ಅದೇ ಬರೆದಿದ್ದೇನೆ. 2ನೇ ವಿಶ್ವಧರ್ಮ ಸಮ್ಮೇಳನಕ್ಕೆ ವಿವೇಕಾನಂದರು ಹೋಗುವುದಕ್ಕಾಗಿ ಇಂಡಿಯಾ ಬಿಟ್ಟ ದಿನ ಇದು 125 ವರ್ಷಗಳ ಹಿಂದೆ. 1899 ಜೂನ್ 20ರಂದು ಶಾರದಾ ಮಾತೆಯವರಿಂದ ಮಧ್ಯಾಹ್ನ ಆತಿಥ್ಯ ಸ್ವೀಕಾರ ಮಾಡಿ ಸ್ವಾಮಿ ವಿವೇಕಾನಂದರಿಗೆ, ತುರಿಯಾನಂದರಿಗೆ, ಬಹುಶಃ ನಿವೇದಿತೆಗೆ ಕೂಡ 3 ಜನರಿಗೆ ಶಾರದಾ ಮಾತೆ ಅಡುಗೆ ಮಾಡಿ ಚೆನ್ನಾಗಿ ಇವತ್ತು ಬಡಿಸಿ ಹೋಗಿ ಬನ್ನಿ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿ ಇವತ್ತು
ಕಳಿಸ್ಕೊಟ್ರು. 125 ವರ್ಷಗಳ ಹಿಂದೆ ಕಲ್ಕತ್ತೆಯಿಂದ ಹಡಗು ಹತ್ತಿ 3 ಜನ ಹೊರಟರು. ಆಮೇಲೆ ನಿವೇದಿತೆಯನ್ನು ಲಂಡನ್ನಲ್ಲಿ ಬಿಟ್ಟರು. ಅವಳ ತಂಗಿ ಮದುವೆ ಇತ್ತು, ಅದಕ್ಕಾಗಿ ಅವಳು ಹೊರಟಿದ್ಲು. ವಿವೇಕಾನಂದರು ಯಾಕೆ ಹೋದರು ಅಂದರೆ 2 ಕಾರಣಗಳಿಗಾಗಿ. ಒಂದು, ಹೆಲ್ತ್ ಸಿಕ್ಕಾಪಟ್ಟೆ ಕೆಟ್ಟು ಹೋಗಿಬಿಟ್ಟಿತ್ತು. ನಿಮಗೆ ರೆಸ್ಟ್ ಬೇಕು, ನೀವು ಇಂಡಿಯಾದಲ್ಲಿದ್ದರೆ ಜನ ನಿಮಗೆ ರೆಸ್ಟ್ ಕೊಡಲ್ಲ, ನಿಮಗೆ ರೆಸ್ಟ್ ಬೇಕು, ಮತ್ತು ಸಮುದ್ರ ವಿಹಾರ ನಿಮಗೆ ಆರೋಗ್ಯ ಸುಧಾರಣೆ ಮಾಡುತ್ತೆ ಅಂತ ಡಾಕ್ಟರ್ ಹೇಳಿದರು. ಎರಡನೇದು ಮುಖ್ಯ ಕಾರಣ ಏನು ಅಂದರೆ, ಸಿಕ್ಕಾಪಟ್ಟೆ ಕಲ್ಕತ್ತೆಯ ಪುರಸಭೆ ಅವರು ತಗೊಂಡಿದ್ದಂಥ 7 ಎಕರೆ ಜಮೀನಿನ ಮೇಲೆ ಟ್ಯಾಕ್ಸ್ ಹಾಕಿಬಿಟ್ಟಿತ್ತು. ಆ ಟ್ಯಾಕ್ಸ್ ಕಟ್ಟೋಕೆ ದುಡ್ಡು ಇರಲಿಲ್ಲ. ಇದ್ದು ದುಡ್ಡು ಯೂಸ್ ಮಾಡಿದ್ರೆ ತಿನ್ನೋದಕ್ಕೆ ಊಟ ಇಲ್ಲ. ಆವತ್ತಿನ ರಾಮಕೃಷ್ಣ ಆಶ್ರಮದ ಪರಿಸ್ಥಿತಿ. ಇರೋ ದುಡ್ಡು ಎಷ್ಟು ಟ್ಯಾಕ್ಸ್ ಹಾಕಿಬಿಟ್ಟಿದ್ರು ಅಂದರೆ, ಅವ್ರು ಹಾಕಿದ ಟ್ಯಾಕ್ಸನ್ನು ಕಟ್ಟಿದರೆ ಊಟಕ್ಕೆ. ಟ್ಯಾಕ್ಸ್ ಕಟ್ಟಲ್ಲ ಅಂತಂದರೆ ಜಮೀನು ಕಿತ್ಕೊಂಡ್ಬಿಡ್ತಾರೆ. ಇಂಗ್ಲೀಷ್ನವ್ರ ಕಾಲ, ನಿಮ್ಮನ್ನು ಕೇರ್ ಮಾಡೋರು ಯಾರು? ಹಣ ಸಂಪಾದನೆ ಮಾಡಬೇಕು, ಮತ್ತು ಹಣ ಇಂಡಿಯಾದಲ್ಲಿ ಹಣ ಕೊಡ್ತಾರಾ? ಭಾಳ ಕಷ್ಟ. ಈಗಲೂ ಸ್ವಲ್ಪ ಕಷ್ಟ, ಆಗ ವಿಪರೀತ ಕಷ್ಟ. ಸರಿ, ಇನ್ನೇನು ಮಾಡೋದು? ಮತ್ತೆ ಹೋಗೋಣ, ಅಮೇರಿಕಕ್ಕೆ ಹೋಗೋಣ, ಉಪನ್ಯಾಸ ಮಾಡೋಣ, ಹಣ ತರೋಣ, ಇಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳೋಣ ಅಂತ ಹೇಳಿ ಹೊರಟು. ಸರಿ, ಸ್ವಲ್ಪ ದಿನ ನಿವೇದಿತಾ ತಂಗಿ ಮದುವೆ ಆಗುವವರೆಗೆ ಲಂಡನ್ನಲ್ಲಿದ್ದು ಬಂದು ವಿವೇಕಾನಂದರನ್ನು ಕೂಡಿಕೊಂಡ್ರು. ನ್ಯೂಯಾರ್ಕಿನ, ಈಗಾಗಲೇ ಪ್ರಾರಂಭ ಆಗಿದ್ದ ನ್ಯೂಯಾರ್ಕಿನ ರಾಮಕೃಷ್ಣ ಆಶ್ರಮ, ಅಮೇರಿಕಾ ಮತ್ತು ಇಂಗ್ಲೆಂಡುಗಳಲ್ಲಿ ರಾಮಕೃಷ್ಣ ಆಶ್ರಮ ಅಂತ ಕರೆಯಲ್ಲ, ರಾಮಕೃಷ್ಣ ಆಶ್ರಮಗಳನ್ನು ವೇದಾಂತ ಸೊಸೈಟಿ 50 ಊರುಗಳಲ್ಲಿ ಇರ್ಬೋದು ಅಮೇರಿಕಾದಲ್ಲಿ ವೇದಾಂತ ಸೊಸೈಟಿಗಳು. ಒಂದೊಂದು ಊರಿನಲ್ಲೂ ಭಾಳ ಚೆನ್ನಾಗಿದೆ. ಬಹಳಷ್ಟು ಕಡೆ ಭಕ್ತರು ಬಿಳಿಯರೇ. ಇತ್ತೀಚೆಗೆ ಭಾರತೀಯರು ಭಕ್ತರಾಗ್ತಾ ಇದ್ದಾರೆ. ಭಾಳಷ್ಟು ಕಡೆ ಬಿಳಿಯರೇ. ನ್ಯೂಯಾರ್ಕಲ್ಲಂತೂ ಬಿಳಿಯರೇ ಜಾಸ್ತಿ ಭಕ್ತರು. ಹೀಗೆ ಸ್ವಾಮೀಜಿ ಮಾತನಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ನಿವೇದಿತಾ ಕುಳಿತಿದ್ದಾಳೆ. ಹೇಳ್ತಾಳೆ, ಬೆಳಗ್ಗೆ ಹೇಳಿದೆ ನಾನು, ಅವರು ಬಂದ ಭಂಗಿ, ವೇದಿಕೆ ಮೇಲೆ ಹತ್ತಿದ್ದು, ಅಲ್ಲಿ ಬಂದು ನಿಂತಿದ್ದು, ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದ್ದು, ಆಮೇಲೆ ಉಪನ್ಯಾಸ ಪ್ರಾರಂಭ ಮಾಡಿದ್ದು, ಒಂದೊಂದು ಅಲೌಕಿಕ ದೃಶ್ಯ. ತನ್ನ ಸ್ನೇಹಿತೆ ಜೋಸೆಫಿನ್ ಅವಳಿಗೆ ಪತ್ರ ನಿವೇದಿತಾ ಬರೀತಾಳೆ. ಒಂದೊಂದು ಅಲೌಕಿಕ. ಸಬ್ಜೆಕ್ಟ್ ಏನು ಅಂತ ಕೇಳಿದರು, ಯಾರೋ ವೇದಾಂತ ಅಂತ ಹೇಳಿದರು. ಪ್ರಾರಂಭ ಮಾಡಿದರು. ಪುಂಖಾನುಪುಂಖವಾಗಿ ವಿಚಾರಗಳು ಹೊರಗೆ ಬಂದವು. ನಾನು ಕೇಳಿಸ್ಕೊಳ್ತಾ ಆ ಭಾವ ಲಹರಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದೆ. ಬಹಳ ಬೆಳೀತಾ ಇದ್ದೇನೆ ನಾನು ಅಂತ ಅನ್ನಿಸ್ತು. ನಾನು ಬೆಳೀತಾ ಇದ್ದೇನೆ. ಸೂರ್ಯ ಚಂದ್ರರು ಆಟಿಕೆಯ ಚೆಂಡುಗಳು ಅಂತ ಅನ್ನಿಸ್ಬಿಡ್ತು ನನಗೆ. ಉಪನ್ಯಾಸ ಮುಗಿದ ಮೇಲೆ ಮೈ ತಿಳಿದು ಮತ್ತೆ ಈ ಲೋಕಕ್ಕೆ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯಿತು ನನಗೆ. ಇದು ವಿವೇಕಾನಂದರು. ಸಪ್ತರ್ಷಿಗಳಲ್ಲಿ ಅವರೊಬ್ಬರು. ಇದೆಲ್ಲ ಗೊತ್ತು, ಕೆಲವ್ರಿಗೆ ಗೊತ್ತಿದೆ. ಆಶ್ರಮದ ಸಂಪರ್ಕ ಇದ್ದು ಆಶ್ರಮದ ಸಾಹಿತ್ಯ ಓದಿರೋರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ. ಧ್ಯಾನಕ್ಕೆ ಕುಳಿತರೆ ಯುಗಗಳಗಟ್ಟಲೆ ಹೇಳೋದಿಲ್ಲ. ಆ ಸಾಮರ್ಥ್ಯ ಇರತಕ್ಕಂಥವರು ಸಪ್ತರ್ಷಿಗಳು. ರಾಮಕೃಷ್ಣರೇ ತಮ್ಮ ದರ್ಶನದಲ್ಲಿ ಕಂಡಿದ್ದು. ಆದ್ದರಿಂದಲೇ ನಾವು ಹಾಡ್ತೇವೆ, ಸಪ್ತ ಋಷಿ ಭುವನದಿಂದ ಇಳೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಈ ವಿವೇಕಾನಂದರು ಯಾವ ವಿಷಯವನ್ನು ಕುರಿತು, ಅಮೆರಿಕದ ಪ್ರೊಫೆಸರ್ ಹೇಳ್ತಾರೆ, ಅಮೆರಿಕದ ಪತ್ರಿಕೆಗಳು ಬರೆಯುತ್ತವೆ, ಮನುಷ್ಯನೊಬ್ಬ ಈ ರೀತಿ ವಿಚಾರಗಳನ್ನು ತಿಳಿಸಬಲ್ಲನೆ. ಇಂಥ ಸತ್ಯಗಳಿಗಾಗಿ 100 ವರ್ಷಗಳಿಂದ ನಾವು ಕಾಯ್ತಾ ಇದ್ದೆವು. ಒಂದು ರಾಜ್ಯದ ಗವರ್ನರ್ನ ಹೆಂಡತಿ ಮಿಸಸ್ ಬ್ಯಾಗ್ಲೆ ಹೇಳ್ತಾಳೆ, ಮಿಶಿಗನ್, ಡೆಟ್ರಾಯ್ಟ್ ನಗರದಲ್ಲಿ, ಮಿಶಿಗನ್ ರಾಜ್ಯ ಅದು. ಗವರ್ನರ್ ಮನೆಯಲ್ಲಿ ಗೆಸ್ಟ್ ವಿವೇಕಾನಂದ. ಗವರ್ನರ್ ಹೆಂಡತಿ ಮಿಸಸ್ ಬ್ಯಾಗ್ಲೆ ಯಾರ ಮನಸ್ಸು ನೋಯಿಸುವುದಿಲ್ಲ. ಜನರು ಇದ್ದ ಜಾಗದಿಂದಲೇ ಅವರನ್ನು ಮೇಲಕ್ಕೆ ಎತ್ತುತ್ತಾರೆ. ಅವರು, ಐ ವಾಂಟ್ ಎವ್ರಿ ಅಮೆರಿಕನ್ ಟು ಮೀಟ್ ವಿವೇಕಾನಂದ, ಲಿಸನ್ ಟು ವಿವೇಕಾನಂದ ಆ್ಯಂಡ್ ನೋ ಹಿಮ್. ಪ್ರತಿ ಅಮೆರಿಕನ್ ಅವ್ರನ್ನ ತಿಳ್ಕೊಳ್ಬೇಕು, ಅವ್ರ ಮಾತು ಕೇಳಬೇಕು. ಇಫ್ ಇಂಡಿಯಾ ಹ್ಯಾಸ್ ಮೋರ್ ಸಚ್, ಲೆಟ್ ಹರ್ ಸೆಂಡ್ ಹಿಮ್ ಟು ಅಸ್. ಇಂಡಿಯಾದಲ್ಲಿ ಇಂಥವ್ರು ಇನ್ನೂ ಬಹಳ ಜನ ಇದ್ದರೆ ಇಂಡಿಯಾ ಅವ್ರನ್ನೆಲ್ಲ ನಮ್ಮಲ್ಲಿ ಕಳಿಸ್ಲಿ.
ಇದು ಭಾರತೀಯನ ತಾಕತ್ತು. ಒಬ್ಬ ಭಾರತೀಯ ಬೆಳಿಬೇಕಾದ್ದು, ಬೇರೆ ದೇಶಗಳಿಗೆ ಒಬ್ಬ ಭಾರತೀಯ ಹೋದರೆ ಆ ಜನರ ಮೇಲೆ ಪ್ರಭಾವ ಬೀರಬೇಕಾದ್ದು ಹೇಗೆ ಅಂದರೆ, ಓ ಭಾರತೀಯರೇ, ನಿಮ್ಮ ದೇಶದಲ್ಲಿ ನಿಮ್ಮಂಥವ್ರಿಂದ ಬಹಳ ಜನ ಇರಬೇಕಲ್ಲ, ಅವರೆಲ್ಲ ಯಾಕೆ ಬಂದಿಲ್ಲ ಇನ್ನೂ ನಮ್ಮ ದೇಶಕ್ಕೆ, ಅವರು ಬರಲಿ. ಇದು ಈ ದೇಶದ ಮರ್ಯಾದೆ, ಈ ದೇಶದ ಸಂಸ್ಕೃತಿ. ಇಷ್ಟೆಲ್ಲ ಪೀಠಿಕೆ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ಒಂದು ಸಬ್ಜೆಕ್ಟ್ ಮಾತ್ರ ಮಾತಾಡುವುದಕ್ಕೆ ವಿವೇಕಾನಂದರು ಹೆದರ್ತಿದ್ದರು. ಒಂದು ಸಬ್ಜೆಕ್ಟ್, ಇನ್ನೇನು ಇಲ್ಲ. ಇನ್ಯಾವ ಬೇಕಾದ್ದು ಬ್ರಹ್ಮಸೂತ್ರಗಳನ್ನು ತೆಗೆದುಕೊಳ್ಳಿ, ಉಪನಿಷತ್ತುಗಳಂತೂ ಸರಿಯೇ ಸರಿ, ಭಗವದ್ಗೀತೆ ಅಂತೂ ಮಕ್ಕಳಾಟ ಅವರಿಗೆ, ಕಥೆ ಹೇಳುವುದರಲ್ಲಿ ನಿಸ್ಸೀಮರು, ಹಿಸ್ಟ್ರಿ ತಗೊಳ್ತೀರ. ಇಡೀ ಜಗತ್ತಿನ ಚಿಂತನ ಲೋಕ ಅವರಿಗೆ ಅಂಗೈ ಮೇಲಿನ ನೆಲ್ಲಿಕಾಯಿ. ಇಡೀ ಜಗತ್ತಿನ ಚಿಂತನ ಲೋಕ. 9ನೇ ಕ್ಲಾಸಿನ ಹುಡುಗ, ಆವತ್ತಿನ ವಿಶ್ವಮಾನ್ಯ ಸುಪ್ರಸಿದ್ಧ ಚಿಂತಕ, ಲಂಡನ್ನಿನ ವಿದ್ವಾಂಸನಿಗೆ ಪತ್ರ ಬರೆದಿದ್ದ, ನರೇಂದ್ರ, ನಿನ್ನ ಪುಸ್ತಕ ಓದ್ದೆ ಅದೆಷ್ಟು ತಪ್ಪುಗಳು ಬರೆದಿದ್ದೀಯಾ. 9ನೇ ಕ್ಲಾಸಿನ ಹುಡುಗ. ಬ್ಯೂಟಿ ಆಫ್ ದಿ ಸ್ಟೋರಿ ಏನು ಅಂದರೆ, ವಿದ್ವಾಂಸ ಮರು ಉತ್ತರ ಬರೆದ, ಮುಂದೆ ಪ್ರಿಂಟ್ ಮಾಡುವಾಗ ಈ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಳ್ತೀನಿ. ಏನೋ ನನಗೆ ಹೇಳ್ಕೊಡ್ತೀನೋ, ಎಷ್ಟು ನಿನ್ನ ವಯಸ್ಸು, ಹಲ್ಲು ಬಿದ್ದಿದೆಯೇನೋ ನಿನಗೆ, ಕೆನ್ನೆ ಬಲ್ತಿದೆಯೇನೋ, ಹಾಲು ಕೆನ್ನೆ, ಹಾಗೆ ಉತ್ತರ ಕೊಡಲಿಲ್ಲ. ಐ ಶಲ್ ಕರೆಕ್ಟ್ ಆಲ್ ದೀಸ್ ಎರರ್ಸ್ ಇನ್ ಮೈ ನೆಕ್ಸ್ಟ್ ಎಡಿಷನ್. ಆ ವಿದ್ವಾಂಸ ಹರ್ಬರ್ಟ್ ಸ್ಪೆನ್ಸರ್, ಸುಪ್ರಸಿದ್ಧ ವಿದ್ವಾಂಸ. ಇವರು 9ನೇ ಕ್ಲಾಸಿನ ಹುಡುಗ ನರೇಂದ್ರ. ಕಾಲೇಜಿನ ಪ್ರಿನ್ಸಿಪಾಲ್ರು ಹೇಳಿದರು, ಜಗತ್ತಿನ ಮೋಸ್ಟ್ ಆಫ್ ದಿ ಲೀಡಿಂಗ್ ಯೂನಿವರ್ಸಿಟೀಸಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಇನ್ಕ್ಲೂಡಿಂಗ್ ಸಮ್ ಆಫ್ ದ ಮೋಸ್ಟ್ ಫೇಮಸ್ ಜರ್ಮನ್ ಯೂನಿವರ್ಸಿಟೀಸ್. ಐ ಹ್ಯಾವ್ ನೆವರ್ ಸೀನ್ ಎ ಬಾಯ್ ಆಫ್ ದಿ ಟೈಪ್ ಆಫ್ ನರೇಂದ್ರನಾಥ್. ಹಿ ಈಸ್ ಬೌಂಡ್ ಟು ಲೀವ್ ಎ ಮಾರ್ಕ್ ಇನ್ ಲೈಫ್. ನರೇಂದ್ರನಂಥ ಹುಡುಗನನ್ನು ನಾನು ಜರ್ಮನ್ ಯೂನಿವರ್ಸಿಟೀಸಲ್ಲೂ ಕಾಣಲಿಲ್ಲ. ಆವತ್ತೂ ಅಷ್ಟೇ, ಇವತ್ತೂ ಅಷ್ಟೇ. ಪಾಶ್ಚಾತ್ಯ ಜಗತ್ತಿನಲ್ಲಿ ಮಹಾ ಬ್ರೈನಿ ಫೆಲೋಸ್ ಯಾರು ಅಂದರೆ ಜರ್ಮನ್ಸ್. ಎಲ್ಲ ಪಾಶ್ಚಾತ್ಯ ವಿದ್ವಾಂಸರು, ಫಿಲಾಸಫಿ ವಿದ್ವಾಂಸರು ಜರ್ಮನ್ಸ್. ಈ ಪೀಠಕ್ಕೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಹೇಳಿದೆ, ರಾಮಕೃಷ್ಣ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಸ್ವಾಮೀಜಿ, ಬೇಡ, ನಾನು ಮಾತಾಡಲ್ಲ. ಯಾಕೆ? ಅವರು ನನಗೇನೂ ಅರ್ಥವಾಗಿಲ್ಲ. ಅವ್ರ ಬಗ್ಗೆ ಮಾತನಾಡುವುದಕ್ಕೆ ನಾನು ಅನರ್ಹ. ನಾನು ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ನನ್ನ ಕೈನಲ್ಲಿ. ಅರೆ, ಬ್ರಹ್ಮಸೂತ್ರಗಳು, ಅದ್ವೈತ ವೇದಾಂತ, ಜಗತ್ತಿನಲ್ಲೇ ಅತ್ಯಂತ ಕಠಿಣವಾದ ಸಬ್ಜೆಕ್ಟ್ ಇದ್ದರೆ ಅದು ಬ್ರಹ್ಮಸೂತ್ರಗಳು. ಅದನ್ನು ಮೀರಿಸಿದ ಯಾವ ಫಿಸಿಕ್ಸು ಇಲ್ಲ, ಎಂಥ ಮಣ್ಣೂ ಇಲ್ಲ. ಫಿಸಿಕ್ಸು ಕೆಮಿಸ್ಟ್ರಿಗಳೆಲ್ಲ LKG ಸಿಲೆಬಸ್. ವೇದಾಂತವನ್ನು ಓದೋ ವ್ಯಕ್ತಿಗಳಿಗೆ ಅದ್ವೈತ ವೇದಾಂತ ಮತ್ತು ಬೌದ್ಧ ಧರ್ಮ ಇವೆರಡರ ನಡುವೆ ತಿಕ್ಕಾಟಗಳು ನಡೆಯುತ್ತಲ್ಲ, ಆ ತಿಕ್ಕಾಟಗಳು ಬರುವ ವಿಚಾರಗಳಿಗೆ ಶಂಕರಾಚಾರ್ಯರ ಭಾಷ್ಯಗಳು ಒಂದೊಂದು ಕೂಡ ಒಂದೊಂದು ವಾಕ್ಯಕ್ಕೂ ಕೂಡ ವಿಶ್ಲೇಷಣೆಗಳು ನೋಡಿದ್ರೆ, ಇವತ್ತು ನೀವೇನು ಫಿಸಿಕ್ಸ್ ಅಂತ ಕರಿತೀರಿ, ಅದು ಪುಸಿಕ್ಯಾಟ್, ಅದಕ್ಕಿಂತ ಜಾಸ್ತಿ ಏನಲ್ಲ. ಓದಿರೋರಿಗೆ ಅದೆಲ್ಲ ಅರ್ಥವಾಗೋದು. ನಿದ್ದೆ ಮಾಡ್ತಾಯಿದ್ರೆ ಏನು ಅರ್ಥ ಆಗಲ್ಲ. ಇದೆಲ್ಲ ಓದಬೇಕು. ಹಾಗೆ ಅಂಥ ವಿಚಾರಗಳ ಬಗ್ಗೆ ಪುಂಖಾನುಪುಂಖವಾಗಿ ಮಕ್ಕಳಾಟವೇನೋ ಅನ್ನೋ ಹಾಗೆ, ಅವೆಲ್ಲ ಕಿಂಡರ್ಗಾರ್ಟನ್ ರೈಮ್ಸ್ ಏನೋ ಅನ್ನೋ ಹಾಗೆ ಮಾತನಾಡುವ ವಿವೇಕಾನಂದರಿಗೆ ರಾಮಕೃಷ್ಣರ ಬಗ್ಗೆ ಮಾತನಾಡೋಕೆ ಗೊತ್ತಾಗ್ತಿರ್ಲಿಲ್ವ. ಹೇಳ್ತಾರವರು, ಒಂದು ಸಲ ಲಂಡನ್ನಿನಲ್ಲಿ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್, ಆವತ್ತಿನ ಜಗದ್ಗುರು, ಪಾಶ್ಚಾತ್ಯ ಜಗತ್ತಿನ ಜಗದ್ಗುರು, ಯಾರು? ಮ್ಯಾಕ್ಸ್ ಮುಲ್ಲರ್. ಎಂಥ ಗೌರವಾನ್ವಿತ ಮನುಷ್ಯ. ಯಾಕೆ ಗೌರವ? ಅಷ್ಟು ಜ್ಞಾನಿ. ಯಾವತ್ತೂ ನೆನಪಿಟ್ಕೊಳ್ಳಿ, ಪ್ರಜ್ಞಾವಂತ ಸಮಾಜದಲ್ಲಿ ಮಹಾ ಗೌರವಾನ್ವಿತ ವ್ಯಕ್ತಿ ಜ್ಞಾನಿ, ರಾಜಕಾರಣಿ ಅಲ್ಲ, ಹಣವಂತ ಅಲ್ಲ, ಸಿನಿಮಾದವನಂತೂ ಮೊದಲೇ ಅಲ್ಲ. ಬುದ್ಧಿಹೀನ ಸಮಾಜದಲ್ಲಿ ಸಿನಿಮಾದವನು ದೊಡ್ಡವನು. ಬುದ್ಧಿಹೀನರು ಅಂತ ಇರ್ತಾರೆ, ಅವರೇ ತುಂಬಿರೋ ಸಮಾಜದಲ್ಲಿ ದೊಡ್ಡವರು ಯಾರು ಅಂದರೆ ಸಿನಿಮಾದವರು, ದೊಂಬರಾಟದವರು, ಇಲ್ಲ ರಾಜಕಾರಣಿಗಳು, ಇಲ್ಲ ಹಣವಂತರು. ಪ್ರಜ್ಞಾವಂತ ಸಮಾಜದಲ್ಲಿ ಯಾವ ಕಾಲಕ್ಕೂ ಕೂಡ ವಿದ್ಯಾವಂತ, ಜ್ಞಾನಿ, ತಪಸ್ವಿ ಅವರು ದೊಡ್ಡವರು. ಪಾಶ್ಚಾತ್ಯ ಜಗತ್ತು ಸಾಕಷ್ಟು ಪ್ರಜ್ಞಾವಂತರು. ಅವರು ಬೇರೆ ದೇಶಗಳ ಮೇಲೆ ದಬ್ಬಾಳಿಕೆ ಮಾಡಿರಬಹುದು, ಆದರೆ ಬುದ್ಧಿಗೆ ಬಹಳ ಬೆಲೆ ಕೊಡೋರು. ಆದ್ದರಿಂದಲೇ ವಿವೇಕಾನಂದರಿಗೆ ಅಮೆರಿಕದಲ್ಲಿ ಅಷ್ಟು ಡಿಮ್ಯಾಂಡ್ ಬಂತು. ಬುದ್ಧಿಗೆ, ಜ್ಞಾನಕ್ಕೆ ಬಹಳ ಬೆಲೆ ಕೊಡೋ ಜನ. ಥಾಮಸ್ ಆಲ್ವಾ ಎಡಿಸನ್
ಗ್ರಾಮಾಫೋನ್ ಕಂಡು ಹಿಡಿದ, ಇವತ್ತಿನ ಟೇಪ್ ರೆಕಾರ್ಡರ್. ಬಂದವರೆಲ್ಲ ಅಲ್ಲಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ, ಬಂದು ಕುರ್ಚಿಗಳು ಅಲುಗಾಡಿಸೋದಿಲ್ಲ ಮಾಡಬಾರ್ದು, ಮುಂದೆ ಬಂದು. ಅಲ್ಲೇ ಕೂತ್ಕೋಬೋದು, ಅಲ್ಲಲ್ಲೇ ಕೂತ್ಕೋಬೋದು, ಕುರ್ಚಿಗಳು ಅಲುಗಾಡಿಸ್ಬಾರ್ದು. ಅಲುಗಾಡಿಸೋದು ಯಾರು? ಭಾರತೀಯರಲ್ವಾ, ನಮ್ಮ ಇಂಡಿಯನ್ಸ್ ಎಷ್ಟೇ ಬ್ರೈನ್ ಇರೋದು. ಪ್ರತಿ ಸಲ ಅಮೆರಿಕಾಗೆ ಹೋದಾಗಲೂ ಅಂದ್ಕೊಳ್ತೀನಿ, ಏನು ಕೊಳಿತಾ ಇದ್ದೀನಿ ಆ ದೇಶದಲ್ಲಿ, ನಾನು ಇರಬೇಕಾಗಿದ್ದು ಎಲ್ಲಿ. ಹೇಳಿದಲ್ಲ, 1 ತಿಂಗಳ ಹಿಂದೆ ಅಮೆರಿಕದಲ್ಲಿದ್ದರು ಅಂತ. ಪ್ರತಿ ಸಲ ಅಮೆರಿಕಾಗೆ ಹೋದಾಗಲೂ ನನಗೆ ಅನಿಸೋದು, ಆ ಕೊಂಪೆಯಲ್ಲಿ ಕೊಳಿತಾ ಇದ್ದೀನಲ್ಲ, ನಾನು ಎಲ್ಲಿರಬೇಕಾಗಿತ್ತು ನಾನು. ಇಲ್ಲಿ ಬುದ್ಧಿ ಕಡಿಮೆ ಬಹಳ ಜನರಿಗೆ, ಇವ್ರ ಬುದ್ಧಿನೇ ಇಲ್ಲ ಇವರು ಧಾರಾವಾಹಿ ನೋಡೋ ಜನ, ಇವರು ಪುಸ್ತಕ ಓದೋರಲ್ಲ ಇವರು. ಆವತ್ತು ಮ್ಯಾಕ್ಸ್ ಮುಲ್ಲರ್ ಟೇಪ್ ರೆಕಾರ್ಡರ್ ಕಂಡು ಹಿಡಿದ್ರು. ಕ್ರಾಂತಿಕಾರಿ ಸಂಶೋಧನೆ. ಮೊಟ್ಟ ಮೊದಲಿಗೆ ಇದರಲ್ಲಿ ಯಾರ ಧ್ವನಿ ರೆಕಾರ್ಡ್ ಮಾಡ್ಕೋಬೇಕು ಯೋಚನೆ ಬಂತು. ಅವನು ಕ್ರಿಶ್ಚಿಯನ್, ಹೋಗಿ ಪೋಪ್ ಅವರ ಧ್ವನಿ ರೆಕಾರ್ಡ್ ಮಾಡ್ಕೋಬಹುದಾಗಿತ್ತು, ಪೋಪರ ಧ್ವನಿ. ಯಾಕೆ? ಅವನು ಕ್ರಿಶ್ಚಿಯನ್ ಧರ್ಮದ ಜಗದ್ಗುರು. ಅವರು ಪೋಪ್ ಹತ್ರ ಹೋಗಲಿಲ್ಲ. ಅವನು ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಧ್ವನಿ ಮುದ್ರಿಸ್ಕೋಬಹುದಾಗಿತ್ತು. ಇಲ್ಲ, ಅಮೆರಿಕದಲ್ಲೇ ಎಷ್ಟೋ ಜನ ಇದ್ದಾರೆ, ಅವ್ರದ್ದು ಯಾರಾದರೂ ಧ್ವನಿ ಮುದ್ರಿಸ್ಕೊಳ್ಬಹುದಾಗಿತ್ತು. ಮಹಾಶ್ರೀಮಂತನ ಧ್ವನಿ ಮುದ್ರಿಸ್ಕೊಳ್ಬಹುದಾಗಿತ್ತು. ರಾಕ್ಫೆಲ್ಲರ್, ಆವತ್ತಿನ ಕಾಲದ ಜಗತ್ತಿನ ನಂಬರ್ 1 ಶ್ರೀಮಂತ ರಾಕ್ಫೆಲ್ಲರ್, ಅವನ ಧ್ವನಿಯನ್ನು ಮುದ್ರಿಸ್ಕೊಳ್ಬಹುದಾಗಿತ್ತು. ಹೋಗಲಿಲ್ಲ. ಅವನು ಯಾರ ಧ್ವನಿ ಮುದ್ರಿಸ್ಕೊಳ್ಳೋಕೆ ಬಂದ? ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅಂತ ಇಂಗ್ಲೆಂಡಿನವರು. ಅವರ ಧ್ವನಿ ಮುದ್ರಿಸೋದಕ್ಕೆ ಅಮೆರಿಕದಿಂದ ಇಂಗ್ಲೆಂಡಿಗೆ ಬಂದ. 10,000 ಕಿಲೋಮೀಟರ್ ಪ್ರಯಾಣ ಮಾಡ್ಕೊಂಡು ಬಂದ. ಯಾಕೆ? ನಿಮ್ಮ ಧ್ವನಿ ಮೊದಲು ಮುದ್ರಿತವಾಗಬೇಕು. ನಿಮಗಿಂತಲೂ ದೊಡ್ಡವರು ಯಾರಿದ್ದಾರೆ ಇವತ್ತು ನಮ್ಮ ಪಾಶ್ಚಾತ್ಯ ಪ್ರಪಂಚದಲ್ಲಿ? ಮ್ಯಾಕ್ಸ್ ಮುಲ್ಲರ್ ತಮ್ಮ ಧ್ವನಿ ಕೊಟ್ಟರು. ಏನು ಕೊಟ್ಟರು ಧ್ವನಿ? ಯಾವ ಧ್ವನಿ ಕೊಟ್ಟರು? ಅವ್ರು ಹೇಳಿದ್ದು ಏನೋ ಹೇಳಿದ್ರು. ಕೇಳಿಸ್ಕೊಳ್ತಾನೆ ಎಡಿಸನ್, ತಲೆ ಕೂಡ ಅರ್ಥವಾಗ್ತಾ ಇಲ್ಲ. ಏನು ಸರ್ ಇದು, ಏನಿದು? ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ, ದಿಸ್ ಈಸ್ ದಿ ಅರ್ಲಿಯೆಸ್ಟ್ ಆಫ್ ದಿ ಹೋಲಿ ಅಟರೆನ್ಸಸ್ ದಟ್ ಹ್ಯಾಸ್ ಎವರ್ ಎಸ್ಕೇಪ್ಡ್ ದಿ ಲಿಪ್ಸ್ ಆಫ್ ಎ ಮ್ಯಾನ್. ಮನುಷ್ಯನ ಬಾಯಿಂದ ಬಂದ ಪರಮ ಪವಿತ್ರವಾದ ಮಾತುಗಳಲ್ಲಿ, ಇಲ್ಲಿವರೆಗೆ ಬಂದ ಮಾತುಗಳಲ್ಲಿ ಮೊಟ್ಟ ಮೊದಲ ಅತ್ಯಂತ ಪವಿತ್ರವಾದ ವಾಕ್ಯ ಇದು. ಅದನ್ನು ಕೊಟ್ಟಿದ್ದೇನೆ ನಿನಗೆ. ಯಾವುದು ಆ ವಾಕ್ಯ ಗೊತ್ತಾ? ಋಗ್ವೇದದ ಮೊದಲನೇ ಮಂತ್ರ. ಅವನು ಕ್ರಿಶ್ಚಿಯನ್, ಅವನು ಜರ್ಮನ್, ಅವನು ಇಂಗ್ಲೆಂಡಿನವನು. ಆದರೆ ಅವನು ಹೇಳಿದ್ದು ಯಾವುದು? ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ. ಋಗ್ವೇದದ ಮೊದಲನೇ ಶ್ಲೋಕ. ಇಷ್ಟು ಗೌರವ ಮ್ಯಾಕ್ಸ್ ಮುಲ್ಲರ್ನಿಗೆ ವೇದಗಳ ಬಗ್ಗೆ. ಈ ಮ್ಯಾಕ್ಸ್ ಮುಲ್ಲರ್ನ ಭೇಟಿಯಾಗಬೇಕು ಅಂತ ವಿವೇಕಾನಂದರು ಲಂಡನ್ನಲ್ಲಿ ಹೋದರು. 2 ಮಹಾ ದಿಗ್ಗಜಗಳು ಸೇರಿವೆ. ಕೇಳ್ತೀರಾ? ರಾತ್ರಿ 2 ಗಂಟೆ ಆಯಿತು, ಮಾತು ಮುಗಿತಾ ಇಲ್ಲ, ಮಾತಾಡ್ತಾ ಇದ್ದಾರೆ. ಮ್ಯಾಕ್ಸ್ ಮುಲ್ಲರ್ ವಿವೇಕಾನಂದರು ಕೇಳಿದ, ರಾಮಕೃಷ್ಣರ ಬಗ್ಗೆ ಕೇಳಿದ್ದೇನೆ, ಏನು ಅದ್ಭುತ ಮಹಾತ್ಮರು, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ, ನಾನು ಪುಸ್ತಕ ಬರೀಬೇಕು ಅಂತಿದ್ದೇನೆ. ಅವ್ರ ಬಗ್ಗೆ ಪುಸ್ತಕ ಬರೀಬೇಕಂತಿದ್ದೇನೆ, ಸ್ವಲ್ಪ ಮಾಹಿತಿ ಕೊಡಿ. ಕೊಡ್ತೇನೆ ಪ್ರೊಫೆಸರ್, ಕೊಡ್ತೇನೆ ಅಂಥೇಳಿ ಮನೆಗೆ ವಾಪಸ್ ಬಂದಂಥ ವಿವೇಕಾನಂದರು ಇಂಡಿಯಾದಲ್ಲಿದ್ದಂಥ ಸ್ವಾಮಿ ಶಾರದಾನಂದರಿಗೆ ಪತ್ರ ಬರೆದರು. ನೋಡು ಪ್ರೊಫೆಸರ್, ನಮ್ಮ ಗುರುದೇವನ ಬಗ್ಗೆ ಪುಸ್ತಕ ಬರೀಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಅವರ ಜೀವನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೊಡು ಅಂತ ಪತ್ರ ಬರೆದು ಕೆಳಗಡೆ PS ಅಂತ ಬರೀತಾರೆ. PS ಅಂದರೆ ಪೋಸ್ಟ್ ಸ್ಕ್ರಿಪ್ಟ್. ಮೇಯ್ನ್ ಪತ್ರ ಬರೆದಾದ್ಮೇಲೆ ಏನೋ ಒಂದು ವಾಕ್ಯ ಮರೆತು ಹೋಗಿ ಆಮೇಲೆ ನೆನಪು ಮಾಡಿಕೊಂಡು ಬರೆಯೋದಕ್ಕೆ ಕೆಳಗಡೆ ಇಂಗ್ಲೀಷ್ನಲ್ಲಿ PS ಅಂತ ಬರೀತಾರೆ, ಪೋಸ್ಟ್ ಸ್ಕ್ರಿಪ್ಟ್. PS ಅಂತ ಬರೆದು ಅಲ್ಲಿ ವಿವೇಕಾನಂದರು ಹೇಳ್ತಾರೆ, ಡಿಯರ್ ಶರತ್, ಯು ಮೇ ಬಿ ಸರ್ಪ್ರೈಸ್
as to why I am writing to you to give all the details of the life and teachings of our Gurudeva, while I myself am in London. ನಿನಗೆ ಆಶ್ಚರ್ಯ ಆಗ್ಬೋದು, ನಾನೇ ಲಂಡನ್ನಲ್ಲಿದ್ದೇನೆ, ಗುರುದೇವನ ಜೀವನ ಮತ್ತು ಉಪದೇಶಗಳ ಬಗ್ಗೆ ಮಾಹಿತಿ ಕೊಡುವಂಥ ನಿನಗೆ ಯಾಕೆ ಪತ್ರ ಬರೀತಾ ಇದ್ದೇನೆ ಅಂತ ನಿನಗೆ ಆಶ್ಚರ್ಯ ಆಗಬಹುದು. ಬಟ್ ದಿ ಪ್ರಾಬ್ಲಮ್ ಈಸ್, ಒನ್ಸ್ ಐ ಸ್ಟಾರ್ಟ್ ಸ್ಪೀಕಿಂಗ್ ಆನ್ ಶ್ರೀ ರಾಮಕೃಷ್ಣ, I will not stop till I prove that such a man had never come in human history and will not come in the future either. ಒಂದು ಸಲ ರಾಮಕೃಷ್ಣ ಬಗ್ಗೆ ಮಾತಾಡೋಕೆ ಹೊರಟೆ, ಮಾನವನ ಇತಿಹಾಸದಲ್ಲಿ ಇಂಥ ಮನುಷ್ಯ ಇಲ್ಲಿವರೆಗೆ ಬಂದಿರಲಿಲ್ಲ, ಮುಂದೆ ಬರೋದಿಲ್ಲ ಅಂತ ಸಾಬೀತು ಮಾಡಿಯೇ ಬಿಡುವವನು ನಾನು. ಬಟ್ ಇಟ್ ಬಿಕಮ್ಸ್ ಟೂ ಮಚ್ ಫಾರ್ ದಿಸ್ ಓಲ್ಡ್ ಮ್ಯಾನ್ ಟು ಡೈಜೆಸ್ಟ್. ಆದರೆ ಪಾಪ ಈ ಮುದುಕ ಆ ಮಾತುಗಳನ್ನು ಜೀರ್ಣಿಸ್ಕೊಳ್ಳಾರ. ಆದ್ದರಿಂದ ನಿನಗೆ ಮಾಹಿತಿ ಕೊಡುವಂತ ಬರೀತಾ ಇದ್ದೇನೆ. ಈ ಎರಡನ್ನೂ ನೋಡಿ, ಒಂದು ಕಡೆ ವಿವೇಕಾನಂದರು ಇನ್ಯಾವ ಸಬ್ಜೆಕ್ಟ್ ಆದರೂ ಕೊಡು, ನನಗೇನು ಉಪನ್ಯಾಸ ಮಾಡಬಲ್ಲೆ ಬರೀಬಲ್ಲೆ, ರಾಮಕೃಷ್ಣನ ಬಗ್ಗೆ ಹೇಳಬೇಡ ಅಂತ ಹೇಳಿದ ಮಾತು. ಇಲ್ಲಿ ಮ್ಯಾಕ್ಸ್ಮುಲ್ಲರ್ ಜೊತೆ ಮಾತಾಡುವಾಗ ನಡೆದ ಸಂವಾದದಲ್ಲಿ ರಾಮಕೃಷ್ಣ ಬಗ್ಗೆ ಮಾಹಿತಿ ಬೇಕು ಅಂತಂದಾಗ ಶಾರದಾನಂದರಿಗೆ ಪತ್ರ ಬರೀತಾ ಅವ್ರು ಹೇಳಿದ ಮಾತುಗಳು ಇದನ್ನು ಏನೇನು ಸೂಚಿಸುತ್ತೆ ಇದು ಅಂದರೆ, ವಿವೇಕಾನಂದರಂತೂ ರಾಮಕೃಷ್ಣರ ಬಗ್ಗೆ ಮಾತನಾಡುವ ಸಾಮರ್ಥ್ಯ ನನಗೆ ಎಂದಿಗೂ ಬರಲಾರದು ಅಂತ ನಿರ್ಧರಿಸಿಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ, ಅಂದುಕೊಂಡೇ ಬಿಟ್ಟಿದ್ದಾರೆ. ಇನ್ನು ನನ್ನ ಗತಿ ಏನು? ಇನ್ನು ನಾನು ಯಾರು? ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಶ್ರೀರಾಮಕೃಷ್ಣ ಬಗ್ಗೆ ಪುಸ್ತಕ ಬರೀತಾ ಹೇಳ್ತಾರೆ, ಹಾಗೆ ಕೂತ್ಕೊಂಡು ಬಿಟ್ಟರೆ ರಾಮಕೃಷ್ಣ ಬಗ್ಗೆ ಜಗತ್ತಿಗೆ ಗೊತ್ತಾಗೋದು ಹೇಗೆ? ಹೀಗೆ ಹೌದು, ರಾಮಕೃಷ್ಣನು ಹಾಗೆ ಅಷ್ಟು ದೊಡ್ಡವರೇ, ಹಾಗಂತ ಹೇಳಿ ನಾವು ಕೂತ್ಕೊಂಡು ಬಿಟ್ಟರೆ ಅವ್ರ ಬಗ್ಗೆ ಜಗತ್ತಿಗೆ ಗೊತ್ತಾಗೋದು ಹೇಗೆ? ನಮಗೆ ತೋಚಿದಷ್ಟನ್ನು ನಾವು ಹೇಳೋಣ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಇದಕ್ಕೆ ಶಂಕರರು ಒಂದು ಭಾಷ್ಯ ಬರೆದಿದ್ದಾರೆ, ರಾಮಾನುಜರು ಇನ್ನೊಂದು ರೀತಿಯ ಭಾಷ್ಯ ಬರೆದಿದ್ದಾರೆ. ರಾಮಾನುಜರು ಏನು ಬರೆದಿದ್ದಾರೆ ಅಂದರೆ, ನೋಡು ಅರ್ಜುನ, ವೇದಗಳು ಎನ್ನುವ ಸಮುದ್ರ ಅದನ್ನೆಲ್ಲ ನೀನು ಕುಡಿದು ಬಿಡಬೇಕು ಅಂತೇನಿಲ್ಲ, ನಿನ್ನ ಬಾಯಾರಿಕೆ ಆರುವುದಕ್ಕಾಗಿ ಒಂದು ಬೊಗಸೆ ನೀರು ನೀನು ಕುಡಿದ್ರೆ ಸಾಕು. ನಿನ್ನ ಬಾಯಾರಿಕೆ ನೀಗುವುದಕ್ಕಾಗಿ ನಿನಗೆ ಎಷ್ಟು ನೀರು ಬೇಕೋ ಅಷ್ಟು ಕುಡಿದ್ರೆ ಸಾಕು. ವೇದಗಳೆಂಬ ಸಮುದ್ರವನ್ನೇ ನೀನು ಕುಡಿಬೇಕಂತೇನೂ ಇಲ್ಲ. ಇದು ರಾಮಾನುಜ ಭಾಷೆ. ಇಲ್ಲಿ ನಾನು ಕೂಡ ಶ್ರೀರಾಮಕೃಷ್ಣರನ್ನು ಸಮುದ್ರ, ಆ ಸಮುದ್ರದ ಒಂದು ಬೊಗಸೆ ಅಥವಾ ಒಂದು ಸ್ವಲ್ಪ ತೀರ್ಥ ಕುಡಿದ ಹಾಗೆ ಒಂದಷ್ಟು ಕುಡಿದಿರಬಹುದು, ನಿಮಗಾದರೂ ಅಷ್ಟೇ ಹೇಳಲು ಸಮರ್ಥ. ಸಾಧಕ ಚಕ್ರವರ್ತಿ, ನಾನು ಬೇರೆ ವಿಷಯಗಳು ಬಹಳ ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಶ್ರೀರಾಮಕೃಷ್ಣರ ಸಾಧನೆ, ಅವರು ಕಾಳಿ ದೇವಸ್ಥಾನಕ್ಕೆ ಸೇರಿಕೊಂಡಿದ್ದು, ಅವರ ಅಣ್ಣ ರಾಮಕುಮಾರ ಕಾಳಿಯ ಅರ್ಚಕ, ಅವರಣ್ಣ ದೊಡ್ಡ ಸಾಧಕ, ಮಹಾದೇವಿ ಸಾಧಕ, ಒಳ್ಳೆ ಜ್ಯೋತಿಷ್ಕಾರ. ಕುಂಡಲಿ ನೋಡಿ ಹೇಳೋದಲ್ಲ, ವ್ಯಕ್ತಿಯ ಮುಖ ನೋಡಿ ಹೇಳ್ಬಿಡ್ತಿದ್ರು ಏನಾಗುತ್ತೆ ಅಂತ. ಅಂಥ ಅದ್ಭುತವಾದಂಥ ಸಾಧಕ ರಾಮಕುಮಾರ್. ಒಂದು ರೀತಿ ಋಷಿಯಂತೆ ಬದುಕಿದವರು. ರಾಮಕೃಷ್ಣರ ತಂದೆಯೂ ಋಷಿಯಂತೆ ಬದುಕಿದವರು. ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ನಿರಾಕರಿಸಿ ಇಡೀ ಆಸ್ತಿಯನ್ನೇ ಕಳೆದುಕೊಂಡು ಬೀದಿಗೆ ಬಂದವರು ರಾಮಕೃಷ್ಣರ ತಂದೆ. ಪರಮಾತ್ಮ ಹುಟ್ಟುವಾಗ ಅಂಥವ್ರ ಹೊಟ್ಟೆಯಲ್ಲೇ ಹುಟ್ಟೋದು, ಯಾರೆಂದ್ರೆ ಅವ್ರ ಹೊಟ್ಟೆಯಲ್ಲಿ ಹುಟ್ಟಲ್ಲ. ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಹೇಳಲಾರೆ, ನಾನು ಹೇಳಲಿಲ್ಲ ಅಂದರೆ ನೀನು ಜಮೀನು ಕಿತ್ಕೊಂಡು ಬೀದಿಗೆ ಬರೋ ಹೋಗಿ ಮಾಡ್ತೀನಿ ಅಂತಂದ ಜಮೀನ್ದಾರ. ನೀನು ಪ್ರಾಣ ತೆಗೆದರೂ ಸುಳ್ಳು ಹೇಳಲ್ಲ ನಾನು. ಹಾಗೆಯೇ ಆಯಿತು, ಜಮೀನು ಕಿತ್ಕೊಂಡ್ರು, ಬೀದಿಗೆ ಬಂದು. ಸ್ನೇಹಿತನ ದನದ ಕೊಟ್ಟಿಗೆಯಲ್ಲಿ ಮಿಕ್ಕ ಜೀವನವನ್ನು ಸ್ನೇಹಿತನ ದನದ ಕೊಟ್ಟಿಗೆಯಲ್ಲಿ ಕಳೆದರು ರಾಮಕೃಷ್ಣರ ತಂದೆ. ರಾಮಕೃಷ್ಣರು ಹುಟ್ಟಿದ್ದು ದನದ ಕೊಟ್ಟಿಗೆಯಲ್ಲೇ, ಆದರೆ ಸುಳ್ಳು ಹೇಳಲಿಲ್ಲ. ಬೇಕಾದ ಇದು ಋಷಿ ಜೀವನ. ಗೃಹಸ್ಥ ನೀನು ಬದುಕಬೇಕಾದ್ದು ಹೀಗೆ. ಅವರು ಗೃಹಸ್ಥರಲ್ವೇ?
ಲೌಕಿಕ ಜೀವನದಲ್ಲಿ ಅವರಿಗೆ ಜನ ತೊಂದರೆ ಕೊಡಬಹುದು, ಆದರೆ ಪರಮಾತ್ಮ ಕುರುಡ ಅಲ್ಲ, ಕಿವುಡ ಅಲ್ಲ, ಇದನ್ನೆಲ್ಲ ನೋಡ್ತಾನೆ ಅವನು. ವಯಸ್ಸಾಗ್ತಾ ಬಂದಿದೆ, ಇನ್ನು ಮುಂದೆ ಶ್ರಾದ್ದಾದಿಗಳನ್ನು ಮಾಡೋದಕ್ಕಾಗೋದಿಲ್ಲ. ಗಯಗೆ ಹೋಗಿ ಗಯಾ ವಿಷ್ಣುವಿಗೆ ಆ ಜವಾಬ್ದಾರಿ ಕೊಟ್ಟು ಬಿಡೋಣ. ಗಯಾ ವಿಷ್ಣುವಿನ ಕೈದಲ್ಲಿ ಪಿಂಡ ಇಟ್ಟುಬಿಟ್ರೆ, ಪಿತೃಗಳ ಪಿಂಡ ಇಟ್ಟುಬಿಟ್ರೆ ಇನ್ನು ಮುಂದೆ ವಿಷ್ಣು ನೋಡ್ಕೊಳ್ತಾನೆ ಅಂತ ಹಿಂದೂಗಳಲ್ಲಿ ಒಂದು ಪ್ರತೀತಿ, ಒಂದು ಪರಂಪರೆ, ಸಂಪ್ರದಾಯ. ನನ್ನ ಪೂರ್ವಾಶ್ರಮದ ತಂದೆ ಕೂಡ ಹೋಗಿದ್ದರು ವಯಸ್ಸಾದ ಮೇಲೆ. ಗಯೆಗೆ ಹೋಗಿ ಇನ್ನು ಮುಂದೆ ನನ್ನ ಕೈನಲ್ಲಿ ಆಗಲ್ಲ ಅಂತ ಗಯೆಯಲ್ಲಿ ಅವರ ಪಿತೃಗಳು ತಂದೆ ತಾಯಿ ಶ್ರಾದ್ದ ಮಾಡಿದ್ರು. ಹಾಗೆಯೇ ಪರಂಪರೆ ಇದೆ. ರಾಮಕೃಷ್ಣರ ತಂದೆಯೂ ಕೂಡ ಹೋಗಿದ್ದರು ಗಯೆಗೆ. ಗಯಾ ವಿಷ್ಣುವಿನ ಆರಾಧನೆ ಮಾಡಿ, ಪೂಜೆ ಮಾಡಿ, ಪಿತೃಗಳಿಗೆಲ್ಲ ಶ್ರಾದ್ದ ಮಾಡಿ, ಸಾಯಂಕಾಲ 4-5 ಗಂಟೆ ಸುಮಾರಿಗೆ ಊಟ ಮುಗಿಸ್ಕೊಂಡು ಇನ್ನು ಮುಂದೆ ನಾನು ಆರಾಮಾಗಿರಬಹುದು, ಯಾವುದೇ ಕರ್ತವ್ಯ ಚ್ಯುತಿ ಬರಲ್ಲ, ವಯಸ್ಸಾಯಿತು ನನಗೂ ಕೂಡ. ಯಾಕೆಂದರೆ ಶ್ರಾದ್ದಾದಿಗಳನ್ನು ಮಾಡುವಾಗ ಬಹಳ ಕಟ್ಟುನಿಟ್ಟಾದ ನಿಯಮಗಳಿರುತ್ತೆ. ಹಿಂದಿನ ದಿವಸ ರಾತ್ರಿ ಏನೂ ತಿನ್ನುವ ಹಾಗಿಲ್ಲ, ಮಾರನೇ ದಿನ ಶ್ರಾದ್ದ ಮುಗಿಯೋರಿಗೆ ಒಂದು ತೊಟ್ಟು ನೀರು ಕುಡಿಯೋ ಹಾಗಿಲ್ಲ, ಆವತ್ತು ರಾತ್ರಿ ಶ್ರಾದ್ದದ ದಿನ ರಾತ್ರಿ ಊಟ ಮಾಡುವ ಹಾಗಿಲ್ಲ. ಬಹಳ ಕಟ್ಟುನಿಟ್ಟಾದ ನಿಯಮಗಳು ಸಣ್ಣ ವಯಸ್ಸಿಗೆ ನಡೆಯುತ್ತೆ. ವಯಸ್ಸಾಗ್ತಾ ಆಗ್ತಾ ಬಹಳ ಕಷ್ಟ ಆಗುತ್ತೆ. ಏನೋ ಒಂದು ತೃಪ್ತಿಯಿಂದ ವಿಷ್ಣುವಿನ ದೇವಸ್ಥಾನದ ಜಗಲಿ ಮೇಲೆ ಮಲಗಿದ್ದಾರೆ. ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿದೆ. ಕನಸಿನಲ್ಲಿ ಭಗವಾನ್ ವಿಷ್ಣು ಬಂದ, ಚತುರ್ಭುಜಧಾರಿ, ಶಂಖಚಕ್ರ ಗದಾಧಾರಿ. ವಿಷ್ಣು ದರ್ಶನ ಕೊಟ್ಟು ಹೇಳ್ತಾನೆ, ಕ್ಷುದಿರಾಮ್, ನಿನ್ನ ಮಗನಾಗಿ ಹುಟ್ಟು ಬರಬೇಕಂತ ಮಾಡಿದ್ದೇನೆ. ಸಾವರಿಸಿಕೊಂಡು, ಕ್ಷುದಿರಾಮ ಸಾವರಿಸಿಕೊಂಡು, ಏನಿದು ಪ್ರಭು, ಸ್ವಪ್ನ ದರ್ಶನ ಕೊಟ್ಟಿಲ್ಲ, ಧನ್ಯನಾದೆ ನಾನು. ನಾನೆಲ್ಲಿ ನೀನೆಲ್ಲಿ, ಹೊತ್ತಿಗೆ ಊಟವಿಲ್ಲದ ಬಡವ ನಾನು. ನೀನಾದರೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನೀನು ಮಗನಾಗಿ ಹುಟ್ಟಿದರೆ ನಿನಗೆ ತಿನ್ನೋದಕ್ಕೆ ಏನು ಕೊಡಲಿ? ಸ್ವಪ್ನ ದರ್ಶನ ಕೊಟ್ಟಿಯಲ್ಲ, ಸಾಕು, ಧನ್ಯನಾದೆ. ಇಲ್ಲ, ನಾನು ನಿನ್ನ ಮಗನಾಗಿ ಹುಟ್ಟಿಯೇ ಬರಬೇಕೆಂದು ತೀರ್ಮಾನಿಸಿದ್ದೇನೆ. ನೀನು ಏನು ಕೊಟ್ಟರೆ, ಏನು ತಿನ್ನೋದಕ್ಕೆ ಕೊಟ್ಟರೆ ಅಷ್ಟೊಂದೇ ತೃಪ್ತನಾಗ್ತೇನೆ, ಆದರೆ ನಿನ್ನ ಮಗನಾಗಿ ಬರ್ತೇನೆ. ನ್ಯಾಯ, ನೀತಿ, ಧರ್ಮ, ಅದಕ್ಕಾಗಿ ಬದ್ಧರಾಗ್ತಾರಲ್ಲ, ಅದಕ್ಕಾಗಿ ತಮ್ಮ ಜೀವನ ಹೋದರೂ ಚಿಂತೆ ಇಲ್ಲ, ಪ್ರಾಣ ಹೋದರೂ ಚಿಂತೆ ಇಲ್ಲ, ಈ ವ್ರತವನ್ನು ಬಿಡಬಾರದು ಅಂತ ಬದುಕ್ತಾರಲ್ಲ, ಅವರಿಗೆ ಸಿಗುವಂತಹ ಲಾಭಗಳು ಇದು. ಪರಮಾತ್ಮ ಮಗನಾಗಿ ಹುಟ್ಟಿ ಬರೋದು, ಭಗವತಿ ಮಗಳಾಗಿ ಹುಟ್ಟಿ ಬರೋದು, ದೈವಾಂಶ ಸಂಭೂತನೊಬ್ಬ ಮಗನಾಗಿ ಹುಟ್ಟಿ ಬರೋದು, ಇಡೀ ದೇಶವೇ ಕೊಂಡಾಡುವಂತೆ ಕೀರ್ತಿವಂತನಾಗೋದು, ನಮ್ಮ ಮನೆಯಲ್ಲಿ ಇಂಥ ಹುಡುಗ ಹುಟ್ಟಿದ್ನಲ್ಲ ಅಂತ 10 ತಲೆಮಾರುಗಳು ಖುಷಿ ಪಡೋದು, ಇವೆಲ್ಲ ಸೌಭಾಗ್ಯಗಳು ನಮ್ಮದಾಗಬೇಕು ಅಂತಿದ್ದರೆ ನಾವು ಸ್ವಲ್ಪ ವ್ರತಗಳನ್ನು ಆಚರಿಸಬೇಕು. ಯಾವ ವ್ರತ? ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ. ಏನೇನೋ ಇದೆ, 41-43 ವಾಕ್ಯಗಳಿದೆ ತೈತ್ರಿಯ ಉಪನಿಷತ್ತಿನಲ್ಲಿ. ಗೃಹಸ್ಥನೇ, ನೀನು ಹೇಗೆ ಬದುಕಬೇಕು ಅಂತ, ಹೀಗೆ ಬದುಕಿದರೆ ಈ ಸೌಭಾಗ್ಯಗಳು ಸಿಗುತ್ತವೆ. ಹಾಗೆ ಹುಟ್ಟಿದವರು ರಾಮಕೃಷ್ಣರು. ಆ ಮನೆತನವೇ ಹಾಗೆ, ಆ ಕ್ಷುದಿರಾಮನೂ ಹಾಗೆ. ರಾಮಕೃಷ್ಣರು ತಂದೆ ಬಗ್ಗೆ ಹೇಳ್ತಾ ಇದ್ರು, ನನ್ನ ತಂದೆ ಋಷಿಯಂತೆ ಇದ್ದರು. ಅವರು ಸಂಧ್ಯಾವಂದನೆಗೆ ಕುಳಿತುಕೊಂಡ್ರೆ, ಗಾಯತ್ರಿ ಜಪ ಮಾಡ್ತಾ ಇದ್ದರೆ ಮುಖವೆಲ್ಲ ಕೆಂಪಗಾಗಿ ಬಿಡೋದು, ಎದೆಯೆಲ್ಲ ಕೆಂಪಗಾಗಿ ಬಿಡೋದು, ಮುಖ ಹೊಳೆಯುವುದಕ್ಕೆ ಪ್ರಾರಂಭವಾಗೋದು, ಗಂಭೀರವದನರಾಗಿ ಬಿಡ್ತಿದ್ರು. ಅವರು ಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದರೆ ಆ ಕಡೆ ಈ ಕಡೆ ಜಗಲಿ ಮೇಲೆ ಕುಳಿತುಕೊಂಡು ಮಾತಾಡೋದು, ಹರಟೆ ಹೊಡೆಯೋದನ್ನು ನಿಲ್ಲಿಸಿ ಎದ್ದು ನಿಂತ್ಕೊಂಡು ಬಿಡೋರು. ಅವರು ಮುಂದಕ್ಕೆ ಹೋಗೋವರೆಗೂ ಯಾರು ಕೂತ್ಕೊಳ್ತಿರ್ಲಿಲ್ಲ. ಅವರು ಸ್ನಾನಕ್ಕೆ ಅಂತ ಬಾವಿಗೆ ಇಳಿದ್ರೆ ಅವರು ಸ್ನಾನ ಮಾಡಿ ಆಚೆಗೆ ಬರೋವರೆಗೂ ಯಾರೂ ಬಾವಿಗೆ ಇಳಿತಾ ಇರಲಿಲ್ಲ. ನನ್ನ ತಂದೆ ಋಷಿಯಂತೆ ಇದ್ದರು. ಇದೆಲ್ಲ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಗೃಹಸ್ಥನಾದವನು ಬದುಕಬೇಕಾದ್ದು ಹೇಗೆ? ಇವರ ಹೊಟ್ಟೆಯಲ್ಲಿ ಹುಟ್ಟಿದವನು ರಾಮಕುಮಾರ, ಇವರ ಹೊಟ್ಟೆಯಲ್ಲಿ ಹುಟ್ಟಿದವನು ರಾಮಕೃಷ್ಣ. ಆ ರಾಮಕುಮಾರ ದೇವಸ್ಥಾನದ ಅರ್ಚಕನಾಗಿ ಸೇರಿದ. ಆತನಿಗೂ ಗೊತ್ತಿತ್ತು ನಾನು ಬಹಳ ದಿನ ಬದುಕೋದಿಲ್ಲ. ಆ ಕಾಲದಲ್ಲಿ ಇಂಡಿಯಾದಲ್ಲಿ ಆ್ಯಾವ್ರೇಜ್ ಬದುಕ್ತಾ ಇದ್ದದ್ದೇ ಒಬ್ಬ ವ್ಯಕ್ತಿ 40-45 ವರ್ಷ ಹೆಚ್ಚು. ನಾನು ಇನ್ನು ಬಹಳ ದಿನ ಬದುಕೋದಿಲ್ಲ ಅಂತ ಗೊತ್ತಿತ್ತು. ಮೆತ್ತಗೆ ರಾಮಕೃಷ್ಣನನ್ನು ಕಾಳಿ ದೇವಾಲಯದ ಅರ್ಚಕನನ್ನಾಗಿ ಮಾಡಿಕೊಳ್ಬೇಕು ಅಂತ ಉಪಾಯ ಮಾಡಿದ. ಏನೇನೋ ಘಟನೆಗಳು ನಡೀತು ಅಂತ ಇಟ್ಕೊಳ್ಳಿ.
ಅದರ ವಿವರಗಳು ನಾನು ಕೊಡಲ್ಲ. ಕಾಳಿ ದೇವಸ್ಥಾನದ ಅರ್ಚಕರಾಗಿ ರಾಮಕೃಷ್ಣರು ನೇಮಿತಗೊಂಡರು. ಜೊತೆಯಲ್ಲಿ ಸೋದರಳಿಯ ಹೃದಯ ಅಂತಿದ್ದ. ಅವನಿಗೆ ದೇವಿಯ ಮೇಲಿರ್ತಕ್ಕಂಥ ಎಲ್ಲ ಆಭರಣಗಳ ಜವಾಬ್ದಾರಿ ಅವನದು. ಮೊದಲಿಂದಲೂ ರಾಮಕೃಷ್ಣರಿಗೆ ಈ ಬೆಳ್ಳಿ, ಬಂಗಾರ, ಹಣ, ಆಸ್ತಿ ಈ ಪದಗಳು ಕಿವಿಗೆ ಬಿದ್ದರೆ ಆಗಲ್ಲ ಅವರಿಗೆ. ಹುಟ್ಟ ಬೈರಾಗಿ, ವೈರಾಗ್ಯ ನಿಧಿ. ಶಾರದಾ ಮಾತೆಗೆ ಯಾರೋ ಕೇಳ್ತಾರೆ, ಅಮ್ಮ ರಾಮಕೃಷ್ಣರಲ್ಲಿ ಒಬ್ಬೊಬ್ಬರು ಒಂದೊಂದು ಅದ್ಭುತವಾದ ಇದನ್ನು ಕಂಡೆ ಅಂತಾರಲ್ಲ, ನೀವೇನಮ್ಮ ಅದ್ಭುತವಾದ್ದನ್ನು ಅವರಲ್ಲಿ ಕಂಡಿದ್ದು ಅಂತ ಶಾರದಾ ಮಾತೆಗೆ ಯಾರೋ ಹೇಳ್ತಾರೆ, ಹೌದು ಅದೆಲ್ಲ ಇತ್ತು ಅವರಲ್ಲಿ, ಆದರೆ ನಾನು ಬಹಳವಾಗಿ ಮೆಚ್ಚಿಕೊಂಡಿದ್ದು, ಬಹಳ ದೊಡ್ಡದಾಗಿ ನನಗೆ ಕಂಡಿದ್ದು ಅವರ ವೈರಾಗ್ಯ. ಆ ವೈರಾಗ್ಯವನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಚಿನ್ನದ ನಾಣ್ಯ ಬಿಡಿ, ತಾಮ್ರದ ನಾಣ್ಯವನ್ನು ಮುಟ್ಟಿದರೆ ಚೇಳು ಕುಟುಕಿದಂತೆ ಆಗೋದು ಅವರ ಕೈ. ಒಂದು ಅರ್ಧ ಗಂಟೆ, 1 ಗಂಟೆ ಕೈ ಸೋತು ಬಿಡೋದು, ಪ್ರಜ್ಞೆ ಕೈನಲ್ಲಿ ಒಂದು ನಂಬನೆಸ್ ಬಂದುಬಿಡೋದು, ನಂಬಾಗಿಬಿಡೋದು ಕೈ ಮುಟ್ಟಿದರೆ. ವೈರಾಗ್ಯ. ಇಲ್ಲಿ ಆಭರಣಗಳ ಜವಾಬ್ದಾರಿ ಹೃದಯರಾಮ ತಗೊಂಡ್ರೆ ನಾನು ದೇವಿ ಆರಾಧನೆ ಪೂಜೆ ಮಾಡ್ತೀನಿ ಅಂತ ರಾಮಕೃಷ್ಣರು ಪೂಜೆಗೆ ಒಪ್ಕೊಂಡ್ರು. ಪೂಜೆ ಮಾಡ್ತಾ ಇದ್ದಾರೆ. 18 ವರ್ಷದ ಹುಡುಗ, 18 ವರ್ಷ ತುಂಬಿದೆ, ಪೂಜೆಗೆ ಕುಳಿತಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ರಾಮಕೃಷ್ಣರಿಗೆ ಹುಟ್ಟಿದಾಗಿನಿಂದಲೂ ಒಂದೇನು ಅಂದರೆ ದೊಡ್ಡ ಗುಣ, ಎದ್ದು ಕಾಣುವ ಗುಣ. ಒಂದನ್ನು ತಗೊಂಡ್ರ, ಒಂದು ಕೆಲಸವನ್ನು ತಗೊಂಡ್ರ ಇನ್ಯಾರೂ ಹಾಗೆ ಮಾಡಿರಲಾರ. ಅವರಂಥ ನಿಸ್ಸೀಮ್ರ ಯಾರೂ ಇಲ್ಲ ಆ ವಿಷಯದಲ್ಲಿ. ಒಂದನ್ನು ಇಷ್ಟಪಟ್ಟರು, ಇಷ್ಟಪಡಲಿಲ್ವ ಪ್ರಪಂಚವೇ ಅವ್ರಿಗೆ ಬಲಾತ್ಕಾರ ಮಾಡಿದರು, ಅವ್ರಿಗೆ ಅದರಲ್ಲಿ ಆಸಕ್ತಿ ಬರಲ್ಲ. ಇಷ್ಟಪಟ್ರ ಅವರ ಹಾಗೆ ಆ ವಿಷಯದಲ್ಲಿ ಮುಂದುವರಿಯೋರು ಯಾರೂ ಇಲ್ಲ. ರಾಮಾಯಣ, ಮಹಾಭಾರತ, ಭಾಗವತ ಈ ಹಾಡುಗಳನ್ನೆಲ್ಲ ಹಾಡಿಕೊಂಡು ಬೀದಿಯಲ್ಲಿ ಓಡಾಡುವ ಬಾವುಲ್ಲರು ಅಂತ ಬಂಗಾಳದಲ್ಲಿದ್ದಾರೆ. ಒಂದು ರೀತಿ ಭಿಕ್ಷುಕರು ಅವರು. ಬೀದಿಯಲ್ಲಿ ಹಾಡ್ಕೊಂಡು ಬರ್ತಾರೆ. ಆದರೆ ಒಳ್ಳೊಳ್ಳೆ ಹಾಡುಗಳು. ನಮ್ಮಲ್ಲೂ ಕೆಲವು ಸಲ ಈ ಎತ್ತುಗಳನ್ನು ಕರ್ಕೊಂಡು ಕೆಲವರು ಬರ್ತಿರ್ತಾರೆ, ನಾದಸ್ವರ ಊದ್ಕೊಂಡು. ಎಂತೆಂಥ ಹಾಡುಗಳು ಹಾಡ್ತಾರೆ ಅಂದರೆ ಪುಣ್ಯಾತ್ಮರು. ಅದು ಎಲ್ಲಿ ಕಲ್ತರು, ಏನು ಕಥೆನೋ. ಅವ್ರಿಗೆ ಭಿಕ್ಷೆ ಅಲ್ಲ, ಅವ್ರಿಗೆ ಸರ್ಕಾರ ಸಂಬಳ ಕೊಡಬೇಕು. ಅವ್ರು ಇದೇ ಕೆಲಸ ಮಾಡಬೇಕು, ಮನೆ ಮುಂದೆ ಬರ್ತಾ ಇರಬೇಕು, ಇದೇ ಕೆಲಸ ಮಾಡಬೇಕು. ಅವ್ರಿಗೆ ಯಾವ ಯೋಚನೆ ಇಲ್ಲದಂತೆ ಸರ್ಕಾರ ಸಂಬಳ ಕೊಡಬೇಕು. ಯಾಕೆ? ಆ ವಿಚಾರಗಳೆಲ್ಲ ಕಿವಿಗೆ ಬೀಳಬೇಕು. ಎಂತೆಂಥ ಹಾಡುಗಳನ್ನು ಹಾಡ್ತಾರೆ, ಆ ಹಾಡುಗಳಲ್ಲಿ ಎಂತೆಂಥ ವಿಚಾರಗಳಿರುತ್ತೆ. ಇದು ಬಂಗಾಳದಲ್ಲಿ ಜಾಸ್ತಿ, ಬಾವುಲ್ಲರು ಅಂತ ಕರೀತಾರೆ. ಮುಂದೆ ರಾಮಕೃಷ್ಣರು ಅವತಾರ ಎತ್ತಿದರೆ ಈ ಬಾವುಲ್ಲನ ರೂಪದಲ್ಲಿ ಬರ್ತೇನೆ ಅಂತಲೇ ಹೇಳಿದ್ದಾರೆ. ಶಾರದಾ ಮಾತೆ ಅವರ ಹೆಂಡತಿಯಾಗಿ ಹಿಂದುಗಡೆ ಬರ್ತಿರ್ತಾಳೆ. ಇವರು ಬಾವುಲ್, ಭಿಕ್ಷುಕ, ಒಂದು ರೀತಿ ಬಿಕಾರಿ, ಬೈರಾಗಿ, ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ, ಹಾಡ್ಕೊಂಡು ಹೋಗ್ತಿರ್ತಾರೆ. ಅದೇ ನನ್ನ ಮುಂದಿನ ಅವತಾರ, ನಾನು ಮುಂದಿನ ಅವತಾರದಲ್ಲಿ ಹಾಗೆಯೇ ಬರುವುದು ಅಂತ ಸ್ಪಷ್ಟವಾಗಿ ರಾಮಕೃಷ್ಣ ಹೇಳಿದ್ದಾರೆ. ಈ ಬಾವುಲ್ಲರು ಬಂದಾಗ ಅವರು ಹಾಡುವ ಹಾಡುಗಳನ್ನ ಒಂದು ಸಲ ಕೇಳಿದರೆ, ರಾಮಾಯಣ ಹರಿಕತೆ, ಮಹಾಭಾರತ, ಭಾಗವತ ಇತ್ಯಾದಿ ಹರಿಕಥೆಗಳನ್ನೆಲ್ಲ ಒಂದು ಸಲ ಕೇಳಿದರೆ ಅದೆಲ್ಲ ನೆನಪಿರೋದಿರಲಿ. ಅದೆಲ್ಲ ಹಾಗೆ ಅದದೇ ಪದ, ಅದದೇ ಅಕ್ಷರ. ಅದರ ಜೊತೆಗೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅವರ ಭಂಗಿ, ಭಾವ, ಅವ್ರ ಕೈ ತಿರುಗಿಸೋದು, ಅವ್ರ ಮುಖ ಮಾಡೋದು, ಕಣ್ಣು ಹುಬ್ಬು ಏರಿಸೋದು, ಇದನ್ನೆಲ್ಲ ಒಂದು ಸಲಕ್ಕೆ ಗ್ರಹಿಸಿಬಿಡ್ತಿದ್ದ ಗದಾಧರ. ಮುಂದೆ ಎಷ್ಟೋ ಸಲ ಶಿಷ್ಯರ ಮುಂದೆ ಇದೆಲ್ಲ ಇಮಿಟೇಟ್ ಮಾಡಿ, ಇದೆಲ್ಲ ಅನುಕರಣೆ ಮಾಡಿ ತೋರಿಸಿದ್ರೆ ಬಿದ್ದು ನಗೋರು ಭಕ್ತರು. ಅಷ್ಟು ಗ್ರಹಣ ಶಕ್ತಿ, ಅಷ್ಟರ ಮಟ್ಟಿಗೆ ತಗೊಂಡ ಕೆಲಸದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತಲ್ಲೀನರಾಗಿಸಿಕೊಳ್ಳೋದು ರಾಮಕೃಷ್ಣರ ಲಕ್ಷಣ. ಈಗ ಪೂಜೆ ಕುಳಿತಿದ್ದಾರೆ, ಆ ಪೂಜೆ ಮಾಡ್ತಾರೆ. ಅದು ಎಷ್ಟು ತಲ್ಲೀನತೆ. ಪೂಜೆ ಮಾಡ್ತಾ ಅವರಿಗೆ ಕೆಲವು ಪ್ರಶ್ನೆಗಳು ಬಂದವು. ಈ ಮೂರ್ತಿಯಲ್ಲಿ ನಿಜಕ್ಕೂ ದೇವಿ ಇದ್ದಾಳ? ನೆನಪಿಟ್ಕೊಳ್ಳಿ, ಯಾವುದೇ ಮಗುವಿಗೆ ಈ ರೀತಿ ಪ್ರಶ್ನೆಗಳು ಬರುವ ರೀತಿಯಲ್ಲಿ ಮನೆ ವಾತಾವರಣ ಇರಬೇಕು. ದೇವರಿದ್ದಾನ ಅನ್ನುವ ಪ್ರಶ್ನೆ ಗಂಭೀರವಾಗಿ ನಮ್ಮನ್ನು ಕಾಡುವುದಕ್ಕೆ ಹೊರಟ್ರೆ ನಾವು ದೇವರನ್ನು ಕಾಣ್ತೀವೋ ಬಿಡ್ತೀವೋ ಒಬ್ಬ ಸುಸಂಸ್ಕೃತ ಮನುಷ್ಯ ಅಂತೂ ಆಗ್ತೀವಿ. 2 ಪ್ರಶ್ನೆಗಳಿದೆ. 2 ಪ್ರಶ್ನೆಗಳನ್ನು ಯಾರು ಗಂಭೀರವಾಗಿ ತಗೊಳ್ತಾರೆ ಜೀವನದಲ್ಲಿ ಅವರು ಎಂದಿಗೂ ನಡತೆಗೆಟ್ಟವರಾಗುವುದಿಲ್ಲ, ಅವರು ಎಂದಿಗೂ ಸನ್ಮಾರ್ಗದಿಂದ ದೂರ ಸರಿಯೋದಿಲ್ಲ. ಯಾವುದು ಮೊದಲನೇ ಪ್ರಶ್ನೆ? ಈ ದೇವರು ಅನ್ನೋ ನಿಧಾನ ಇದ್ದರೆ ಹೇಗಿರಬಹುದು? ನನಗೆಂದಾದರೂ ಅವನು ಎಟುಕುವ ಸಂಭವ ಇದೆಯಾ, ಸಿಗುವ ಸಂಭವ ಇದೆಯಾ?
ಸಿಗಬೇಕು. ಅವನು ಯಾರನ್ನೋ DC ನೋಡಬೇಕು ಅಂತ ಆಸೆ ಪಡ್ತೀವಿ, ಯಾರೋ ಸಿನಿಮಾದವನು, ಮತ್ತೊಬ್ಬನು, ಮಗದೊಬ್ಬನು, ಶ್ರೀಮಂತರು, ಇವನ್ನೆಲ್ಲ ಪಕ್ಕದಲ್ಲಿ ನಿಂತ್ಕೊಳ್ತೀವಿ, ಫೋಟೋ ತೊಗೊಳ್ತೀವಿ. ಆದರೆ ಭಗವಂತ ಅಂತ ಒಬ್ಬ ಇದಾನಲ್ಲ, ಅವನ ಬಗ್ಗೆ ನಮ್ಗೆ ಆಸಕ್ತಿ ಬಂದಿರೋದೇ ಇಲ್ಲ. ಬರುವ ಹಾಗೆ ಇರಬೇಕು ವಾತಾವರಣ. ರಾಮಕೃಷ್ಣರು ನರೇಂದ್ರನಿಗೆ ಅದನ್ನೇ ಹೇಳಿದ್ದು. ಆದರೆ ಭಗವಂತ ಬೇಕು ಅಂತ ಯಾರು ಕಣ್ಣೀರು ಹಾಕಿದ್ದಾರೆ, ನಮ್ಮ ಮಗು ಹೆಂಡತಿ ಮಕ್ಕಳಿಗಾಗಿ ಎಷ್ಟು ಕಣ್ಣೀರು ಹಾಕಿದ್ದಾರೆ, ಹೆಸರು ಕೀರ್ತಿಗಾಗಿ ಎಷ್ಟೊಂದು ಕಣ್ಣೀರು ಹಾಕಿದ್ದಾರೆ. ಮಹಾಶಯ್, ನೀವು ದೇವರನ್ನು ಕಂಡಿದ್ದೀರಾ ಅಂತ ನರೇಂದ್ರ ಪ್ರಶ್ನೆ ಹಾಕಿದಾಗ, ಮೊದಲನೇ ಸಲ ಭೇಟಿ ಮಾಡಿ ರಾಮಕೃಷ್ಣರನ್ನು ಕಲ್ಕತ್ತಾದಲ್ಲಿ 10 ಜನರು, ದೇವೇಂದ್ರನಾಥ ಟ್ಯಾಗೋರ್ ಅಂತೆ, ಅವರಂತೆ, ಇವರಂತೆ, ಒಬ್ಬೊಬ್ಬರನ್ನೂ ಕಂಡು ನರೇಂದ್ರ ನೀವು ದೇವರನ್ನು ಕಂಡಿದ್ದು ಯಾಕೆ? 5-6 ವರ್ಷಗಳಿಂದ ಇವನಿಗೆ ತಲೆ ತಿಂತಾ ಇದೆ. ದೇವರಿದ್ದಾನೆ. ನರೇಂದ್ರನಿಗೆ ತಲೆ ತಿಂತಾ ಇದೆ. ಯಾರ್ಯಾರನ್ನೋ ಕೇಳ್ತಾನೆ, ದೊಡ್ಡ ದೊಡ್ಡ ಹೆಸರು ಮಾಡಿದವ್ರನ್ನೆಲ್ಲ ಕೇಳ್ತಾನೆ, ನೀವು ದೇವರನ್ನು ನೋಡಿದ್ದೀರಾ? ಒಬ್ಬರಾದರೂ ಹೇಳಬೇಕಾ? ಕೊನೆಗೆ ಯಾರು ಹೇಳಿದ್ರು? ರಾಮಕೃಷ್ಣರ ಹತ್ರ ಹೋಗಿ ಹೇಳ್ತಾರೆ. ಸರಿ, ಬಂದ ರಾಮಕೃಷ್ಣನ ಕೇಳಿದೆ, ಮಹಾಶಯ್ ಠಾಕೂರ್, ನೀವು ದೇವರನ್ನು ನೋಡಿದ್ದೀರಾ? ನೋಡಿದ್ದೇನೆ. ನಿನ್ನನ್ನು ನೋಡ್ತಾ ಇದ್ದೇನೆ ನೋಡು, ಇದಕ್ಕಿಂತಲೂ ಸ್ಪಷ್ಟವಾಗಿ ನೋಡಿದ್ದೇನೆ. ಬೇಕಾದರೆ ನಿನಗೂ ತೋರಿಸ್ತೇನೆ. ಆದರೆ ಮಗು, ದೇವರು ಯಾರಿಗೆ ಬೇಕಿದ್ದಾರೆ? ಯಾರು ಕಣ್ಣೀರು ಸುರಿಸಿದ್ದಾರೆ ಅವನಿಗಾಗಿ? ಹೆಂಡತಿ ಮಕ್ಕಳಿಗಾಗಿ, ಹೆಸರು ಕೀರ್ತಿಗಾಗಿ, ಹಣಕ್ಕಾಗಿ ಜನ ಕಣ್ಣೀರು ಸುರಿಸಿದ್ದಾರೆ. ದೇವರಿಗಾಗಿ ಯಾರು ಕಣ್ಣೀರು ಸುರಿಸಿದ್ದಾರೆ? ಅವನಿಗಾಗಿ ಕಣ್ಣೀರು ಸುರಿಸಿದರೆ ಅವನು ಸಿಗೋದಿಲ್ಲ ಅಂತ ಅಂದ್ಕೊಂಡ್ಯಾ? ಇದು ಮುಂದೆ ಬರುವಂಥ ಸನ್ನಿವೇಶ. ಈಗ ಇವರಿಗೆ ತಲೆಯಲ್ಲಿ ಪ್ರಶ್ನೆ ಬರ್ತಾ ಇದೆ. 2 ಪ್ರಶ್ನೆ ಬರಬೇಕು ಅಂತ ಹೇಳಿದೆ ಅವಾಗಲೇ. ದೇವರು ಅಂದರೆ ಯಾರು? ಅವನು ಎಲ್ಲಿದ್ದಾನೆ? ಅವನು ನಾನು ನೋಡಬಹುದೇ? 2ನೇದು, ಈ ಮೃತ್ಯು ಅಂದರೆ ಏನು? ಮೃತ್ಯುವಿನ ನಂತರ ಏನಾಗುತ್ತೆ? ಮೃತ್ಯು ಯಾವಾಗ ಬರುತ್ತೆ? ಯಾಕೆ ಬರುತ್ತೆ? ಹೇಗೋ ಯಾವಾಗಲೋ, ಎಲ್ಲಂದರೆ ಅಲ್ಲಿ ಯಾಕೆ ಬರುತ್ತೆ? ಈ 2 ಪ್ರಶ್ನೆ ಮನುಷ್ಯನಿಗೆ ಕಾಡಲಿಲ್ಲ ಅಂದರೆ, ಈ 2ಕ್ಕೆ ಉತ್ತರ ಒಂದು ದೇಶದ ಸಂಸ್ಕೃತಿ ಕೊಟ್ಟಿಲ್ಲ ಅಂದರೆ, ಆ ಸಂಸ್ಕೃತಿಯಿಂದ ಅಂಥ ಪ್ರಯೋಜನ ಏನಿಲ್ಲ. ಆ ಸಾಹಿತ್ಯದಿಂದ ಅಂಥ ಪ್ರಯೋಜನ ಇಲ್ಲ. ಆ ಚಿಂತಕರಿಂದ, ಅಂಥ ಜ್ಞಾನಿಗಳಿಂದ ಏನು ಪ್ರಯೋಜನ ಇಲ್ಲ. ಜ್ಞಾನಿಯೋ ನೀನು, ಇವೆರಡಕ್ಕೂ ಉತ್ತರ ಕೊಡು. ಮೃತ್ಯುವಿನ ಬಗ್ಗೆ ಹೇಳು, ದೇವರ ಬಗ್ಗೆ ಹೇಳು. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ? ಇವನನ್ನು ನೋಡುವುದು ಹೇಗೆ? ಮೃತ್ಯು ಅನ್ನೋ ಪ್ರಾಬ್ಲಮಿಂದ ನಾನು ಪರಿಹಾರ ಪಡ್ಕೊಳ್ಳೋದು ಹೇಗೆ? ನಾನು ದೇವರನ್ನು ನೋಡೋದು ಹೇಗೆ? ಇವೆರಡಕ್ಕೂ ಉತ್ತರ ಕೊಡು. ನೀನು ಜ್ಞಾನಿ. ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಜ್ಞಾನಿ ಅಂತ ಪರಿಗಣಿಸೋದು ಇದರ ಆಧಾರದ ಮೇಲೆ. ಎಕನಾಮಿಕ್ಸು, ಮ್ಯಾಥಮೆಟಿಕ್ಸು ಅವೆಲ್ಲ ಬಿಡಿ, ಅದನ್ನು ಪಕ್ಕಕ್ಕೆ ಬಿಸಾಕ್ತಾರೆ. ಇವೆರಡಕ್ಕೆ ನಿನ್ನ ಜ್ಞಾನ, ಇವೆರಡರಲ್ಲಿ ನಿನ್ನ ಜ್ಞಾನ ಎಷ್ಟು? ಈಗ ಗದಾಧರನಿಗೆ ಪ್ರಶ್ನೆ ಕಾಡ್ತಾ ಇದೆ, ದೇವಿ ಇದ್ದಾಳ ಎಲ್ಲಿ? ಅಥವಾ ಸುಮ್ಮನೆ ನಾನು ಏನೋ ಪೂಜೆ ಮಾಡ್ತಾ ಇದ್ದೀನ? ಯಾರನ್ನು ಕೇಳೋದು? ಕೇಳಿದ್ರೆ ಯಾರು ಉತ್ತರ ಕೊಡ್ತಾರೆ? ಇವ್ರನ್ನ ಕೇಳೋಣ, ಅವ್ರನ್ನ ಕೇಳೋಣ ಅಂತ ಅದು ಯಾಕೋ ಪುಣ್ಯಕ್ಕೆ ನರೇಂದ್ರನಿಗೆ ಅನ್ನಿಸ್ತು. ಗದಾಧರನಿಗೆ ಅನ್ನಿಸ್ಲೇ ಇಲ್ಲ. ಅವನು ಏನು ಅನ್ನಿಸ್ತು ಅಂತಂದರೆ, ಪಕ್ಕಾ ಸಂಪ್ರದಾಯ ಶ್ರದ್ಧಾವಂತ. ನರೇಂದ್ರನ ಹಾಗೆ ಪ್ರಶ್ನೆ ಹಾಕೋ ವ್ಯಕ್ತಿ ಅಲ್ಲ ರಾಮಕೃಷ್ಣರು. ರಾಮಕೃಷ್ಣರದು ಭಾರತೀಯ ಮನೋವೃತ್ತಿ, ಇಂಡಿಯನ್ ಮೈಂಡ್ಸೆಟ್. ನರೇಂದ್ರನ ವೆಸ್ಟರ್ನ್ ಮೈಂಡ್ಸೆಟ್. ನಿಜಕ್ಕೂ ಹೇಳಬೇಕಂದ್ರೆ, ರಾಮಕೃಷ್ಣರನ್ನು ನೋಡುವುದಕ್ಕಾಗಿ ನರೇಂದ್ರ ಬಂದಿದ್ದು ರಾಮಕೃಷ್ಣರ ಕೋಣೆಯ ಪಶ್ಚಿಮದ ಬಾಗಿಲಿಂದಲೇ. ಯಾಕೆ? ಅವನು ಪಶ್ಚಿಮದವನೇ. ಅವನ ಮನೋವೃತ್ತಿ, ಅವನ ಇಂಗ್ಲೀಷು, ಅವನ TV, ಅವನ ಧೀಶಕ್ತಿ, ಅವನ ರಾಜಗಾಂಭೀರ್ಯ, ಅವನ ತಾಕತ್ತು, ಇವೆಲ್ಲ ಒಂದು ರೀತಿ ಯಾರೋ ಅಲೆಕ್ಸಾಂಡರ್, ಒಬ್ಬ ನೆಪೋಲಿಯನ್, ಆ ರೀತಿಯಾಗಿದೆ. ಅವನು ಪಶ್ಚಿಮದ ಬಾಗಿಲಿಂದಲೇ ಬಂದವನು. ಆದರೆ ರಾಮಕೃಷ್ಣರು ಇವರು ಪೌರ್ವಾತ್ಯ ಋಷಿ. ಯಾವುದನ್ನು ಪ್ರಶ್ನೆ ಶ್ರದ್ಧೆಯಿಂದ ನಂಬಿಬಿಡೋದು, ಶ್ರದ್ಧೆಯಿಂದ ನಂಬೋದು. ಎಲ್ಲ ಭಾಗವತದಲ್ಲಿ ಹೇಳಿದೆ, ಹರಿಕಥೆಯಲ್ಲಿ ಹೇಳಿದೆ. ನಮ್ಮ ತಂದೆ ಕೂಡ ಎಲ್ಲ ಹೇಳಿದ್ದಾರೆ. ತಂದೆ ತಾಯಿಯಂದ್ರೆ ಕಥೆ ಹೇಳ್ತಾರೆ ಮಕ್ಕಳಿಗೆ. ದೇವರು ದರ್ಶನ ಕೊಡ್ತಾನೆ. ಧ್ರುವನಿಗೆ ದರ್ಶನ ಕೊಟ್ಟ, ಪ್ರಹ್ಲಾದನಿಗೆ ಕಾಡದ ದರ್ಶನ ಕೊಟ್ಟ, ಮಾರ್ಕಂಡೇಯನಿಗೆ ಶಿವ ದರ್ಶನ ಕೊಟ್ಟ, ಹರಿಶ್ಚಂದ್ರನಿಗೆ ಪರಮೇಶ್ವರ ದರ್ಶನ ಕೊಟ್ಟ. ಇದೆಲ್ಲ ಹೇಳಿರ್ತಾರಲ್ಲ, ನಮ್ಮ ಮನೆಗಳಲ್ಲಿ ಹೇಳಿರ್ತಾರಲ್ಲ. ಬರ್ತಾನೆ, ದರ್ಶನ ಕೊಡ್ತಾನೆ, ಖಾತ್ರಿ. ಹಾಗಾದ್ರೆ ಏನು ಮಾಡಬೇಕು? ಎಲ್ಲ ಹೇಳಿರ್ತಾರೆ. ತಪಸ್ಸು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಕಣ್ಣೀರು ಹಾಕಿ ಕೇಳ್ಕೋಬೇಕು. ಪ್ರಾರ್ಥನೆ ಅಂದರೆ ಏನು? ಕಣ್ಣೀರು ಹಾಕಿಕೊಂಡು ಕೇಳಿಕೊಳ್ಳುವುದೇ ಪ್ರಾರ್ಥನೆ. ಯಾವಾಗ ಎದೆಯಲ್ಲಿ ವ್ಯಾಕುಲತೆ ಬರಲ್ಲ ಭಗವಂತನಿಗೋಸ್ಕರ, ಇಷ್ಟು ಕಾಡಬಾರದು ನೀನು ಭಗವಂತ. ಪುರಂದರದಾಸರು ಅದು ಎಷ್ಟು ರೀತಿಯಲ್ಲಿ ಯಾರು ಉದ್ಧಾರವಾದರೂ ನಿನ್ನನ್ನು ನಂಬಿ. ಆ ಕಡೆ ಬಂಗಾಳದಲ್ಲಿ ರಾಮಪ್ರಸಾದ ಅಂತ ಬರ್ತಾನೆ, ಅವನು ಹೇಳ್ತಾನೆ, ಕಮಲಾಕಾಂತ ರಾಮಪ್ರಸಾದ ಹೇಳ್ತಾನೆ, ಕಾಳಿ 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 ಅಂತ ಇನ್ನು ಮುಂದೆ ಯಾರು ಜಪ ಮಾಡಬೇಡ್ರೋ. ಕಾಳಿ ನೋಡಿ ಯಾರೂ ಇಲ್ಲ, ಅವಳು ಸತ್ತು ಹೋಗಿದ್ದಾಳೆ.
ಕಾಶಿಯಲ್ಲಿ ಹೆಂಡತಿ ತಿಥಿ ಮಾಡ್ತಾ ಇದ್ದಾನೆ ಶಿವ. ಕೊನೆಗೆ ನಾವೆಲ್ಲ ಹೋಗಿ ಕಜ್ಜಾಯ ಆದರೂ ತಿಂದು ಬರೋಣ ಬನ್ನಿ, ಹೀಗೊಂದು ಬಂಗಾಳಿ ಹಾಡಿದೆ. ಹೀಗೆಲ್ಲ ಸಾಧಕರು ಪರಮಾತ್ಮನಿಗಾಗಿ ಹಂಬಲಿಸಿ ತೀವ್ರವಾಗಿ ವ್ಯಾಕುಲಗೊಂಡು ಎದೆ ತಿರುಚದಂತೆ ಆಗಿ ಕೊನೆಗೂ ಅವನ ದರ್ಶನ ಆಗಲಿಲ್ಲ ಅಂದರೆ ಈ ರೀತಿ ಒದ್ದಾಡ್ತಾರಲ್ಲ, ಇದಕ್ಕಂತೀವಿ ಇದು ಪ್ರಾರ್ಥನೆಯ ಪರಾಕಾಷ್ಠೆ. ಆ ಸ್ಥಿತಿ ಮುಟ್ಟಿದಾಗ ನಮ್ಮ ಪ್ರಾರ್ಥನೆ ನಿಜಕ್ಕೂ ಪ್ರಾರ್ಥನೆ ಅಂತ ನಾವು ಕರೀಬಹುದು. ಪ್ರಾರ್ಥನೆ ಅಂತ ಕರೆಸಿಕೊಳ್ಳಬಹುದಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ. ಏನೋ ಸುಮ್ಮನೆ ಪ್ರಾರ್ಥನೆ ಮಾಡಿದ್ರೆ ಆಗಲ್ಲ. ಕರುಳು ಪರಮಾತ್ಮನಿಗೆ ಕರುಳು ಕವಚದಂತಾಗಬೇಕು. ಅವನೇ ಇನ್ನು ಮುಂದೆ ನಿನ್ನನ್ನು ಬಿಟ್ಟು ನಾನು ಇರಲಾರೆ ಅಂತ ಭಕ್ತನ ಹತ್ರ ಓಡಿ ಬರಬೇಕು. ಅದು ಹಾಗೆ ನಡೆಯುತ್ತೆ. ರಾಮಕೃಷ್ಣ ಹೇಳ್ತಾರೆ, ಭಕ್ತನ ಭಕ್ತಿ ಒಂದು ಮಟ್ಟವನ್ನು ಮುಟ್ಟಿದ ಮೇಲೆ ಭಗವಂತ ಇನ್ನು ಮುಂದೆ ಅವನಿಂದ ದೂರ ಇರಲಾರ, ಓಡಿ ಬಂದ್ಬಿಡ್ತಾನೆ. ಮೊದಲು ಭಕ್ತ ಭಗವಂತನ ಕಡೆಗೆ ಆಕರ್ಷಿತನಾಗ್ತಾನೆ, ಕೊನೆಗೆ ಭಗವಂತನೇ ಭಕ್ತನ ಕಡೆಗೆ ಆಕರ್ಷಿತನಾಗ್ತಾನೆ. ಮುಂದೆ ರಾಮಕೃಷ್ಣರೇ ತಮ್ಮ ಮುಂದೆ ಬರ್ತಾ ಇದ್ದಂಥ ಶ್ರದ್ಧಾವಂತ ಭಕ್ತರಿಗೆಲ್ಲ ಹೇಳ್ತಾ ಇದ್ದ ಮಾತು. ಇದನ್ನು ಈಗ ಅವರು ಅನುಭವಿಸ್ತಾ ಇದ್ದಾರೆ. ಅಮ್ಮ, ನೀನು ಇರೋದು ನಿಜಕ್ಕೂ ನಿಜವೇ? ನೀನು ಇದೀಯಾ? ನಾನು ಇವಳು ಇದ್ದಾಳ? ನಾನು ಸುಮ್ಮನೆ ಏನೋ ಒಂದು ಶಿಲಾಮೂರ್ತಿಗೆ ನಾನು ಪೂಜೆ ಮಾಡ್ತಾ ಇದ್ದೀನ? ಏನಿದು? ಇದನ್ನು ಯಾರ ಮುಂದೆ ಹೇಳ್ಕೊಳ್ಳೋದು? ಒಂದು ಉಪಾಯ ಕಂಡು ಹಿಡಿದ್ರು. ಯಾರೂ ಇಲ್ಲದೆ ಇರುವಾಗ ಒಬ್ಬಂಟಿಗನಾಗಿ ನಾನೇ ಪ್ರಾರ್ಥನೆ ಮಾಡಬೇಕು. ಯಾರೂ ಇಲ್ಲದೆ ಇರುವಾಗ ಒಬ್ಬಂಟಿಗ 24 ಗಂಟೆ ಸೋದರಳಿಯ ಇರ್ತಾನೆ. ಅಲ್ಲೇ ಪಕ್ಕದಲ್ಲೇ ಒಂದು ದೊಡ್ಡ ಮರಗಳ ಗುಂಪು. ದಕ್ಷಿಣೇಶ್ವರಕ್ಕೆ ನೀವು ಹೋದರೆ, ಈಗಿಲ್ಲ ಬಿಡಿ, ಆ ಕಾಲದಲ್ಲಿ ದೊಡ್ಡ ತೋಪು ಅದು. ಆ ತೋಪಿನಲ್ಲಿ ಒಂದು ವಿಶೇಷ, ಯಾರಿಗೂ ಕಾಣಲ್ಲ ಅಂಥದ್ದು ಒಂದು ಸುತ್ತಲೂ ಮರ ಇರುವ ಒಂದು ಜಾಗ. ರಾತ್ರಿ ಅಲ್ಲಿಗೆ ಹೋಗೋದು, ಮೈ ಮೇಲಿನ ಬಟ್ಟೆಯೆಲ್ಲ ಬಿಚ್ಚಿಬಿಡೋದು, ಜನಿವಾರವನ್ನು ತೆಗೆದುಬಿಡೋದು, ಬೆತ್ತಲೇ ಕುಳಿತುಕೊಳ್ಳೋದು, ಕಣ್ಣೀರು ಹಾಕಿಕೊಂಡು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು. ನೀನಿದೆಯೋ? ಇದ್ದರೆ ಹೇಗಿದೆಯಾ ತೋರಿಸು, ನಾನು ಬೇರೆ ಇನ್ನೇನು ಬಯಸ್ತೇನೆ. ನೀನು ಹೇಗಿದೆಯಾ ತೋರಿಸು, ನಾನು ನಿನ್ನನ್ನು ನೋಡಬೇಕು. ಪ್ರತಿನಿತ್ಯ ನಿನಗೇನೇನೋ ಸೇವೆ ಮಾಡ್ತೀನಿ, ಅದು ಸುಮ್ಮನೆ ಅದು ವ್ಯರ್ಥವಾಗ್ತಾ ಇದೆಯೋ? ನಿಜಕ್ಕೂ ನೀನು ಇದೆಯೋ? ತೋರಿಸು. ಇವರು ಎಲ್ಲಿ ಹೋಗ್ತಾರೆ ರಾತ್ರಿ ಹೊತ್ತು ಅಂತ ಸೋದರಳಿಯನಿಗೆ ಒಂದೇ ಕುತೂಹಲ. ಒಂದು ದಿನ ಕಂಡು ಹಿಡಿದುಬಿಟ್ಟ. ಯಜ್ಞೋಪವೀತವನ್ನು ತೆಗೆದು ಪಕ್ಕಕ್ಕಿಟ್ಟು ಮಾಡ್ತಾನಲ್ಲ ಈ ಮನುಷ್ಯ, ಪ್ರಾರ್ಥನೆ ಮಾಡಲಿ, ಜಪ ಮಾಡಲಿ. ಹೀಗೆ ಪ್ರಾರ್ಥನೆ ಮಾಡಿ ಮಾಡಿ ಅತ್ತು ಕಣ್ಣಿನಲ್ಲಿ ನೀರು ಖಾಲಿ ಆದಮೇಲೆ ಕುಳಿತುಕೊಂಡು ಜಪ ಮಾಡೋದು. ಒಂದು 3-4 ಗಂಟೆ ಜಪ ಅಥವಾ ಧ್ಯಾನ ಮಾಡೋದು. ಬೆಳಗಿನ ಜಾವದ ವೇಳೆಗೆ ಅಲ್ಲಿಂದ ಎದ್ದು ಬರೋದು, ಸ್ವಲ್ಪವೇ ನಿದ್ದೆ ಮಾಡೋದು, ಮತ್ತೆ ಏಳೋದು, ಹೂ ಕೀಳೋದು, ದೇವಿಗೆ ಅಭಿಷೇಕ ಮಾಡೋದು, ತೊಳೆಯೋದು, ಇದೆಲ್ಲ ಮಾಡೋದು, ಹಾಡು, ಹೂ ಕಟ್ಟೋದು, ಇದೆಲ್ಲ ಮಾಡೋದು. ರಾಮಕೃಷ್ಣನ ಜೀವನ ಹೀಗೆ ಪ್ರಾರಂಭ ಆಯಿತು. ಒಂದು ಸಲ ಕೇಳಿದ ಹೃದಯ, ಪ್ರಾರ್ಥನೆ ಮಾಡು, ಅದು ಸರಿ, ಯಜ್ಞೋಪವೀತ ಯಾಕೆ ತೆಗಿತೀಯೋ? ಎಷ್ಟೋ ಜನ್ಮಗಳ ಪುಣ್ಯದಿಂದ ಬ್ರಾಹ್ಮಣ ಜನ್ಮ ಬರುತ್ತೆ, ನೀನು ಜನಿವಾರ ಯಾಕೆ ತೆಗಿತೀಯ? ಸರಿಯಾದ ಪ್ರಶ್ನೆಯೇ. ರಾಮಕೃಷ್ಣ ಕೊಟ್ಟ ಉತ್ತರ, ನೋಡು, ಭಕ್ತಿಶಾಸ್ತ್ರಗಳಲ್ಲಿ ಒಂದು ಅಂಶ ಇದೆ. ಇದೆಲ್ಲ ಎಲ್ಲಿ ಓದಿದ್ರು? 18 ವರ್ಷದ ಹುಡುಗ ಇದನ್ನೆಲ್ಲ ಎಲ್ಲಿ ಓದಿದ್ನೋ? ಇದು ಹಳ್ಳಿಗಳಲ್ಲಿ ಹರಿಕಥೆಗಳು, ದೊಡ್ಡವರು ಸಾಮಾನ್ಯವಾಗಿ ಮಧ್ಯಾಹ್ನ ಊಟ ಆದಮೇಲೆ ಶಿವರಾತ್ರಿ ದಿನ ಹರಿಕಥೆ, ಪುರಾಣ, ಪುಣ್ಯಕಥೆ ಇದೆಲ್ಲ ಆಗ್ತಾ ಇರುತ್ತಲ್ಲ. ಇದರ ಪ್ರಯೋಜನ ಏನು ಅಂದರೆ, ನಮಗೇ ಗೊತ್ತಿಲ್ಲದೆ ಮಕ್ಕಳಿಗೆ ಒಳ್ಳೊಳ್ಳೆ ಸಂಸ್ಕಾರಗಳಾಗ್ತಾ ಇರುತ್ತೆ. ಹೀಗೆ ಸಂಸ್ಕಾರಗಳಾಗ್ತಾ ಇದ್ದಂತಹ ಕಾಲದಲ್ಲಿ ಇಂಡಿಯಾದಲ್ಲಿ ದುಷ್ಟರು, ದುರುಳರು, ಭ್ರಷ್ಟಾಚಾರಿಗಳು, ದರೋಡೆಕೋರರು ಇರಲಿಲ್ಲ. ಸ್ವಲ್ಪ ತಪ್ಪುಗಳು, ಸಣ್ಣ ಪುಟ್ಟ ತಪ್ಪುಗಳು ನಡೀತಿತ್ತು. ರಾಜಾರೋಷವಾಗಿ ದೇಶವನ್ನೇ ಕೊಳ್ಳೆ ಹೊಡೆದು ಹೋಗುವಂಥ, ರಾಜಾರೋಷವಾಗಿ ಏನು ತಪ್ಪಬೇಕಾದ್ರೂ ಮಾಡುವಷ್ಟು ಧೈರ್ಯ ಆ ಕಾಲದಲ್ಲಿ ಇರಲಿಲ್ಲ. ಇವತ್ತು ಅದೆಲ್ಲ ಬಂದಿರೋದಕ್ಕೆ ಕಾರಣ ಈ ಸಂಸ್ಕಾರಗಳೇ ಇಲ್ಲ. ಶಾಲೆಯಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ. ಆಶ್ರಮದಲ್ಲಿ ಕೊಡೋಣ ಅಂದರೆ ಮಕ್ಕಳನ್ನು ಆಶ್ರಮಕ್ಕೆ ಕಳಿಸಲ್ಲ. ಗದಾಧರ ಹೇಳ್ತಾನೆ, ಅಷ್ಟಪಾಶಗಳು ಇದ್ದರೆ ಭಕ್ತನಾದವನು, ಸಾಧಕನಾದವನು ಸಾಧನೆಯಲ್ಲಿ ಮುಂದುವರಿಯೋದಿಲ್ಲ. ಅಷ್ಟಪಾಶಗಳು ಅಂತಿದೆ, 8 ಪಾಶಗಳು. ಅದರಲ್ಲಿ ನಾನು ದೊಡ್ಡವನು ಅನ್ನುವಂಥದ್ದು ಕೂಡ ಒಂದು. ಅದಕ್ಕೆ ಕಣೋ ಹೃದಯ, ನಾನು ಯಜ್ಞೋಪವೀತ ಹಾಕ್ಕೊಂಡ್ರೆ ನಾನು ಉಚ್ಚ ಜಾತಿಗೆ ಸೇರಿದವನು ಅನ್ನುವ ಭಾವನೆ ನನಗೆ ಬರುತ್ತೆ. ಅದು ಬರಬಾರ್ದು, ಅದು ಕೂಡ ಹೋಗಬೇಕು. ಈ ಎಲ್ಲ ಅಷ್ಟಪಾಶಗಳಲ್ಲಿ ಲಜ್ಜೆ ಒಂದು. ಗೋಪಿಯರು ಎಲ್ಲ ಪಾಶಗಳಿಂದಲೂ ಪಾರಾಗಿದ್ದರು, ಲಜ್ಜೆ ಅನ್ನೋ ಪಾಶದಿಂದ ಪಾರಾಗಿರಲಿಲ್ಲ. ಅದನ್ನು ಹೋಗಿಸುವುದಕ್ಕೆ ಕೃಷ್ಣ ವಸ್ತ್ರಾಪರಣ ಮಾಡಿದ್ದು. ಅದು ಹೋಗಿಬಿಡಬೇಕು, ಇಲ್ಲಾಂದ್ರೆ ನಾನು ಸಿಗಲಾರೆ ನಿಮಗೆ. ಅದು ಹೋಗಲಿ, ಏನೇನೋ ಅರ್ಥ ಕಟ್ಟಬಾರ್ದು.
ಅಷ್ಟಪಾಶಗಳಲ್ಲಿ ಲಜ್ಜೆ ಒಂದು. ಬೇರೆಲ್ಲ ಬಿಟ್ಟಿದ್ರು ಗೋಪಿಯರು, ಗಂಡ ಮಕ್ಕಳು, ಸಮಾಜದಲ್ಲಿ ಏನಂತಾರೆ ಜನ, ಇದನ್ನೆಲ್ಲ ಬಿಟ್ಬಿಟ್ಟಿದ್ರು. ಕೃಷ್ಣನೇ ಕೇಳಿದ್ದ, ನೀವೆಲ್ಲ ಮದುವೆಯಾದ ಹೆಂಗಸರು ಜನ ಏನಂತಾರೆ, ಈ ರೀತಿ ನನ್ನ ಹಿಂದೆ ನೀವು ಮರುಳಾಗಿ ಓಡಿ ಬಂದ್ರಿ. ಆವಾಗ ಗೋಪಿಯರು ಹೇಳ್ತಾರೆ, ನಮ್ಮನ್ನು ಮೋಸ ಮಾಡಬೇಡ, ಏನೇನೋ ಹೇಳಿ ನಮ್ಮನ್ನು ಮರುಳುಗೊಳಿಸಬೇಡ. ಯಾವನನ್ನು ನೋಡುವುದಕ್ಕಾಗಿ, ಯಾವ ಪರಮ ಪುರುಷನಿಗಾಗಿ ಮನುಷ್ಯ ಜನ್ಮ ಬಂದಿದೆಯೋ ಆ ಪರಮ ಪುರುಷನೇ ನೀನು. ಕಣ್ಣು ಎದುರುಗಡೆ ನೀನು ಬಂದಾಗ ನಿನ್ನನ್ನು ಬಿಟ್ಟು ಬೇರೆ ಏನು ಮಾಡೋಣ ನಾವು, ಬೇರೆ ಏನಕ್ಕೆ ಅರ್ಥ ಇದೆ? ನೀನಿದ್ದಾಗ ನಿನ್ನ ಕಡೆ ಗಮನ ಕೊಡದೆ ಬೇರೆ ಯಾವುದ್ರ ಕಡೆ ಗಮನ ಕೊಡೋಣ? ವಿವೇಕಾನಂದರು ಹೇಳ್ತಾರೆ, ಗೋಪಿಯರ ಭಕ್ತಿಯನ್ನು ಮೀರಿದ ಭಕ್ತಿಯೇ ಯಾವುದೂ ಇಲ್ಲ. ಮೆಡ್ರಾಸ್ ಲೆಕ್ಚರ್ನಲ್ಲಿ ಹೇಳ್ತಾರೆ, ಗೋಪಿಯರ ಭಕ್ತಿ ಅದಕ್ಕೆ ಒಂದು ವಿಶೇಷ ಸ್ಥಾನ ಇದೆ. ಯಾಕೆ? ಅವರೆಲ್ಲ ಸ್ತ್ರೀಯರು. ಪುರುಷನಾದವನು ಎಲ್ಲ ಬಿಸಾಕಿ ಬರೋದು ಬಹಳ ದೊಡ್ಡ ಮಾತಲ್ಲ. ಸ್ತ್ರೀ ಒಬ್ಬಳು ಆ ರೀತಿ ಮಾಡೋದಕ್ಕೆ ಬಹಳ ಬೇಕು, ಬಹಳ ಬೇಕು. ಯಾರು 100ಕ್ಕೆ 100 ಬ್ರಹ್ಮಚರ್ಯ ಪಾಲನೆ ಮಾಡಿಲ್ಲ ಅವನಿಗೆ ಗೋಪಿಯರ ಭಕ್ತಿ ಅರ್ಥವಾಗೋದಿಲ್ಲ. ವಿವೇಕಾನಂದರು ಹೇಳ್ತಾರೆ, 100ಕ್ಕೆ 100 ಯಾರು ಬ್ರಹ್ಮಚರ್ಯ ಪಾಲನೆ ಮಾಡಿಲ್ಲ ಅವರಿಗೆ ಗೋಪಿಯರ ಭಕ್ತಿ ಅರ್ಥವೇ ಆಗೋದಿಲ್ಲ. ಮೆಡ್ರಾಸ್ ಲೆಕ್ಚರ್ಸ್ನಲ್ಲಿ ಬಹುಶಃ ದಿ ಸೇಜಸ್ ಆಫ್ ಇಂಡಿಯಾ ಅನ್ನುವ ಲೆಕ್ಚರ್ನಲ್ಲಿ ವಿವೇಕಾನಂದರು ಹೇಳಿದ್ದು. ಈಗ ರಾಮಕೃಷ್ಣ ನೋಡು ಹೀಗಿದೆ, ಸರಿ ಇದೇನು ಮಾಡ್ತಾನೆ? ಮುಂದುವರಿತು, ರಾಮಕೃಷ್ಣರ ತಪಸ್ಸು ಮುಂದುವರಿತಾ ಇದೆ. ಬೆಳಗ್ಗೆ ಪೂಜೆ ಮಾಡ್ತಾರೆ, ಅದು ಒಂದು ವಿಶೇಷವಾಗಿದೆ. ಬಂಗಾಳದಲ್ಲಿ ಪೂಜೆ ಮಾಡುವಾಗ ಸುತ್ತಲೂ ನೀರು ಚಿಮ್ಮಿಸ್ಕೊಳ್ತಾರೆ. ನಮ್ಮಲ್ಲಿ ಅಪಸರ್ಪಂತು ತೇ ಭೂತ ಯೇ ಭೂತ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರ ತೇ ದಶ್ಯಂತು ಶುಭಾಗ್ನಿ, ಇದೆಲ್ಲ ಹೇಳ್ತೀವಿ ನಾವು. ಭೂತಗಳು, ಕೆಟ್ಟ ಕೆಟ್ಟ ಎವಿಲ್ ಸ್ಪಿರಿಟ್ಸ್ ಅನ್ನುವಂಥದ್ದು, ಅವುಗಳ ಪರಿಣಾಮ ನನ್ನ ಮೇಲೆ ಆಗದೇ ಇರಲಿ. ಆಗಮಾರ್ಥಂತು ದೇವಾನ, ಪರಮಾತ್ಮ ಬರುವುದಕ್ಕೋಸ್ಕರ ಇದೆಲ್ಲ ಆಗಬೇಕು. ಹಾಗೆ ಬಂಗಾಳದಲ್ಲಿ ರಮ್ ಅಂತ ಹೇಳಿ ಸುತ್ತ ಒಂದಷ್ಟು ನೀರು ಚಿಮ್ಮಿಸ್ಕೊಳ್ತಾರೆ. ರಮ್ ಅನ್ನೋದು ಬೀಜ ಮಂತ್ರ, ಅಗ್ನಿ ಮಂತ್ರ. ಅಗ್ನಿದೇವತೆಗಿರುವ ಮಂತ್ರಕ್ಕೆ ಬೀಜಾಕ್ಷರ ರಮ್. ರಾಮನ ಬೀಜಾಕ್ಷರವು ರಮ್ಮೆ, ರಾಮ ಮಂತ್ರಕ್ಕೂ ರಮ್ಮೆ ಬೀಜಾಕ್ಷರ. ಈ ಅಗ್ನಿ ಮಂತ್ರವನ್ನು ರಮ್ ಹೇಳಿಕೊಂಡು ಗದಾಧರ ಸುತ್ತ ನೀರು ಚಿಮ್ಮಿಸ್ಕೊಳ್ತಾ ಇದ್ದರೆ ಎಲ್ಲೆಲ್ಲಿ ನೀರು ಹನಿ ಬಿದ್ದಿದೆಯೋ ಅಲ್ಲೆಲ್ಲ ಬೆಂಕಿಯ ಜ್ವಾಲೆ ಬರ್ತಿತ್ತು. ಯಾಕೆ? ಅದು ಅಗ್ನಿ ಮಂತ್ರ. ಮಂತ್ರಗಳಿಗೆ ಶಕ್ತಿ ಇಲ್ಲ ಅಂತಲ್ಲ, ಹೇಳುವ ವ್ಯಕ್ತಿ ಅದಕ್ಕೆ ತಕ್ಕನಾಗಿರಬೇಕು. ಹೇಳುವ ವ್ಯಕ್ತಿಯಲ್ಲಿ ಆ ಸಾಮರ್ಥ್ಯ ಇರಬೇಕು. ಅವನು ಅಷ್ಟು ಪರಿಶುದ್ಧನು, ಅಷ್ಟು ಶ್ರದ್ಧಾವಂತನು, ಅಷ್ಟು ಮಂತ್ರದಲ್ಲಿ ನಂಬಿಕೆ ಉಳ್ಳವನು, ಪೂರ್ಣ ಪ್ರಮಾಣದ ಶಿಸ್ತುಬದ್ಧ ಜೀವನ ಮಾಡಿದವನು, ಆಹಾರ ವಿಹಾರಗಳಲ್ಲಿ ಪರಮ ಉನ್ನತ ಮಟ್ಟದ ಪಾವಿತ್ರ್ಯವನ್ನು ಕಾಪಾಡಿಕೊಂಡವನು, ಋಷಿ ಸದೃಶ ವ್ಯಕ್ತಿಯಾಗಿದ್ದರೆ ಇವತ್ತಿಗೂ ಮಂತ್ರಗಳು ತಮ್ಮ ಅರ್ಥವನ್ನು ತಿಳಿಸಿಕೊಡುತ್ತವೆ. ಈ ರೀತಿ ರಾಮಕೃಷ್ಣರ ಪೂಜೆಗೆ ಕುಳಿತರೆ ಇದೆಲ್ಲ ನೋಡ್ತಾರೆ ಜನ. ಸುತ್ತಲೂ ನೀರು ಚಿಮುಕಿಸ್ಕೊಂಡ್ರೆ ಬೆಂಕಿಯ ಜ್ವಾಲೆಗಳು ಬರೋದು. ಹೇಳ್ತಾರೆ, ಪೂಜೆಗೆ ಕುಳಿತರೆ ಗದಾಧರ ಸ್ವಯಂ ವಿಷ್ಣುವೇ ಒಬ್ಬ ಯುವಕನಾಗಿ ಬಂದು ಕುಳಿತನೇನೋ ಅನ್ನೋ ಹಾಗೆ ಕಾಣ್ತಿತ್ತು. ಇದು ಹಗಲು ಹೊತ್ತು, ರಾತ್ರಿ ಹೊತ್ತು, ಹಗಲು ಹೊತ್ತು, ರಾತ್ರಿ ಹೊತ್ತು ದೇವಿಯನ್ನು ಬೇಡಿಕೊಳ್ಳೋದು, ಅಮ್ಮ ಅಮ್ಮ. ಅದೇ ಅವರು ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಆ ಆರ್ತನಾದ, ಆ ಪ್ರಲಾಪವನ್ನು ನೋಡಿ, ನೆಲದ ಮೇಲೆ ಉರುಳಾಡೋದು ನೋಡಿ ದಾರಿ ಹೋಗರು ಅಂದ್ಕೊಳ್ತಿದ್ರು, ಪಾಪ ಇವ್ರ ತಾಯಿ ತೀರ್ಕೊಂಡು ಅಂತ ಕಾಣುತ್ತೆ, ಆದ್ದರಿಂದ ತಾಯಿಯನ್ನು ನೆನೆಸ್ಕೊಂಡು ಅಳ್ತಾ ಇದ್ದಾನೆ ಅಂತ ದಾರಿ ಹೋಗರು ಅಂದ್ಕೊಳ್ಳೋದು. ಹೀಗೆಲ್ಲ ನಡೆಯಿತು. ಒಂದು ದಿನ, ಇನ್ನು ನಾನು ತಾಳಲಾರೆ, ಯಾವುದೇ ಸಾಧಕನ ಜೀವನದಲ್ಲಿ ಈ ಸ್ಥಿತಿ ಬರುತ್ತೆ. ಇನ್ನು ನಾನು ಬದುಕಲಾರೆ, ಇನ್ನು ನನಗೆ ಇಷ್ಟವಿಲ್ಲ. ನಿನಗೆ ನಾನು ಬೇಡ ಅಂತಂದರೆ ನನಗೂ ನಾನು ಬೇಕಾಗಿಲ್ಲ. ಈ ಜೀವನಕ್ಕೆ ಅರ್ಥವೇ ಇಲ್ಲ. ನಿಜಕ್ಕೂ ಹೌದು. ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಮರುಗದ ಜೀವ, ಭಗವತ್ ಸಾಕ್ಷಾತ್ಕಾರಕ್ಕಾಗಿ ವ್ಯಾಕುಲಗೊಳ್ಳದ ಜೀವಕ್ಕೆ ಬಹಳ ಅರ್ಥ ಇಲ್ಲ, ಬಹಳ ಅರ್ಥ ಇಲ್ಲ. ಅರ್ಥ ಬರುವುದೇ ಕುಂಡಲಿನಿ ಜಾಗೃತವಾಗಿ, ಮೂಲಾಧಾರದಲ್ಲಿರುವ ಕುಂಡಲಿನಿ ಜಾಗೃತವಾಗಿ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಹೊಕ್ಕಳ ಹತ್ರ, ಹೊಕ್ಕಳಿಗೆ ಸರಿಯಾಗಿ ಹಿಂದ್ಗಡೆ ಬೆನ್ನುಮೂಳೆ ಮಣಿಪುರದಿಂದ ಮೇಲಕ್ಕೆ ಏಳುವುದಕ್ಕೆ ಹೊರಟರೆ ಅನಾಹತಕ್ಕೆ ಬರುವ ಸ್ಥಿತಿ ಅದು ಪ್ರಾರಂಭವಾದರೆ ಅಲ್ಲಿಗೆ ಅವನು ಮನುಷ್ಯನಾಗುವುದಕ್ಕೆ ಹೊರಟಿದ್ದಾನೆ. ವಿವೇಕಾನಂದರ ಅರ್ಥದಲ್ಲಿ, ಬ್ರಹ್ಮಾನಂದರ ಅರ್ಥದಲ್ಲಿ ಸಹಸ್ರಾರವನ್ನು ಮುಟ್ಟಿದ ಮೇಲೆ ಅವನು ಮನುಷ್ಯನಾಗುವುದಕ್ಕೆ ಹೊರಟಿದ್ದಾನೆ. ಇಲ್ಲಿವರೆಗೆ ಮನುಷ್ಯನಾಗುವುದಕ್ಕೆ ತಯಾರಿ, ಇಲ್ಲಿಂದ ಆಚೆಗೆ ಮನುಷ್ಯನಾಗಿದ್ದಾನೆ. ಮನುಷ್ಯ ಅಂದರೆ ಏನು? ಮನುಷ್ಯ ಜನ್ಮ ಅಂದರೆ ಏನು? ಮನುಷ್ಯನ ಸಾಧನೆ ಇರಬೇಕಾದ್ದು ಎಷ್ಟು?
ಅವನ ಗುರಿ ಎಷ್ಟು ಎತ್ತರಕ್ಕೆ ಹೋಗಬೇಕು ಅವನ ಗುರಿ. ಎಷ್ಟು ಸಣ್ಣ ಪುಟ್ಟ ಗುರಿಗಳಾಗಿದೆ ನಮ್ಮದು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಮನುಷ್ಯ ಜೀವನದ ಗುರಿ ಏನು 12 ಪುಟಗಳು ಬರುತ್ತೆ. ಸುಖ ಅಂದರೆ ಏನು 9 ಪುಟ ಬರುತ್ತೆ. ಸುಖ ಅಂದರೆ ಏನು ಅನ್ನುವ ವ್ಯಾಖ್ಯಾನ 9 ಪುಟ. ಸುಖ ಅಂದರೆ ಏನು? ಚೆನ್ನಾಗಿ ತಿನ್ನೋದು, ಆರಾಮಾಗಿರೋದು, ಊಟ, ನಿದ್ದೆ, ಹೆಂಡತಿ, ಮಕ್ಕಳು, ಕಾರು, ಮನೆ, ಸುಖ. 9 ಪುಟ ಅಲ್ಲಿಯ ಋಷಿ ಚರ್ಚೆ ಮಾಡ್ತಾನೆ. ಸುಖ ಅಂದರೆ ಏನು ನಮಗೆಲ್ಲ ಗೊತ್ತಾ? 9 ಪುಟ ಚರ್ಚೆ ಮಾಡುವಷ್ಟು ದೊಡ್ಡದ? ಹೌದು, ದೊಡ್ಡದು. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಹೀಗೆ ಯೋಚನೆ ಮಾಡಿ ಇದು ಜನ್ಮವೇ ಅಲ್ಲ, ಇದು ನಾನು ಈ ಜನ್ಮಕ್ಕೆ ಒಂದು ಮುಕ್ತಾಯ ಹಾಡಬೇಕು ಅಂತ ಕಾಳೆಯ ಕೈನಲ್ಲಿದ್ದ ಕತ್ತಿಯನ್ನು ತಗೊಂಡು ತಮ್ಮ ಕತ್ತಿಗೆ ಹಾಕ್ಕೊಂಡು ತಮ್ಮ ಭೂಲೋಕದ ಅಸ್ತಿತ್ವಕ್ಕೆ ಇತಿಶ್ರೀ ಹಾಡಬೇಕು ಅಂತ ರಾಮಕೃಷ್ಣ ಹೊರಟರು. ದೇವಿಯ ದರ್ಶನ ಆಯಿತು. ಅಲ್ಲಿ ಅದ್ಭುತವಾದ ದಿವ್ಯವಾದ ಜ್ಯೋತಿರ್ಮಂಡಲ, ಅಲೌಕಿಕವಾದ ದೈವ ಕಳೆಯೇ, ದೈವತ್ವವೇ ಘನೀಭೂತವಾದಂತಹ ಒಂದು ಅದ್ಭುತವಾದ ಏನೋ ಒಂದು ತೇಜೋ ಮಂಡಲ. ಅದರ ನಡುವೆ ಜಗನ್ಮಾತೆಯ ಸುಂದರ ದಿವ್ಯವಾದ ಮುಖ, ಮುಗುಳ್ನಗೆಯಿಂದ ಕೂಡಿರ್ತಕ್ಕಂಥ ಜಗನ್ಮಾತೆಯ ಮುಖ. ಆ ಮುಖ ಮುದ್ರೆಯಲ್ಲೇ ಮಗು, ನಾನು ಯಾವಾಗಲೂ ನಿನ್ನ ಜೊತೆಲೇ ಇದ್ದೀನಿ, ಯಾಕೆ ನೀನು ಇಷ್ಟು ವ್ಯಾಕುಲನಾಗಿದ್ದೀಯಾ ಅಂತ ಹೇಳ್ತಿದ್ದಾಳೆ ಅನ್ನೋ ಹಾಗೆ ಮುಖಮುದ್ರೆ. ಸಮಾಧಾನ ಮಾಡ್ತಾ ಇರೋ ಮುಖಮುದ್ರೆ. ರಾಮಕೃಷ್ಣ ಇದನ್ನು ನೋಡ್ತಾರೆ, ಪ್ರಜ್ಞೆ ತಪ್ಪು ಹೋಗುತ್ತೆ. 3 ದಿನ ಪ್ರಜ್ಞೆ ಬರಲ್ಲ. ಇದು ಒಂದು ಹಂತ. ಸಾಮಾನ್ಯವಾಗಿ ಸಾಧಕನಾದವನು ಇಲ್ಲಿಗೆ ನಿಲ್ಲಿಸಿದ್ರೆ ಸಾಕು. ಆದರೆ ರಾಮಕೃಷ್ಣರ ಜೀವನ 3 ದಿನ ಆದಮೇಲೆ ಎದ್ದ ಮೇಲೆ ಆ ದೇವಿಯ ದರ್ಶನ ನೋಡಿ, ಆ 3 ದಿನ ಅವ್ರಿಗಿದ್ದಂತಹ ಆನಂದದ ಸೊಬಗನ್ನು, ಆನಂದದ ತೀವ್ರತೆಯನ್ನು ಕಂಡು ಇವ್ರಿಗೆ ಅನಿಸ್ತಾ ಇದೆ, ಪ್ರತಿ ಕ್ಷಣವೂ ನಾನು ದೇವಿಯನ್ನು ನೋಡಬೇಕು. ಯಾವುದೋ ಒಂದು ಸಲ ದರ್ಶನ ಮಾಡೋದಲ್ಲ, ಕಣ್ಣು ತೆರೆಕೊಂಡು, ಕಣ್ಣು ಮುಚ್ಚಿಕೊಂಡು, ಕಣ್ಣು ತೆರೆದರೆ, ಕಣ್ಣು ಮುಚ್ಚಿದ್ರೆ ನನಗೆ ಅವಳು ಕಾಣ್ತಾ ಇರಬೇಕು. ಪ್ರತಿ ಕ್ಷಣವೂ ಅವಳನ್ನು ನಾನು ಕಾಣಬೇಕು. ಇಲ್ಲಿಂದ ನಿಜವಾದ ತಪಸ್ಸು ಪ್ರಾರಂಭ ಆಗೋದು. ರಾಮಕೃಷ್ಣಾಶ್ರಮದ ಹಿರಿಯ ಸಾಧುಗಳು, ವಿಶೇಷವಾಗಿ ಸ್ವಾಮಿ ಬ್ರಹ್ಮಾನಂದರು, ಬ್ರಹ್ಮಚಾರಿಗಳು ಸೇರಿಬಿಡ್ತಾರೆ ಆಶ್ರಮಕ್ಕೆ. ಜಪ ಧ್ಯಾನಾದಿಗಳು ಪ್ರಾರಂಭದಲ್ಲಿ 2-3 ವರ್ಷ ಭಯಂಕರ ನೀರಸ. ಸುಮ್ಮನೆ ಕೂತ್ಕೊಂಡಿದ್ದರೆ ಮನಸ್ಸು ಎಷ್ಟೋ ಚೆನ್ನಾಗಿರುತ್ತೆ, ಧ್ಯಾನಕ್ಕೆ ಕೂತರೆ ಒಳಗಡೆಯಿಂದ ದುರ್ಗಂಧಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಸುಮ್ಮನೆ ಇದ್ರೇ ಮನಸ್ಸು ಎಷ್ಟೋ ಚೆನ್ನಾಗಿರುತ್ತೆ. ಇದು ಯಾರಿಗೂ ಇರೋದೇ ಇದು. ಸ್ವಾಮಿ ಬ್ರಹ್ಮಾನಂದರಿಗೆ ಬ್ರಹ್ಮಚಾರಿಗಳು ಹೇಳೋರು, ಮಹಾರಾಜ್ ಸುಮ್ಮನೆ ಓಡಾಡ್ತಾ ಇದ್ದರೆ ಮನಸ್ಸು ಎಷ್ಟೋ ಚೆನ್ನಾಗಿರುತ್ತೆ, ಜಪಧ್ಯಾನಕ್ಕೆ ಕುಳಿತರೆ ಯಾಕೆ ಎಷ್ಟು ಅಪವಿತ್ರವಾದ ಕೆಟ್ಟ ಭಾವನೆಗಳು ಬರುತ್ತೆ ಮಹಾರಾಜ್. ಆವಾಗ ಬ್ರಹ್ಮಾನಂದ ಹೇಳೋರು, ಒಂದು ಕಸದ ತೊಟ್ಟಿಯಲ್ಲಿ ಪ್ರತಿನಿತ್ಯ ಕಸ ತುಂಬಿ ಅದು ಅಲ್ಲೇ ಕೊಳತು, ಅಲ್ಲೇ ಹೆಪ್ಪುಗಟ್ಟಿ ಕೊಳತು ನಾರಿ, ಈಗ ಆ ಪೆಟ್ಟಿಗೆಯನ್ನು ಖಾಲಿ ಮಾಡೋದಕ್ಕೆ ಒಂದೊಂದಾಗಿ ಹೊರಕ್ಕೆ ತೆಗಿತಾ ಇದ್ದರೆ ವಾಸನೆ ಬರಲ್ವೇನೋ? ಹಾಗೆ ಈಗ ನಿನ್ನ ಮನಸ್ಸಿನಿಂದ ಇಲ್ಲಿವರೆಗಿದ್ದ ಕೆಟ್ಟ ಸಂಸ್ಕಾರಗಳು ಆಚೆ ಬರ್ತಾ ಇದೆ. ಶ್ರದ್ಧೆಯಿಂದ ಮಾಡು. ಶ್ರದ್ಧೆನೇ ಬರ್ತಾ ಇಲ್ವಲ್ಲ ಮಹಾರಾಜ್. ಆವಾಗ ಬ್ರಹ್ಮಾನಂದ ಹೇಳ್ತಾರೆ, ಒಂದಾದರೂ ಅನುಭವವಾಗದೆ ಶ್ರದ್ಧೆ ಬರುವುದಿಲ್ಲ, ಶ್ರದ್ಧೆ ಇಲ್ಲದೆ ಅನುಭವವಾಗದೆ ಶ್ರದ್ಧೆ ಬರುವುದಿಲ್ಲ. ಈಗ ರಾಮಕೃಷ್ಣರಿಗೆ ಒಂದು ಅನುಭವ ಆಗಿದೆ, ಶ್ರದ್ಧೆ ಬಂದ್ಬಿಟ್ಟಿದೆ. ದೇವಿ ಪ್ರಾರ್ಥಿಸಿದರೆ ದರ್ಶನ ಕೊಡಬಲ್ಲಳು. ಕಣ್ಣು ತೆರೆಕೊಂಡು ಕಣ್ಣು ಮುಚ್ಕೊಂಡು ಬೇಕು. ಶುರುವಾಗುತ್ತೆ ನೋಡಿ. 1-2 ವಾಕ್ಯದಲ್ಲಿ ಹೇಳ್ತೇನೆ, 6 ವರ್ಷ 2 ರೆಪ್ಪೆ ಒಂದನ್ನೊಂದು ಮುಚ್ಚಲಿಲ್ಲ. ನಿದ್ದೆ ಮಾಡಲಿಲ್ಲ ಅಂತ ಅನ್ನೋದನ್ನು ನಾನು ಉತ್ಪ್ರೇಕ್ಷೆ ಮಾಡಿ ಕವಿತಾ ಚಾತುರ್ಯದ ಹೇಳ್ತಾ ಇದ್ದಾರೆ. 6 ವರ್ಷ ನಿದ್ದೆ ಮಾಡಲಿಲ್ಲ ಅಲ್ಲ, ನಾವು ಆವಾಗ ಕಣ್ಣು ಮಿಟಿಸ್ತೀವಲ್ಲ, ಹೀಗೆ ಕಣ್ಣು ಮಿಟಿಸ್ಲಿಲ್ಲ ಅವರು. ರಾತ್ರಿ ನಿದ್ದೆ ದೇವ್ರಿಗೆ ಗೊತ್ತು. ಕಣ್ಣು ಮಿಟಿಸ್ಲಿಲ್ಲ. ಯಾಕೆ ಕಣ್ಣು ಮಿಟಿಸ್ಲಿಲ್ಲ? ಹಬೆ ಬರೋದು, ಒಂದು ಹಬೆ, ಬಿಸಿ, ಕಣ್ಣಿನ ಗುಡ್ಡೆಗಳಿಂದ ಒಂದು ರೀತಿ ಹಬೆ ಬರೋದು. ಹೇಗೆ ರೆಪ್ಪೆ ಒಂದನ್ನೊಂದು ಮುಚ್ಚುತ್ತೆ? ಓದಿ ನೋಡಿ, ಯುಗಾವತಾರ ಶ್ರೀರಾಮಕೃಷ್ಣ ಪುಸ್ತಕ ಓದಿ ನೋಡಿ. ಇನ್ನು ಬರ್ತಾ ಒಂದೊಂದು ರೋಮಕೂಪದಿಂದ ಬಿಸಿ ಹೊರಗೆ ಬರೋದು, ರಕ್ತ ಜಿನುಗೋದು. ಒಂದೊಂದು ರೋಮಕೂಪದಿಂದ ರಕ್ತ ಜಿನುಗೋದು, ಮೈಯೆಲ್ಲ ರಕ್ತ. ಬೆಳಗ್ಗೆ 8-9 ಗಂಟೆವರೆಗೂ ಹೇಗೋ ಇರ್ತಿದ್ರು. ಆ ಬಿಸಿ ತಾಳಲಾರದೆ ಹೋಗಿ ಗಂಗೆಯಲ್ಲಿ ಕುತ್ತಿಗೆವರೆಗೆ ನಿಂತ್ಕೊಂಡ್ಬಿಡ್ತಿದ್ರು.
ಸಾಯಂಕಾಲ 5 ಗಂಟೆ 6 ಗಂಟೆಗೆ ಎದ್ದು ಬರ್ತಿದ್ರು. ಕೇವಲ ಎರಡೇ ಎರಡು ಪ್ರಸಂಗಗಳನ್ನು ನಿಮ್ಮ ಮುಂದೆ ಹೇಳಿದೆ, ಎರಡೇ ಎರಡು ಲಕ್ಷಣಗಳು ಹೇಳಿದೆ. ಎಷ್ಟು ತಿಂದರೂ ಹೊಟ್ಟೆ ತುಂಬೋದಿಲ್ಲ, ರಾಶಿ ತಿಂದರೂ ಹೊಟ್ಟೆ ತುಂಬಲ್ಲ. ಊಟ ಮುಗಿದ 5 ನಿಮಿಷಕ್ಕೆ ಮತ್ತೆ ಹೊಟ್ಟೆ ಹಸು, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅತ್ಯಂತ ಪ್ರೀತಿಪಾತ್ರನಾದ ಮಗ, ಎಷ್ಟೋ ವರ್ಷ ಮಕ್ಕಳಿಲ್ಲದೆ ದೇವರಂಥ ಮಗ ಹುಟ್ಟಿದ ಕೆಲವೇ ದಿನಕ್ಕೆ ಅವನು ಹೋಗಿಬಿಟ್ರೆ ಹೆತ್ತವಳು ಯಾವ ಆರ್ತನಾದ. ಮಹಾಪತಿವ್ರತೆಯಾದವಳು ಗಂಡನನ್ನೆಲ್ಲಾದರೂ ಕಳ್ಕೊಂಡ್ಬಿಟ್ರೆ ಅವಳಲ್ಲಿ ಬರುವಂತಹ ವ್ಯಾಕುಲತೆ. ಪರಮ ಜಿಪುಣ ಹಣ ಕಳ್ಕೊಂಡ್ಬಿಟ್ರೆ, ಇದ್ದ ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ರೆ ಅವನ ಸ್ಥಿತಿ ಏನಾಗಬೇಕು? ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಏನಾಗುತ್ತೋ ಆ ಸ್ಥಿತಿ ಇವತ್ತು ರಾಮಕೃಷ್ಣರು. ಯಾರಿಗೋ ಯಾಕೆ ಹುಚ್ಚ ಅಂತಂದರು, ಹುಚ್ಚ ಹಿಡಿದಿದೆ ಅಂತಂದರು. ಸಿಕ್ಕಾಪಟ್ಟೆ ಬ್ರಹ್ಮಚರ್ಯ ಪಾಲನೆ ಮಾಡಿಬಿಟ್ಟಿದ್ದಾರೆ, ಆದ್ದರಿಂದ ಅವರಿಗೆ ಬೇರೆ ಏನೇನೋ ಕಾಯಿಲೆ ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ಅದಕ್ಕೇನೇನೋ ಊಹೆ ಮಾಡಲಾಗದಂಥ ರೀತಿಯಲ್ಲಿ ಪರಿಹಾರ ಕೊಡೋದಕ್ಕೆ ಹೋದರು. ಏನು ಮಾಡಿದ್ರು ಏನೂ ಆಗ್ತಾಯಿಲ್ಲ. ಕೊನೆಗೆ ಒಂದು ದಿನ ಭೈರವಿ ಅನ್ನುವಂಥ ಒಬ್ಬ ಬ್ರಾಹ್ಮಣ ಹೆಂಗಸು ಬಂದು, ಅವಳು ದೊಡ್ಡ ಸಾಧಕಿ, ಸುಮಾರು 35ರಿಂದ 40ರ ನಡುವಿನ ವಯಸ್ಸು, ಕೆಂಪು ಬಟ್ಟೆ ಹುಟ್ಟಿದ್ದಾಳೆ, ಕೆಂಪು ಸೀರೆ, ದೊಡ್ಡ ಕುಂಕುಮ ಹಣೆ ಮೇಲೆ, ನೋಡಿದ್ರೆ ಗೊತ್ತಾಗುತ್ತೆ ಹಲವಾರು ವರ್ಷಗಳ ಕಾಲ ತಪಸ್ಸಿನಲ್ಲಿ ಮುಳುಗಿದವಳು. ಅವಳು ಬಂದಲ್ಲಿ ಕುಳಿತುಕೊಳ್ತಾಳೆ. ರಾಮಕೃಷ್ಣರು ಅವಳನ್ನು ನೋಡಿ ಅಳಿನನ್ನು ಕಳಿಸ್ತಾರೆ. ನೋಡು, ನಾನು ಕರೀತಾ ಇದ್ದೀನಿ ಅಂತ ಅವಳನ್ನು ಇಲ್ಲಿ ಕಳಿಸು. ಮಾವಯ್ಯ, ಗುರ್ತಿಲ್ಲ, ಪರಿಚಯ ಇಲ್ಲ ಹೆಂಗಸು, ಗುರ್ತಿಲ್ಲ ಪರಿಚಯದ ಹೆಂಗಸ ಹತ್ರ ನೀನು ಬಾ, ನಮ್ಮ ಮಾವ ಕರೀತಾ ಇದ್ದಾರೆ ಅಂದರೆ ಅವಳು ಏನು ಅಂದ್ಕೊಳ್ತಾಳೆ, ಸುಮ್ಮನೆ ಬಿಡ್ತಾಳೆ ನನಗೆ, ನೀನು ಹೋಗಿ ಕರೆಯೋ. ಹೋಗಿ ಕರೆದ್ರೆ ಅವಳು ಬಂದುಬಿಟ್ಲು. ಬಂದು ರಾಮಕೃಷ್ಣರನ್ನು ನೋಡಿದ ತಕ್ಷಣ, ಓ ಮಗು, ನೀನು ಇಲ್ಲಿದ್ದೀಯಾ? ನಿನ್ನನ್ನು ಹುಡುಕ್ತಾ ಎಷ್ಟು ಸಮಯ ಕಳೆದೆ ನಾನು, ನಿನ್ನನ್ನು ಹುಡುಕ್ತಾ ಎಷ್ಟು ಸಮಯ ಕಳೆದೆ, ಎಲ್ಲೆಲ್ಲಿ ಹುಡುಕಾಡಿಬಿಟ್ಟೆ ನಿನ್ನನ್ನು. ನನಗೆ ಜಗನ್ಮಾತೆಯ ಆದೇಶವಾಗಿತ್ತು 3 ಜನ ಮಹಾಸಾಧಕರನ್ನು ನೀನು ನೋಡಬೇಕು, ಅವರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ. ಇಬ್ಬರಿಗಾಗಲೇ ಭೇಟಿಯಾಗಿದ್ದರು, 3ನೇವನು ನೀನು, ಎಷ್ಟು ಹುಡುಕದೆ ನಿನಗೆ. ಆವಾಗ ರಾಮಕೃಷ್ಣ ಹೇಳ್ತಾರೆ, ಅಮ್ಮ ಹೀಗೆಲ್ಲ ಆಗ್ತಾ ಇದೆ, ಏನಿದು, ಜನ ಹುಚ್ಚು ಅಂತ ಇದ್ದಾರೆ, ಏನಿದು? ಕೇಳಿಸ್ಕೊಂಡ್ಲು, ಎಲ್ಲ ಕೇಳಿಸ್ಕೊಂಡು. ಪಕ್ಕದಲ್ಲೇ ರಾಣಿ ರಾಸಮಣಿ ಅಳಿಯ ಮಥುರನಾಥ ಇದ್ದಾನೆ, ಅವನು ಕೂಡ ರಾಮಕೃಷ್ಣರು ಈಗಾಗಲೇ ಹುಚ್ಚಿಡಿ, ಅವನಿಗೆ ಈಗಾಗಲೇ ರಾಮಕೃಷ್ಣರು ತಾವು ನಿಜವಾಗಿಯೂ ಯಾರು ಅನ್ನೋದನ್ನು ತೋರಿಸ್ಕೊಟ್ಬಿಟ್ಟಿದ್ದರು, ಅಥವಾ ಜಗನ್ಮಾತೆ ಅವರು ಯಾರು ಅನ್ನೋದನ್ನು ಮಥುರನಾಥನಿಗೆ ತೋರಿಸಿದರು. ಅವನು ಎಂಥ ಶ್ರೀಮಂತ ಗೊತ್ತಾ? ಅವನ ಎಸ್ಟೇಟ್ ಮ್ಯಾನೇಜರು ರವೀಂದ್ರನಾಥ ಟ್ಯಾಗೋರ್ ತಾತ. ಆವತ್ತಿನ ಭಾರತದ ಅತ್ಯಂತ ಪ್ರತಿಷ್ಠಿತ ಮನೆತನ ಟ್ಯಾಗೋರ್ ಮನೆತನ. ಇವತ್ತು ನೀವು ಕಲ್ಕತ್ತಾಗೆ ಹೋಗಿ ನೋಡಿದ್ರೆ ಮೈಸೂರು ಪ್ಯಾಲೇಸ್ ಇದ್ದಾಗಿದೆ ಅವ್ರ ಮನೆ. ಮೊಟ್ಟ ಮೊದಲ ICS ಆಫೀಸರ್ ಟ್ಯಾಗೋರ್ ಮನೆತನದವರು. ಮೊಟ್ಟ ಮೊದಲ ಏಷ್ಯಾದಲ್ಲೇ ನೋಬೆಲ್ ಪ್ರೈಸ್ ಪಡ್ಕೊಂಡಂತಹ ವ್ಯಕ್ತಿ ಟ್ಯಾಗೋರ್ ಮನೆತನದವರು. ಬ್ರಹ್ಮ ಸಮಾಜದ ಮುಖ್ಯಸ್ಥರು ಟ್ಯಾಗೋರ್ ಮನೆತನದವರು. ಒಂದು ರೀತಿಯ ರಾಜಋಷಿಗಳು, ರಾಜರು ಹೌದು, ಋಷಿಗಳು ಹೌದು. ಈ ದೊಡ್ಡ ಆಸ್ತಿವಂತ, ದೊಡ್ಡ ಶ್ರೀಮಂತ ರಾಣಿ ರಾಸಮಣಿ ಆಗಿನ ಕಾಲದಲ್ಲೇ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾವಾಗದು 1852-53 ಸುಮಾರಿಗೆ ಇರಬೇಕು. ಉದ್ಘಾಟನಾ ಕಾರ್ಯಕ್ರಮಕ್ಕೆ 13 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ದೇವಸ್ಥಾನಕ್ಕಲ್ಲ, ಉದ್ಘಾಟನಾ ಕಾರ್ಯಕ್ರಮಕ್ಕೆ. 1846-45 200 ವರ್ಷಗಳ ಹಿಂದೆ 13 ಲಕ್ಷ ರೂಪಾಯಿ. ಇವತ್ತಿಗೆ ಒಂದು 13 ಕೋಟಿ ಅಲ್ಲ, ಒಂದು 130 ಕೋಟಿ, ಒಂದು 130 ಕೋಟಿ ಅಂತ ಅಂದ್ಕೋಬೋದು. ಆ ಮಥುರನಾಥ ಒಂದು ಸಲ ಹಾಗೆ ಹುಕ್ಕ ಸೇರಿಕೊಂಡು ಕುಳಿತಿದ್ದಾನೆ. ರಾಮಕೃಷ್ಣ ಆಗ್ತಾನೆ ಪೂಜೆ ಮಾಡಿ ದೇವಸ್ಥಾನದಿಂದ ಹೊರಗಡೆ ಬಂದು ಯಾವುದೋ ದಿವ್ಯ ಭಾವದಲ್ಲಿ ಅಲ್ಲೇ ಶತಪಥ ತಿರುಗಿಕೊಂಡು ಏನೋ ಜಪ ಅಥವಾ ಏನೋ ಒಂದು ಹಾಡನ್ನು ಗುನುಕ್ಕೊಂಡು ಓಡಾಡ್ತಾ ಇದ್ದಾರೆ. ಇವನು ಹುಕ್ಕ ಸೇದ್ಕೊಂಡು ಅವರನ್ನೇ ನೋಡ್ತಾ ಇದ್ದಾನೆ. ಸ್ವಲ್ಪ ದೂರದಿಂದ ಆಫೀಸಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದಾನೆ. ಆ ಕಡೆಯಿಂದ ರಾಮಕೃಷ್ಣರು ಇವನ ಕಡೆಗೆ ನಡೆದುಕೊಂಡು ಬರುವಾಗ ಜಗನ್ಮಾತೆ ಇವರಿಗೆ ಬೆನ್ನು ತಿರುಗಿಸಿ ಈ ಕಡೆಯಿಂದ ಆ ಕಡೆಗೆ ಹೋಗುವಾಗ ಜಟಾಜೂಟಧಾರಿ ಶಿವ 3-4 ಸಲ ಇದನ್ನು ನೋಡ್ದ, ಕಣ್ಣು ಉಜ್ಜಿಕೊಂಡು ನೋಡ್ದ, ನನ್ನ ಭ್ರಮೆ ಅಂತ ನೋಡ್ದ, ಏನೂ ಅಲ್ಲ, ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ರಾಮಕೃಷ್ಣ. ಆ ಕಡೆಯಿಂದ ಬರುವಾಗ ದೇವಿ, ಈ ಕಡೆಯಿಂದ ಹೋಗುವಾಗ ಶಿವ. ಹುಕ್ಕ ಕೆಳಗೆ ಬಿತ್ತು, ಗಾಬರಿಯಿಂದ ಅದು ಕೆಳಗೆ ಬಿತ್ತು.
ಓಡಿ ಹೋಗಿ ಕಾಲು ಹಿಡ್ಕೊಂಡ ರಾಮಕೃಷ್ಣರದು. ಅಪ್ಪ ದಯವಿಟ್ಟು ಹೇಳು, ನೀವು ಯಾರು ನೀವು ಹೇಳಿ, ದಯವಿಟ್ಟು ಹೇಳಿ, ಯಾರು ನೀವು. ಆವಾಗಿಂದ ರಾಮಕೃಷ್ಣರ ಮೇಲೆ ವಿಶೇಷವಾದ ಕಾಳಜಿ ಇವನಿಗೆ. ಆದರೆ ಹುಚ್ಚಿಡಿದು ಬಿಟ್ಟಿದೆಯಲ್ಲ ಭಟ್ಟಾಚಾರ್ಯರಿಗೆ, ಸಣ್ಣ ಭಟ್ಟಾಚಾರ್ಯರಿಗೆ. ಅದು ಏನು ಹುಚ್ಚು? ಹಾಡು ಬಹಳ ಚೆನ್ನಾಗಿ ಹಾಡ್ತೀರಂತೆ ನೀವು, ಹಾಡಿ ಅಂತ ರಾಣಿ ರಾಸ್ಮಣಿ ಹಾಡು ಅಂತ ಕೇಳಿದಾಗ ಹಾಡ್ತಾ ಇದ್ದರೆ ಅವಳ ಮನಸ್ಸು ಯಾವುದೋ ಕೋರ್ಟ್ ಕೇಸಿನ ಕಡೆ ಹೋದರೆ ಕಪಾಳಕ್ಕೆ ಹೊಡೆದ್ಬಿಟ್ರು. ಅವಳಿಗೆ ಗಾಬರಿ ಆಗಿಬಿಟ್ರು ಸುತ್ತ ಇದ್ದಂಥ ಸೇವಕರೆಲ್ಲ. ಇವ್ರು ಹಿಡ್ಕೊಂಡು ಏನು ಮಾಡೋದು ಈ ಪೂಜಾರಿನ ಅಂತ. ಅದು ರಾಣಿಗೆ ಗೊತ್ತು ಯಾಕೆ ಹೊಡೆದು. ಭಟ್ಟಾಚಾರ್ಯದಿಂದ ತಪ್ಪಿಲ್ಲ, ಸುಮ್ಮನೆ ಅಂತ ಹೇಳೋದು. ಇಂಥ ಘಟನೆಗಳೆಲ್ಲ ನಡೆದೋಗಿದೆ ಈ ವೇಳೆಗೆ. ಈಗ ರಾಣಿ ಭೈರವಿ ಬ್ರಾಹ್ಮಣಿ ಮುಂದೆ ರಾಮಕೃಷ್ಣರು ತನಗೆ ಏನೇನು ಆಗ್ತಾ ಇದೆ, ತನ್ನ ಒಳಗಡೆ ಏನೇನು ನಡೀತಾ ಇದೆ ಇದನ್ನೆಲ್ಲ ಹೇಳ್ತಾ ಇದ್ದರೆ ಕೇಳ್ತಾ ಅವಳ ಮುಖಮಂಡಲ ಮಿನುಗುತ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಕೊನೆಗೆ ಅಲ್ಲಿದ್ದಂಥ ಮಥುರನಾಥನಿಗೆ, ರಾಮಕೃಷ್ಣನಿಗೆ, ಹೃದಯನಿಗೆ ಇವರನ್ನೆಲ್ಲ ಉದ್ದೇಶ ಹೇಳ್ತಾಳೆ, ಇವರು ಅವತಾರ ಪುರುಷರು. ಬೇರೆಯವರಿಗೆಲ್ಲ ಎದೆ ಒಡೆದೋಗೋದೊಂದೇ ಬಾಕಿ. ಹುಚ್ಚರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಆಯುರ್ವೇದ ಪಂಡಿತ, ಈ ಇನ್ನೊಂದೊಬ್ಬ ಪಂಡಿತ, ಈ ಅರಳೆಕಾಯಿ ಪಂಡಿತ, ಅವ್ರನ್ನ ನೋಡೋಣ, ಅದನ್ನು ಮಾಡೋಣ, ಈ ಮಂತ್ರ ಹಾಕ್ಸೋಣ, ಈ ಮಾಡಿ ತಾಯ್ತಾ ಕಟ್ಟೋಣ, ಇದೆಲ್ಲ ನಡೀತಾ ಇದೆ. 2 ದಿನಕ್ಕೊಂದು ತಾಯ್ತಾ ಕಟ್ಟೋದು, ಒಂದು ಮಂತ್ರ ಹಾಕ್ಸೋದು, ಯಾರೋ ಬರೋದು, ಇನ್ನೇನೋ ಮಾಡಿಸೋದು, ಇದು ನಡೀತಾನೇ ಇದೆ ಕಳೆದ 5-6 ವರ್ಷದಿಂದ. ಇದರಲ್ಲೇ ಮುಳುಗಿದ್ದವರಿಗೆ ಗಂಭೀರವಾಗಿ ಇವಳು ಹೇಳ್ತಾ ಇದ್ದಾಳೆ, ಅಧಿಕಾರವಾಣಿನ ಹೇಳ್ತಾ ಇದ್ದಾಳೆ, ಇವರ ಅವತಾರ ಪುರುಷರು. ಹೇಗೆ ಹೇಳ್ತಾಳೆ ಅವಳು? ಒಂದೊಂದು ರಾಮಕೃಷ್ಣರ ಶರೀರದಲ್ಲಿ ಆಗ್ತಾ ಇದ್ದಂಥ ಲಕ್ಷಣಗಳು ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದರೆ ಅದು ಮಹಾಭಾವ ಅನ್ನುವ ಭಾವಕ್ಕೆ, ಆ ಸ್ತರಕ್ಕೆ ಒಬ್ಬ ವ್ಯಕ್ತಿ ಹೋಗಿಬಿಟ್ರೆ ಭಕ್ತನಾದವನು, ಅವನಿಗೆ ಮಾತ್ರ ಆಗುವಂಥ ಶಾರೀರಿಕ ಲಕ್ಷಣಗಳು, ಮಾನಸಿಕ ಲಕ್ಷಣಗಳು. ಅವತಾರ ಪುರುಷನನ್ನು ಬಿಟ್ಟು ಮಹಾಭಾವ ಯಾರಿಗೂ ಬರಲಾರದು. ಸೇರಿಸು ಪಂಡಿತರ ಸಭೆಯನ್ನು, ಅವರ ಮುಂದೆ ನಾನು ಸಾಬೀತು ಮಾಡಿ ಸಾಧಿಸಿಬಿಡ್ತೇನೆ ಇವರ ಅವತಾರ ಪುರುಷರು. ಯಾವ ಲಕ್ಷಣಗಳು ಇವತ್ತು ಇವರಿಗೆ ಶರೀರದಲ್ಲಿ ಬಂದಿದೆಯೋ ಅದು ಇಲ್ಲಿಯವರೆಗೆ ಕೇವಲ ಇಬ್ಬರಿಗೆ ಮಾತ್ರ ಬಂದಿರತಕ್ಕಂಥದ್ದು. ಭಕ್ತಿಯೋಗದ ಪರಾಕಾಷ್ಠೆ, ಇದರ ಆಚೆಗೆ ಭಕ್ತಿಯೋಗದಲ್ಲಿ ಏನೂ ಇಲ್ಲ. ಭಕ್ತಿಯೋಗದ ಪರಾಕಾಷ್ಠೆಗೆ ಹೋದವಳು ಒಬ್ಬಳು, ಮೊದಲನೇದಾಗಿ ರಾಧೆ, ಎರಡನೇವನು ಚೈತನ್ಯ ಮಹಾಪ್ರಭು. ಚೈತನ್ಯ ಭಾಗವತದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಈ ಲಕ್ಷಣಗಳೆಲ್ಲ ಮಹಾಭಾವ. ಅವತಾರ ಪುರುಷನಿಗೆ, ಚೈತನ್ಯನಿಗೆ, ರಾಧೆಗೆ ಮಾತ್ರ ಬಂದಿದೆ. ಈಗ ಇವ್ರಿಗೆ ಬಂದಿದೆ ಅಂದರೆ ಇವ್ರಿಗೆ ಅವತಾರ ಪಂಡಿತರ ಸಭೆ ಸೇರಿದ್ದು ಆಯಿತು, ಅಲ್ಲಿ ಸಾಧಿಸಿಬಿಟ್ಲೂ ಆಯಿತು. ಪಂಡಿತರು ಹೇಳಿದರು, ಹೌದಮ್ಮ, ನಾವು ಏನೂ ಸಂದೇಹ ಪಡೋ, ಗೌರಿ ಪಂಡಿತ, ಆಸ್ಥಾನ ಪಂಡಿತರು, ಪಂಡಿತ ಪದ್ಮಲೋಚನ, ವೈಷ್ಣವ ಚರಣ, ಉದ್ದಾಮ ಪಂಡಿತರು, ದೊಡ್ಡದು, ಇಡೀ ಕಲ್ಕತ್ತೆ, ಬಂಗಾಳ, ಆ ಕಡೆ ಪೂರ್ವ ಭಾರತದಲ್ಲೇ ಹೆಸರು ಮಾಡಿದಂತಹ ಪಂಡಿತರು ತುಟ್ಟು ಪಿಟಕ್ ಅನ್ನೋದೇ ಅವಳ ಮಾತನ್ನು ಒಪ್ಪಿಕೊಂಡು ಎಲ್ಲ ಕೂಡ ಹೊರಟೋಗ್ಬಿಟ್ರು. ಏನಿದು ಮಹಾಭಾವ ಅಂದರೆ? ಮಹಾಭಾವ ಅಂದರೆ ಏನು? ಒಂದು ಸಣ್ಣ ಒಂದು ವಿವರಣೆ ನಿಮಗೆ ಬೇಕು. ಭಕ್ತಿಯೋಗ ಅಂತಿದೆ, ಅದು ಈ ವಿಶ್ವಕ್ಕಿಂತಲೂ ದೊಡ್ಡದಾದಂಥ ಪ್ರಪಂಚ, ಭೂಲೋಕ ಅಲ್ಲ, ಈ ವಿಶ್ವವೇ ಬಹಳ ಸಣ್ಣದು. ಭಕ್ತಿಯೋಗ ಅದೊಂದು ಬೇರೆಯೇ ಪ್ರಪಂಚ, ಆದರೆ ಆ ಪ್ರಪಂಚ ಇಲ್ಲೇ ಇದೆ. ಹೊರಗಡೆ ಇರೋ ಪ್ರಪಂಚ ಅದು ಪ್ರಪಂಚವೇ ಅಲ್ಲ. ನಿಜವಾದ ಪ್ರಪಂಚ ಇರೋದು ಒಳಗಡೆ ಭಾವಲೋಕಗಳು ಅಂತಿವೆ, ಎಷ್ಟೆಷ್ಟೋ ಭಾವಲೋಕಗಳಿವೆ, ಹೊರಗಡೆನೂ ಇವೆ. ಇವತ್ತು ನಾವು ಸೈನ್ಸ್ನಲ್ಲಿ ಓದುವಂಥ ಪ್ರಪಂಚ ಇದೆಯಲ್ಲ, ಇದು ಸ್ಥೂಲ ಪ್ರಪಂಚ. ರಾಮಕೃಷ್ಣರು ಹೇಳ್ತಾರೆ ಸೂಕ್ಷ್ಮ ಪ್ರಪಂಚ ಅಂತ ಒಂದಿದೆ, ಅದು ಇಂದ್ರಿಯಗಳ ಗ್ರಹಿಕೆಗೆ ಬರುವುದಿಲ್ಲ. ನಾವೆಲ್ಲ ಹೇಳ್ತಿರ್ತೀವಿ ಗಂಧರ್ವ ಲೋಕ, ಪಿತೃಲೋಕ, ತೈತ್ರಿಯ ಉಪನಿಷತ್ನಲ್ಲಿ ಬರುತ್ತಲ್ಲ, ಸುಳ್ಳಲ್ಲ ಅವೆಲ್ಲ. ಅದು ನಿಮ್ಮ ಮೈಕ್ರೋಸ್ಕೋಪ್ ಒಳಗೆ, ಟೆಲಿಸ್ಕೋಪ್ ಒಳಗೆ ಕಾಣಲ್ಲ ಅಷ್ಟೇ. ಅದು ಕಾಣಬೇಕು ಅಂತಂದರೆ ಒಳಗಡೆ ಇರುವ ನಮ್ಮ ಪ್ರಜ್ಞೆ, ಒಳಗಡೆ ಇರುವ ಆಳ ಸ್ತರಗಳಲ್ಲಿರ್ತಕ್ಕಂಥ ಪ್ರಜ್ಞೆಗಳು ಆಚೆಗೆ ಬಂದು ನಮ್ಮ ಬುದ್ಧಿಗೆ ಆಶೀರ್ವಾದ ಮಾಡಬೇಕು. ಆ ಪ್ರಜ್ಞೆಗಳು ಆಗ ಮಾತ್ರ ನಮ್ಮ ಬುದ್ಧಿ ಅದನ್ನು ಗ್ರಹಿಸಬಲ್ಲವು. ಹೊರಗಡೆ ಮೈಕ್ರೋಸ್ಕೋಪ್ಗೆ, ಟೆಲಿಸ್ಕೋಪ್ಗೆ ಕಾಣುವ, ವಿಜ್ಞಾನಗಳಿಗೆ ಕಾಣುವ ಪ್ರಪಂಚ ಅದು ತೆಂಗಿನಕಾಯಿನಲ್ಲಿ ಹೊರಗಡೆ ನಾರು, ಒಳಗಡೆ ಚಿಪ್ಪು ಬೇರೆ ಇದೆ, ಕೊಬ್ಬರಿ ಬೇರೆ ಇದೆ, ತೆಂಗಿನ ನೀರು ಬೇರೆ ಇದೆ, ಅದು ಬರೀ ನಾರು. ಈ ಫಿಸಿಕ್ಸ್ನಲ್ಲಿ ನಾವು ಕಾಣುವ ಪ್ರಪಂಚ, ಜಿಯೋಗ್ರಫಿನಲ್ಲಿ ಕಾಣುವ ಪ್ರಪಂಚ ನಾರು, ಅದರ ಆಚೆಗೇನೂ ಅಲ್ಲ. ಮಹಾಭಾವ ಅಂತಂದರೆ ಭಕ್ತಿಯೋಗ ಅನ್ನುವ ದೊಡ್ಡದೊಂದು ಮೇರೆ ಇಲ್ಲದ ಒಂದು ವಿಶ್ವ ಇದೆ. ಅದರಲ್ಲಿ 5 ರೀತಿಯ ಭಾವಗಳಿದೆ. ಭಾವ ಅಂದರೆ ನಮಗೂ ಮತ್ತು ಆ ಪರಮ ಪುರುಷನಿಗೂ ಇರತಕ್ಕಂಥ ಸಂಬಂಧವನ್ನು ನಾವೇ ಗುರುತಿಸ್ಕೊಳ್ಳೋದು.
5 ರೀತಿಯ ಸಂಬಂಧಗಳಿವೆ. ಯಾವುದಾದರೂ ಒಂದು ಸಂಬಂಧವನ್ನು ಇಟ್ಕೊಂಡು ಭಕ್ತನಾದವನೇ ನೀನು ತನ್ಮಯನಾಗಬೇಕು ಆ ಸಂಬಂಧದಲ್ಲಿ, ಆ ಸಂಬಂಧದ ಆನಂದದಲ್ಲಿ, ಆ ಸಂಬಂಧದ ಶ್ರೀಮಂತಿಕೆಯಲ್ಲಿ ನೀನು ನಿನ್ನನ್ನೇ ಮುಳುಗಿಬಿಡಬೇಕು, ನೀನು ಕಳ್ಕೊಂಡ್ಬಿಡ್ಬೇಕು, ತಲ್ಲೀನರಾಗ್ಬಿಡ್ಬೇಕು ನೀನು ಅದರಲ್ಲಿ ಅಂತ ಭಕ್ತಿಶಾಸ್ತ್ರಗಳು ಹೇಳುತ್ತವೆ. ದಾಸ್ಯಭಾವ, ಪರಮಾತ್ಮ ನೀನು ಪ್ರಭು, ನಾನು ದಾಸ, ಇದು ದಾಸ್ಯಭಾವ. ಹನುಮಂತ ಈ ಮಾರ್ಗವನ್ನು ಹಿಡಿದು ಹೊರಟವನು. ವಿವೇಕಾನಂದರು ಹೇಳ್ತಾರೆ, ಸಾಧು ಸನ್ಯಾಸಿಗಳಿಗೂ ಇದೇ ಮಾರ್ಗ ನಿಜಕ್ಕೂ ಕೂಡ ಒಪ್ಪುವಂಥದ್ದು. ಎರಡನೇದು ಯಾವುದು? ಮಧುರ ಭಾವ. ಪರಮಾತ್ಮ ನೀನು ಪ್ರಿಯಕರ, ನಾನು ಪ್ರಿಯತಮೆ. ಚೈತನ್ಯ ಮಹಾಪ್ರಭುಗಳು ಪುರುಷನಾದರೂ ಕೂಡ ಕೃಷ್ಣನನ್ನು ನೀನು ಪ್ರಿಯತಮ, ನಾನು ನಿನ್ನ ಪ್ರಿಯತಮೆ. ಮಧುರ ಭಾವದಲ್ಲಿ ಆರಾಧನೆ. ರಾಧೆ, ಮೀರಾಬಾಯಿ, ಅಕ್ಕಮಹಾದೇವಿ ಇವರೆಲ್ಲ ಈ ಮಧುರ ಭಾವವನ್ನು ಆಶ್ರಯಿಸಿದವರು. ಆಮೇಲೆ ವಾತ್ಸಲ್ಯ ಭಾವ, ನೀನು ತಾಯಿ, ನೀನು ತಾಯಿ, ನಾನು ಮಗು, ಈ ಭಾವ. ಸಖ್ಯ ಭಾವ, ನೀನು ಮಿತ್ರ, ನನ್ನ ಸ್ನೇಹಿತ ನೀನು. ಸುಗ್ರೀವ, ವಿಭೀಷಣ, ಅರ್ಜುನ ಇವರೆಲ್ಲ ಈ ಭಾವವನ್ನು ಆಶ್ರಯಿಸಿದವರು. ಶಾಂತ ಭಾವ, ನೀನು ಬಹಳ ದೊಡ್ಡವನಪ್ಪ, ನೀನು ಪರಮಾತ್ಮ, ಪರಮ ಪುರುಷ, ನಾನು ಸಾಮಾನ್ಯ ವ್ಯಕ್ತಿ, ನಿನ್ನ ಕೃಪೆಯಿಂದ ನಾನು ಉದ್ಧಾರವಾಗಬೇಕು. ಋಷಿಗಳು ಸಾಮಾನ್ಯವಾಗಿ ಈ ಭಾವವನ್ನು ಆಶ್ರಯಿಸ್ತಾರೆ. ನೀನು ಬಹಳ ದೊಡ್ಡವನು, ನೀನು ಗುರು, ತಂದೆ ತಾಯಿ ಎಲ್ಲವೂ ನೀನೇ, ನಿನ್ನ ಕೃಪಾಶ್ರಯದಲ್ಲಿ ನಾನು ಬೆಳಿಬೇಕು, ನೀನು ಕೃಪೆ ಮಾಡಲಿಲ್ಲ ಅಂದರೆ ನನಗೆ ಗತಿ ಏನು? ಇದು ಶಾಂತ ಭಾವ. 5 ಭಾವಗಳಿವೆ. ಒಂದೊಂದು ಭಾವದಲ್ಲಿ ಎಂಥೆಂಥ ಅನುಭವಗಳಾಗುತ್ತೆ. ಸ್ವಾಮಿ ಅದ್ಭುತಾನಂದರು ಬ್ರಹ್ಮಜ್ಞಾನಿಗಳಾದವರು, ಶ್ರೀರಾಮಕೃಷ್ಣರ ನೇರ 16 ಜನ ಶಿಷ್ಯರಲ್ಲಿ ಒಬ್ಬರು. ಸರಿಯಾಗಿ ಮಾತಾಡೋಕೆ ಬಾರದೇ ಇದ್ದವರು ರಾಮಕೃಷ್ಣರ ಕಡೆಯಿಂದ ಆಶೀರ್ವಾದಕ್ಕೆ ಒಳಗಾಗಿ ನಾಲಿಗೆ ಚಾಚಿದಾಗ ರಾಮಕೃಷ್ಣರು ಬೀಜಾಕ್ಷರ ಬರೆದು ಆಮೇಲೆ ಅದರ ಪ್ರಭಾವದಿಂದ ಶಿವ ದೇವಸ್ಥಾನದಲ್ಲಿ ಧ್ಯಾನಕ್ಕೆ ಕುಳಿತರೆ ಅವರ ಧ್ಯಾನ ಮುಗಿಯುವ ಹೊತ್ತಿಗೆ ಯಾವುದೋ ಒಂದು ಅಲೌಕಿಕವಾದ ಒಂದು ಪ್ರೇರಣೆಯಿಂದ ರಾಮಕೃಷ್ಣರು ಶಿವ ದೇವಸ್ಥಾನದ ಕಡೆಗೆ ಹೋಗ್ತಾರೆ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದರೆ ನೋಡ್ತಾರೆ, ಶಿವಲಿಂಗದಿಂದ ಸ್ವಯಂ ಶಿವ ಎದ್ದು ಬಂದು ಈ ಧ್ಯಾನ ಮಾಡ್ತಾ ಇರುವ ಆ ಲಾಟು ಒಳಗಡೆಗೆ ಪ್ರವೇಶ ಮಾಡಿಬಿಡ್ತಾನೆ. ಶಿವನೇ ಎದ್ದು ಬಂದು, ಲಿಂಗದಿಂದ ಎದ್ದು ಬಂದು ಈ ಒಳಗಡೆಗೆ ಪ್ರವೇಶ ಮಾಡಿಬಿಡ್ತಾನೆ. ರಾಮಕೃಷ್ಣರ ನಾಲಿಗೆ ಮೇಲೆ ಅವನಿಗೆ ಒಂದು ಅಕ್ಷರ ಬರೆದು, ಈಗ ಹೋಗು ಧ್ಯಾನ ಮಾಡು ಅಂತ ಹೇಳಿದ್ದಕ್ಕೆ ಒಂದು ಧ್ಯಾನದಲ್ಲಿ ಪರಮಾತ್ಮನ ದರ್ಶನ ಪಡ್ಕೊಂಡ ಮಹಾಮಹಿಮ ಈತ. ಹೆಸರು ಬರೆಯೋದಕ್ಕೆ ಬಾರದೇ ಇದ್ದವನು ಯಾರು? ಲಾಟು. ಮುಂದೆ ಅವನ ಪರಿವರ್ತನೆ ಕಂಡು ವಿವೇಕಾನಂದರು ಆತನಿಗಿಟ್ಟ ಹೆಸರು ಅದ್ಭುತಾನಂದ. ಅದ್ಭುತಾನಂದರು ಬ್ರಹ್ಮಜ್ಞಾನಿಗಳು ಹೇಳ್ತಾರೆ, ಒಂದೇ ಒಂದು ಭಾವಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅನುಭವಗಳು ನಮ್ಮದಾಗಬೇಕು ಅಂದರೆ 1000 ಜನ್ಮ ಎತ್ತಬೇಕು. ಒಂದು ಭಾವಕ್ಕೆ ಸಂಬಂಧಪಟ್ಟಂಥ ವಾತ್ಸಲ್ಯ ಭಾವವಾಗಲಿ, ಮಧುರ ಭಾವವಾಗಲಿ, ಶಾಂತ ಭಾವವಾಗಲಿ, ಸಖ್ಯವಾಗಲಿ, ದಾಸ್ಯವಾಗಲಿ, ಒಂದು ಭಾವಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅನುಭವಗಳು ನಮ್ಮದಾಗಬೇಕಾ? 1000 ಜನ್ಮಗಳಾಗಬೇಕು. 5 ಭಾವಗಳಿಗೆ ಸಂಬಂಧಪಟ್ಟಿದ್ದಾಗಬೇಕು ಅಂದರೆ 5000 ಜನ್ಮಗಳಾದರೆ ಒಬ್ಬ ವ್ಯಕ್ತಿ ಸಾಧಕ 5000 ಜನ್ಮಗಳಲ್ಲಿ ಒಂದೇ ಸ್ರೋತದಲ್ಲಿ ಆತ ಸಾಧನೆ ಮಾಡ್ತಾ ಹೋದರೆ, ತೀವ್ರವಾದ ಭಕ್ತಿಯ ಪರಾಕಾಷ್ಠೆಯಲ್ಲಿ ತನ್ನನ್ನು ತಾನು ಕರಗಿಸಿಕೊಂಡಿದ್ದೇ ಆದರೆ 5000 ವರ್ಷಗಳ ನಂತರ ಮಹಾಭಾವಕ್ಕೆ ಬರ್ತಾನೆ. ರಾಮಕೃಷ್ಣರು ಕೇವಲ 3 ವರ್ಷಕ್ಕೆ ಮಹಾಭಾವವನ್ನು ಮುಟ್ಟಿದರು. ಇದನ್ನೆಲ್ಲ ನೋಡಿ ಆಕೆ ಹೇಳ್ತಾಳೆ, ಮಗು ನಿನ್ನದು ಮಹಾಭಾವ, ನೀನು ಅವತಾರ ಪುರುಷ. ಪಂಡಿತರು ಒಪ್ಕೊಂಡ್ರು. ರಾಮಕೃಷ್ಣ ಹೇಳಿದ್ರು, ಅಮ್ಮ ಹೀಗೆಲ್ಲ ಉರಿ ಎಲ್ಲ ಬರುತ್ತಲ್ಲ, ಅದಕ್ಕೆ ಅವಳದು ಉಪಾಯ ಮಾಡಬೇಕು. ಚಂದನವನ್ನು ಮೈಗೆ ಹಚ್ಚಿದರೆ ಆ ಉರಿ ಹೋಗುತ್ತದೆ. ಹಸಿವಿಗೆ ಅದಕ್ಕೊಂದು ಉಪಾಯ ಕೊಟ್ಟರು. ರಾಶಿ ರಾಶಿ ಅನ್ನ, ಪಲ್ಯ, ಸಿಹಿ ರಾಶಿ ರಾಶಿ ಇರುವ ಕೋಣೆಯಲ್ಲಿ ಕೆಲವು ದಿನ ನೀನು ವಾಸ ಮಾಡಬೇಕು. ಮಥುರಾ ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ದ. ಇಂಥ ಕೋಣೆ ಅಂತ ಇಟ್ಕೊಳ್ಳಿ, ಈ ಕಡೆ ಒಂದು ಅನ್ನದ ರಾಶಿ, ಆ ಕಡೆ ಸಿಹಿಗಳ ರಾಶಿ, ಇನ್ನೊಂದು ಕಡೆ ಇನ್ನೊಂದು ರಾಶಿ, ಆ ಕೋಣೆಯಲ್ಲೇ ಇರೋದು ರಾಮಕೃಷ್ಣ ಕೆಲವು ದಿನ. ಅದನ್ನು ನೋಡಿದಾಗ ಹಸಿವು ಹೋಗಿ. ಇದೆಲ್ಲ ನಾವು ಊಹೆ ಮಾಡೋಕ್ಕೆ ಸಾಧ್ಯವೇ? ಇದೆಲ್ಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಏನೇನಿದೆ. ಮುಂದೆ ರಾಮಕೃಷ್ಣ ಹೇಳ್ತಾ ಇದ್ರು, ಜಗನ್ಮಾತೆಯ ಉಗ್ರಾಣದಲ್ಲಿ, ಜಗನ್ಮಾತೆಯ ಉಗ್ರಾಣದಲ್ಲಿ ಅದೆಷ್ಟು ಮುತ್ತು ರತ್ನಗಳು, ಅದೆಷ್ಟು ಮಾಣಿಕ್ಯಗಳು, ಅದೆಷ್ಟು ವಾಣಿಜ್ಯಗಳು ಕಾಲ ಕಸವಾಗಿ ಬಿದ್ದಿದೆ, ಲೆಕ್ಕ ಇಟ್ಟವರಾರು. ಜಗನ್ಮಾತೆಯ ಉಗ್ರಾಣ
ಉಗ್ರಾಣ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರುತ್ತಲ್ಲ, ಈ ಥರದೊಂದು ಜಗನ್ಮಾತೆಯ ಉಗ್ರಾಣದಲ್ಲಿ ಅದೆಷ್ಟೆಷ್ಟು ವಜ್ರವೈಢೂರ್ಯಗಳು, ರತ್ನಗಳು, ಪಚ್ಚಗಳು ಕಾಲು ಕಸವಾಗಿ ಬಿದ್ದಿದೆ, ಲೆಕ್ಕ ಇಟ್ಟವರಾರು. ಅಂದರೆ ಜಗನ್ಮಾತೆಯದೊಂದು ಉಗ್ರಾಣ ಇದೆ, ಅಲ್ಲಿ ದೊಡ್ಡ ದೊಡ್ಡ ಒಡವೆಗಳೆಲ್ಲ ಇದೆ ಅಂತಲ್ಲ. ಭಕ್ತಿಯೋಗದಲ್ಲಿ ಒಬ್ಬ ಸಾಧಕ ಮುಂದುವರಿತಾ ಇದ್ದರೆ ಏನೇನು ಅನುಭವಗಳು, ಏನೆಲ್ಲ ಆಯಿತು ರಾಮಕೃಷ್ಣನಿಗೆ ದರ್ಶನಗಳು. ಕಣ್ಣು ತೆರೆದರೆ, ಕಣ್ಣು ಮುಚ್ಚಿದರೆ ಮುಂದೆ ಭೈರವಿ ಬ್ರಾಹ್ಮಣಿ ಹತ್ತಿರಕ್ಕೆ ತಗೊಂಡು ಮತ್ತೆ ಹಲವಾರು ವರ್ಷಗಳ ಕಾಲ 64 ತಂತ್ರಶಾಸ್ತ್ರಗಳ ಮೂಲಕ ಒಂದೊಂದರ ಧ್ಯೇಯ ಏನಿದೆಯೋ, ಒಂದೊಂದರ ಗುರಿ, ಒಂದೊಂದು ದೇವತೆ, ಒಬ್ಬನೇ ದೇವತೆಯ ಬೇರೆ ಬೇರೆ ಭಾವಗಳು 64 ಬೇರೆ ಬೇರೆ ರೀತಿಯಲ್ಲಿ. ಕೇವಲ ತಂತ್ರಶಾಸ್ತ್ರದಲ್ಲಿ ಹೆಣ ಬರುತ್ತೆ, ಏನೇನೋ ಬರುತ್ತೆ. ಬೆತ್ತಲೆಯಾಗಿ ಕುಳಿತುಕೊಂಡು ಸಾಧನೆ ಮಾಡೋದು ಬರುತ್ತೆ. ಬೆತ್ತಲೆ ಹೆಂಗಸೊಬ್ಬಳು ಬರ್ತಾಳೆ, ಅವಳು ರಾಮಕೃಷ್ಣ ತೊಡೆ ಮೇಲೆ ಕೂತ್ಕೊಳ್ತಾಳೆ. ರಾಮಕೃಷ್ಣರು ಅವಳನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಜಪ ಮಾಡ್ತಾ ಅವಳ ಕಡೆಗೆ ಮನಸ್ಸು ಹರಿಯದಂತೆ ನೋಡ್ಕೋಬೇಕಾಗುತ್ತೆ. ಆ ವರ್ಣನೆ ಈ ಪುಸ್ತಕ ಓದಬೇಕು. ನಾವು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಮುಂದೆ ವಿವೇಕಾನಂದರು ಇದನ್ನೆಲ್ಲ ಪಕ್ಕಕ್ಕಿಟ್ಟರು. ರಾಮಕೃಷ್ಣರ ಜೊತೆ ನರೇಂದ್ರ ಮಾತನಾಡುವಾಗ ಈ ತಂತ್ರಶಾಸ್ತ್ರಗಳ ಬಗ್ಗೆ ಬಂದರೆ ನರೇಂದ್ರ ಇನ್ನಿಲ್ಲದ ರೀತಿಯಲ್ಲಿ ಬೈಯೋದಕ್ಕೆ ಪ್ರಾರಂಭ ಮಾಡೋದು. ಆವಾಗ ರಾಮಕೃಷ್ಣ ಹೇಳ್ತಾರೆ, ಮಗು, ಮನೆಗೆ ಮುಂದ್ಗಡೆ ಬಾಗಿಲಿದ್ದ ಹಾಗೆ ಹಿಂದ್ಗಡೆ ಬಾಗಿಲು ಒಂದಿರುತ್ತೆ. ಮಲ ಹೊರೋನು ಹಿಂದ್ಗಡೆ ಬಾಗಿಲನ್ನು ತೊಗೊಂಡು ಹೋಗ್ತಾನೆ. ನಿನಗೆ ತಂತ್ರಶಾಸ್ತ್ರದ ಆಸಕ್ತಿ ಇಲ್ಲ ಅಂದರೆ ಬಿಡು. ಆದರೆ ಅದಕ್ಕೂ ಕೂಡ ಭಗವದ್ ಇಚ್ಛೆ, ಭಗವಂತನ ಸೃಷ್ಟಿಯಲ್ಲಿ ಅದಕ್ಕೂ ಕೂಡ ಒಂದು ಸ್ಥಾನವಿದೆ. ಏನೇನೋ ಬರುತ್ತೆ, ಅದರ ರಾಜಮಾರ್ಗ ಯಾವುದು? ವೇದಾಂತ, ಭಕ್ತಿ, ಜ್ಞಾನ, ವೈರಾಗ್ಯ, ಜಪ, ಧ್ಯಾನ, ಸಾಧು ಸಂಘ, ಭಜನೆ, ಸಂಕೀರ್ತನೆ, ಇವೆಲ್ಲ ರಾಜಮಾರ್ಗಗಳು. ಈ ತಂತ್ರಶಾಸ್ತ್ರಗಳು ಇತ್ಯಾದಿಗಳೆಲ್ಲ ಬಹಳ ವಾಮ ಮಾರ್ಗ ಇದೆ, ದಕ್ಷಿಣ ಮಾರ್ಗ ಅಂತಿದೆ, ಏನೇನೋ ಮಾರ್ಗಗಳೆಲ್ಲ ಹಿಮಾಲಯಗಳಲ್ಲಿ, ಟಿಬೆಟ್ಟಿನಲ್ಲಿ, ಪೂರ್ವ ಭಾರತದಲ್ಲಿ, ಕೇರಳದಲ್ಲಿ ಸ್ವಲ್ಪ ಮಟ್ಟಿಗೆ, ಇಲ್ಲ ಮಂಗಳೂರು ಕಡೆಯೂ ಸ್ವಲ್ಪ ಮಟ್ಟಿಗೆ ಜನ ಮಾಡ್ತಾರೆ. ಅದೆಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಶ್ರೀರಾಮಕೃಷ್ಣರಿಗಾದ ದರ್ಶನ ಸೀತೆಯ ದರ್ಶನವಾಯಿತು, ಕೃಷ್ಣನ ದರ್ಶನವಾಯಿತು, ಜೀಸಸ್ನ ದರ್ಶನವಾಯಿತು. ಬುದ್ಧರದ ಕಣ್ಣು ಮುಚ್ಚಿದರೆ, ಕಣ್ಣು ತೆರೆದರೆ 24 ಗಂಟೆ ಅವರು ಏನು ಬಯಸಿದರು? ಜಗನ್ಮಾತೆಯ ಎಲ್ಲ ದಶಮಹಾವಿದ್ಯೆಯರು, ಬೇರೆ ಬೇರೆ ರೂಪಗಳು, ಸಾವಿರಾರು ರೂಪಗಳು. ಅದು ಏನು ಹೇಳ್ತಾರೆ ಅವರು? ಕಣ್ಣು ತೆರೆದರೆ, ಕಣ್ಣು ಮುಚ್ಚಿದರೆ ಸಾವಿರಾರು ದರ್ಶನಗಳಾಗಿ ಹೋಗ್ತಾ ಇತ್ತು. ತಮ್ಮೊಳಗಡೆಯಿಂದಲೇ ಒಬ್ಬ ಯುವ ಸನ್ಯಾಸಿ ಕೈನಲ್ಲಿ ತ್ರಿಶೂಲವನ್ನು ಇಟ್ಕೊಂಡು ಮಹಾ ತೇಜಸ್ವಿಯಾದ ಯುವ ಸನ್ಯಾಸಿ ಒಬ್ಬ ಹೊರಗೆ ಬರ್ತಿದ್ದ. ತಮ್ಮ ಶರೀರದಿಂದಲೇ ಹೊರಕ್ಕೆ ಬರ್ತಿದ್ದ. ಧ್ಯಾನ ಮಾಡುವುದಕ್ಕೆ ರಾಮಕೃಷ್ಣನ ಪ್ರೇರೇಪಿಸಿ, ಈಗ ಕುಳಿತುಕೊಂಡು ಧ್ಯಾನ ಮಾಡು. ಧ್ಯಾನಕ್ಕೆ ಕುಳಿತರೆ ಒಳಗಡೆ ಇರ್ತಕ್ಕಂಥ ಮೂಳೆಗಳು ಎಲ್ಲ ಕಟ ಅಂತ ಶಬ್ದ ಆಗೋದು. ಎಲ್ಲ ಬಾಗಿಲುಗಳಿಗೂ ಬೀಗ ಹಾಕಲ್ಪಟ್ಟಿವೆ. ಇನ್ನು ಮನಸ್ಸು ಎಲ್ಲಿಗೂ ಹೋಗದಂತೆ ಧ್ಯಾನ ಮಾಡಬೇಕು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. 6 ತಿಂಗಳ ಕಾಲ ಸಮಾಧಿಸ್ಥರಾಗಿದ್ದವರು ಹೊರಕ್ಕೆ ಬರಲಿಲ್ಲ. ಆಗಿನ ಕಾಲದಲ್ಲಿ ಉದ್ದನೇ ಕೂದಲು ಬಿಟ್ಟಿದ್ದು. ಆ ಕೂದಲಿನಲ್ಲಿ ಹಕ್ಕಿ ಗೂಡು ಕಟ್ಟಿತ್ತು. ಕೂದಲು ಬಿಟ್ಟಿದ್ರು. 6 ತಿಂಗಳು ಹೆಣದಂತೆ ಮಲಗಿದ್ದಾರೆ. ಹಕ್ಕಿ ಗೂಡು ಕಟ್ಟಿಬಿಟ್ಟಿದೆ ಕೂದಲಿನಲ್ಲಿ. ಇದೆಲ್ಲ ಮುಗಿಯಿತು. ಭಕ್ತಿ ಯೋಗ ಮುಗಿಯಿತು. ಇನ್ನಾಗಬೇಕಾಗಿದೆ ಸನ್ಯಾಸ ಯೋಗ, ಜ್ಞಾನ ಯೋಗ, ಅದ್ವೈತ ಯೋಗ. ಇದರಲ್ಲಿ ಭೈರವಿ ಬ್ರಾಹ್ಮಣಿಗೆ ಆಸಕ್ತಿ ಇಲ್ಲ. ಅವಳು ಅದರಲ್ಲಿ ಸಾಧನೆ ಮಾಡಿಲ್ಲ. ಅದಕ್ಕೆ ಬೇರೆ ಗುರುಗಳು ಬೇಕು. ಆದರೆ ಭವತಾರಿಣಿ ಜಗನ್ಮಾತೆ ಅದಕ್ಕೆ ಬೇಕಾದ ಗುರುಗಳನ್ನು ಕರೆಸೋದು. ತನ್ನ ಮುದ್ದು ಮಗುವಿಗಾಗಿ, ಶ್ರೀರಾಮಕೃಷ್ಣರಿಗಾಗಿ ಆ ಜಗನ್ಮಾತೆ ಅವಳು ವಹಿಸದ ಕಾಳಜಿ ಇಲ್ಲ. ಕಾಲಕ್ಕೆ ಏನೇನಾಗಬೇಕು ಅದೆಲ್ಲ ಮೊದಲೇ ಗುರುತು ಮಾಡಿಟ್ಟಂತೆ ಪ್ರತಿಯೊಂದು ಬಂದು ಒದಗುತ್ತಿತ್ತು. ಯಾಕೆ? ರಾಮಕೃಷ್ಣರು ಅವಳಲ್ಲಿ ಸಂಪೂರ್ಣವಾಗಿ ಶರಣಾಗತರಾದವರು. ಭಕ್ತನನ್ನು ಭಗವಂತ ಹೇಗೆ ನೋಡಿಕೊಳ್ತಾನೆ ಅನ್ನೋದಕ್ಕೆ ಶ್ರೀರಾಮಕೃಷ್ಣರನ್ನು ಕಾಳಿ ಮಾತೆ ನೋಡಿಕೊಂಡಿದ್ದೇ ಅದ್ಭುತವಾದ ಉದಾಹರಣೆ. ಏನೇನು ಬೇಕು, ಯಾವ ಕಾಲಕ್ಕೆ ಏನೇನು ಬೇಕು. ಬಂದ ವಿಂಧ್ಯ ಪರ್ವತದಲ್ಲಿ 40 ವರ್ಷ ತಪಸ್ಸು ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದುಕೊಂಡು ನಗ್ನರಾಗಿದ್ದಂಥ, ಜಟೆ ಬಿಟ್ಕೊಂಡಿದ್ದಂಥ, ಪರಮ ಉನ್ನತ ಮಟ್ಟದ ಅದ್ವೈತ ಸಿದ್ಧಿಯನ್ನು ಪಡ್ಕೊಂಡಿದ್ದಂಥ ತೋತಾಪುರಿ ಸನ್ಯಾಸಿ ಬಂದ. ರಾಮಕೃಷ್ಣರನ್ನು ನೋಡಿದ. ಬಹಳ ಮುಂದುವರೆದಿದ್ದಾರೆ ಇವರು ಅಂತ ಗೊತ್ತಾಯಿತು. ನೋಡು, ನಿನಗೆ ಸನ್ಯಾಸ ಕೊಡ್ತೀನಿ, ತಗೊಳ್ತೀಯೋ?
ಆವಾಗ ರಾಮಕೃಷ್ಣ ನನ್ನ ತಾಯಿಯನ್ನು ಕೇಳಬೇಕು. ಕೇಳ್ಕೊಂಡು ಬಾ. ತೋತಾಪುರಿ ಏನಂದ್ಕೊಂಡ, ಹೆತ್ತ ತಾಯಿಯನ್ನು ಕೇಳೋದಕ್ಕೆ ಹೋಗ್ತಾ ಇದ್ದಾನೆ. ಹೆತ್ತ ತಾಯಿಯನ್ನು ಕೇಳೋದಕ್ಕೆ ಹೋಗ್ತಾ ಇದ್ದಾರೆ. ಕೇಳ್ಕೊಂಡು ಬಾ. ಆಗಬಹುದಂತೆ. ನೋಡು, ಈ ಸನ್ಯಾಸದಲ್ಲಿ ನಾನು ನಿನಗೆ ಮಂತ್ರ ಕೊಡ್ತೀನಿ ನೋಡು, ನಿನ್ನ ತಾಯಿಯನ್ನು ನೀನು ಕತ್ತರಿಸ್ಬೇಕಾಗುತ್ತೆ. ನಿನ್ನ ತಾಯಿಯನ್ನು ಕತ್ತರಿಸಿ ದೂರ ಹಾಕಬೇಕಾಗುತ್ತೆ. ಯಾಕೆ? ಇಲ್ಲಿ ನಿರ್ಗುಣ ನಿರಾಕಾರ ಬ್ರಹ್ಮ, ಯಾವುದೇ ಸಾಕಾರಕ್ಕೆ, ಯಾವುದೇ ಸಾಕಾರ ರೂಪಗಳಿಗೆ, ಸಗುಣ ಬ್ರಹ್ಮನಿಗೆ ಇಲ್ಲಿ ಜಾಗ ಇಲ್ಲ. ಸನ್ಯಾಸಿಗಳಿಗೆ ಆರಾಧ್ಯ ವಸ್ತು ನಿರ್ಗುಣ ನಿರಾಕಾರ ಬ್ರಹ್ಮ. ನಮಗೊಂದು ಗಾಯತ್ರಿ ಮಂತ್ರ ಕೊಡ್ತಾರೆ ಸನ್ಯಾಸದ ಕಾಲದಲ್ಲಿ, ಬ್ರಹ್ಮ ಗಾಯತ್ರಿ. ಅದು ಬ್ರಹ್ಮನಿಗೆ ಸಂಬಂಧಪಟ್ಟ ಗಾಯತ್ರಿ. ನಿಮ್ಮ ಮುಂದೆ ಅದು ಹೇಳಬಾರ್ದು, ಹೇಳಲ್ಲ. ಸನ್ಯಾಸಿಗಳು ಮಾತ್ರ ಹೇಳ್ತಾರೆ, ಅದನ್ನು ಕೊಡ್ತಾರೆ. ಮತ್ತು ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ಕುರಿತು ಧ್ಯಾನ ಮಾಡಬೇಕು. ಸರಿ, ನಿನ್ನ ತಾಯಿಯನ್ನು ಕತ್ತರಿಸಬೇಕು. ರಾಮಕೃಷ್ಣ ಹೇಳ್ತಾರೆ, ನನ್ನ ತಾಯಿಯನ್ನು ಕೇಳ್ಕೊಂಡು ಬರ್ತೀವಿ. ಸನ್ಯಾಸಕ್ಕೆ ಸಿದ್ಧವಾಗ್ತಾ ಇದೆ. ಒಂದು ಸರಿಯಾದ ದಿನ ನಿಶ್ಚಯ ಮಾಡಿದರು. ಬ್ರಹ್ಮ ಗಾಯತ್ರಿಯನ್ನು ಉಪದೇಶ ಮಾಡಿದರು. ಬೇರೆ ಅದಕ್ಕಿಂತ ಮುಂಚೆ ಏನೇನೋ ಇದೆ, ಅದೆಲ್ಲ ನಾನು ನಿಮ್ಗೆ ಹೇಳಲ್ಲ. ಆತ್ಮಶ್ರಾದ್ದ, ನಮಗೆ ನಾವೇ ಶ್ರಾದ್ದ ಮಾಡಿಕೊಳ್ಳೋದು. ತಂದೆ ತಾಯಿ ಬದುಕಿದ್ದರೂ ಅವ್ರಿಗೆ ಶ್ರಾದ್ದ ಮಾಡಿಬಿಡೋದು. ವಿರಜಾ ಹೋಮ ಅಂತಿದೆ, ಇವೆಲ್ಲ ಏನೇನೋ ಇದೆ. ಪ್ರೇಷ ಮಂತ್ರ ಅಂತ ಏನೇನೋ ಇದೆ. ಅದನ್ನು ನಿಮ್ಮ ಮುಂದೆ ಹೇಳೋತಕ್ಕದ್ದು ಅಲ್ಲ, ಹೇಳೋದೇ ಇಲ್ಲ. ಧ್ಯಾನಕ್ಕೆ ಕುಳಿತರು. ಧ್ಯಾನಕ್ಕೆ ಕುಳಿತರೆ ತಕ್ಷಣವೇ ಜಗನ್ಮಾತೆಯ ಸುಂದರ ಮೂರ್ತಿ ಮನಸ್ಸಿನಲ್ಲಿ ಬರ್ತಾ ಇದೆ. ಏನು ಮಾಡಿದರೂ ಹೋಗ್ತಾ ಇಲ್ಲ, ಏನು ಮಾಡಿದ್ರು ಹೋಗ್ತಾ ಇಲ್ಲ. ಕಣ್ಣು ತೆರೀತಾರೆ, ಜಗನ್ಮಾತೆಯ ಮೂರ್ತಿಯೇ ಬರ್ತಾ ಇದೆ. ಏನು ಮಾಡಲಿ? ಕೊನೆಗೆ ತೋತಾಪುರಿ ಅಲ್ಲೇ ಇದ್ದಂಥ ಗಾಜಿನ ಒಂದು ಚೂರು, ಒಂದಿಷ್ಟು ಉದ್ದ ಗಾಜು ತಗೊಂಡು ಭ್ರೂ ಮಧ್ಯೆ ಜೋರಾಗಿ ಚುಚ್ಚಿ, ನೋವು ಬರೋ ಹಾಗೆ ಚುಚ್ಚಿ, ಈ ನೋವಿನ ಮೇಲೆ ನಿನ್ನ ಮನಸ್ಸನ್ನು ಏಕಾಗ್ರ ಮಾಡು. ಆ ನೋವಿನ ಮೇಲೆ ಮನಸ್ಸನ್ನು ಏಕಾಗ್ರ ಮಾಡ್ತಾರೆ. ಆದರೂ ಜಗನ್ಮಾತೆಯ ಮೂರ್ತಿ ಬರುತ್ತೆ ಸ್ಮೃತಿ ಪಟಲದಲ್ಲಿ. ಆದರೆ ಜ್ಞಾನ ಖಡ್ಗದಿಂದ ಅದನ್ನು ತುಂಡರಿಸ್ತಾರೆ. ಜ್ಞಾನ ಖಡ್ಗ. ಧ್ಯಾನಕ್ಕೆ ಸಜ್ಜಾಗಿ ಮನಸ್ಸನ್ನು ನಿರ್ಗುಣ ಬ್ರಹ್ಮದಲ್ಲಿ ಲೀನಗೊಳಿಸ್ತಾರೆ. ಒಂದು ದಿನ ಪೂರ್ತಿ ಆಯಿತು, 2 ದಿನ ಪೂರ್ತಿ ಆಯಿತು, 3 ದಿನ ಪೂರ್ತಿ ಆಯಿತು. ಧ್ಯಾನದಿಂದ ಏಳೋ ಲಕ್ಷಣ ಕಾಣ್ತಾ ಇಲ್ಲ. ನೋಡಿ 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 ಗುರುಗಳಾಗಿದ್ದ ತೋತಾಪುರಿ ಕೊನೆಗೆ ಕಿವಿಯಲ್ಲಿ ಹರಿ ಓಂ ಮಂತ್ರ ಹೇಳಿ ಕ್ರಮೇಣ ಬಾಹ್ಯ ಪ್ರಜ್ಞೆ ರಾಮಕೃಷ್ಣನಿಗೆ ಬಂತು. ನೋಡಿದ್ರೆ ತೋತಾಪುರಿ ಮುಖಮಂಡಲ ಅರಳುತ್ತಾ ಇದೆ. ಎಂಥ ಶಿಷ್ಯ ಸಿಕ್ಕಿಬಿಟ್ಟ ನನಗೆ. ತಬ್ಬಿಕೊಂಡು, ರಾಮಕೃಷ್ಣ 40 ವರ್ಷ ನಾನು ಸಾಧನೆ ಮಾಡಿ ತಪಸ್ಸು ಮಾಡಿ ಏನನ್ನು ಸಾಧಿಸಿದನೋ ಕ್ಷಣ ಮಾತ್ರದಲ್ಲಿ ಸಾಧಿಸಿಬಿಟ್ಟಿಯಲ್ಲ ನೀನು. ಇದು ರಾಮಕೃಷ್ಣ. ಬೇರೆಯವರಿಗೆ 5,000 ಜನ್ಮಗಳು, ಅವರಿಗೆ 3 ವರ್ಷ. 40 ವರ್ಷ, ಅವ್ರಿಗೆ 40 ಸೆಕೆಂಡು. ಹೇಗೆ ಹೋಗುತ್ತೆ ಅವರ ಸಾಧನೆ? ಹೇಗೆ ಹೋಗುತ್ತೆ? ಮುಂದೆ ಶಾರದಾ ಮಾತೆ ಬರ್ತಾರೆ. ಶಾರದಾ ಮಾತೆ ಬಂದಾಗ ತಮ್ಮ ತಪಸ್ಸನ್ನೆಲ್ಲ 18 ವರ್ಷದ ಆ ಹುಡುಗಿಗೆ ಧಾರೆ ಎರೆದು ಬಿಡ್ತಾರೆ. ಆದರೆ ಗಂಡ ಹೆಂಡತಿಯಂತೆ ಒಂದು ದಿನ ಅವರು ಬದುಕಲಿಲ್ಲ. ಯಾಕೆ? ದುರ್ಗಾ ಸಪ್ತಶತಿಯಲ್ಲಿ ದೇವಿ ಒಂದು ಅಭಯ ಕೊಡ್ತಾಳೆ. ಯಾವ ಭಕ್ತ ನನ್ನ ಮನಸ್ಸನ್ನು ಗೆಲ್ತಾನೆ, ಶುದ್ಧ ಭಕ್ತಿಯಿಂದ ನನ್ನನ್ನು ಒಲಿಸ್ಕೊಳ್ತಾನೆ, ಅವನನ್ನು ಪತಿವ್ರತೆ, ಪತಿಯನ್ನು ನೋಡಿಕೊಳ್ಳುವಂತೆ ನೋಡಿಕೊಳ್ತೇನೆ. ತಂಸಾ ಪರಿಚರ ದೇವಿ ಪತಿಂ ರಿಯಂ ಇವಾಂಗನ. ಬಹುಶಃ ಮೂರ್ತಿ ರಹಸ್ಯ ಮತ್ತು ಕೊನೆಗೆ ಬರುತ್ತೆ. ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಕೊನೆಗೆ ರಹಸ್ಯಗಳು 3 ಬರುತ್ತೆ. ಆ ರಹಸ್ಯಗಳಲ್ಲಿ ಮೂರ್ತಿ ರಹಸ್ಯ ಅನ್ನೋ ಜಾಗದಲ್ಲಿ ಈ ಭರವಸೆಯನ್ನು ದೇವಿ ಜಗತ್ತಿಗೆ ಈ ಅಭಯವನ್ನು ಕೊಟ್ಟಿದ್ದಾಳೆ. ಭಕ್ತನೇ, ನನ್ನ ಮೇಲಿನ ಭಕ್ತಿ ನಿನ್ನದು ಮಾಗಿದರೆ, ಒಂದು ಸ್ಥಿತಿಯನ್ನು ಮುಟ್ಟಿದರೆ, ಪತಿವ್ರತೆ ಹಗಲು ರಾತ್ರಿ ತನ್ನ ಗಂಡನಿಗೆ ಹೇಗೆ ಕಾಳಜಿ ಮಾಡ್ತಾಳೋ ಹಾಗೆ ನಾನು ನಿನ್ನನ್ನು ನೋಡ್ಕೊಳ್ತೇನೆ. ಜಗನ್ಮಾತೆ ಮಾತು ಉಳಿಸ್ಕೋಬೇಕಲ್ಲ, ಬಂದು ಶಾರದಾ ಮಾತೆಯ ರೂಪದಲ್ಲಿ ಬಂದು. ಇನ್ನು ಮುಂದೆ ಸುಮಾರು 12 ವರ್ಷಗಳ ಕಾಲ, 16 ವರ್ಷ ಅಥವಾ 18 ವರ್ಷ ಅವರಿಗೆ ರಾಮಕೃಷ್ಣ ಹತ್ರ ಬಂದಾಗ 18 ವರ್ಷ, ರಾಮಕೃಷ್ಣ ತೀರ್ಕೊಂಡಾಗ 33 ವರ್ಷ. ಇಷ್ಟು ದಿನವೂ ಕೂಡ ರಾಮಕೃಷ್ಣದ ಶಾರದಾ ಮಾತೆ ನೋಡಿಕೊಂಡ ರೀತಿ ಜಗತ್ತಿನಲ್ಲಿ ಬಹುಶಃ ಯಾವ ತಾಯಿಯು ತನ್ನ ಮಗನನ್ನಾಗಲಿ, ಯಾವ ಪತಿವ್ರತೆ ತನ್ನ ಪತಿಯನ್ನಾಗಲಿ ನೋಡಿಕೊಂಡಿದ್ದಾಳೆ ಅಂತ ಅನಿಸಲಾರದು.
ನಾನು ಇದು ದುರ್ಗಾ ಸಪ್ತಶತಿಯಲ್ಲಿ ಇದನ್ನು ಓದಿ ಪರಮ ಪೂಜ್ಯರಾದ ಪುರುಷೋತ್ತಮಾನಂದಜಿಯವರಿಗೆ ಪ್ರಶ್ನೆ ಕೇಳಿದ್ದೆ. ಏನು ಸ್ವಾಮೀಜಿ, ಜಗನ್ಮಾತೆ ಹೀಗೆ ಹೇಳಿಬಿಟ್ಟಿದ್ದಾಳೆ, ಸ್ತ್ರೀಯಾದವಳು ಪತ್ನಿಯಾಗಿ ಪರಮಾತ್ಮ ಪತಿಯಾಗಿ ಇರುವುದು ನಾವು ನೋಡಿದ್ದೇವೆ, ಭಕ್ತೆ ಪತ್ನಿಯಾಗಿ ಪ್ರೇಯಸಿಯಾಗಿ ಪ್ರಿಯತಮೆಯಾಗಿ ಪರಮಾತ್ಮ ಪ್ರಿಯತಮನಾಗಿ ಇರುವುದು ನಾವು ನೋಡಿದ್ದೇವೆ. ಆದರೆ ಜಗನ್ಮಾತೆಯೇ ಪತ್ನಿಯಾಗಿ ಭಕ್ತನೇ ಪತಿಯಾಗಿ ಏನಿದು ಜಗನ್ಮಾತೆ ಹೀಗೆ ಹೇಳಿಬಿಟ್ಟಿದ್ದಾಳೆ ಕೇಳಿದೆ ನಾನು. ಪುರುಷೋತ್ತಮಾಂಜ ಹೇಳಿದರು, ಹೌದು ನಡೆದಿದೆ, ಆದರೆ ಒಂದು ಶಾರೀರಿಕ ಸಂಪರ್ಕ ಮಾತ್ರ ಇರುವುದಿಲ್ಲ. ಅಲ್ಲಿ ಸಾಮಾನ್ಯ ಜನರಂತೆ ದೈಹಿಕವಾಗಿ ಅವರು ಪತಿಪತ್ನಿಯರಾಗಿರೋದಿಲ್ಲ, ಬೇರೆಲ್ಲ ರೀತಿಯಲ್ಲಿ ಪತ್ನಿಯಂತೆ ನೋಡಿಕೊಳ್ತಾಳೆ. ಶಾರದಾ ಮಾತೆ ರಾಮಕೃಷ್ಣರ ಸಂಬಂಧವೂ ಹಾಗೆಯೇ ಇದ್ದದ್ದು. ಸಾರದ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ, ಅದನ್ನರಿತೇ ರಾಮಕೃಷ್ಣ ಪೂಜಿಸಿದರು ಭಾವ ತಾಳಿ. ಇನ್ನು ಮುಂದೆ ರಾಮಕೃಷ್ಣ ಜೀವನ ನಾವು ನೋಡೋದು, ಬಂದ ಶಿಷ್ಯರಿಗೆ ತಯಾರಿ ಮಾಡೋದು, ತರಬೇತಿ ಕೊಡೋದು, ಅದು ಇನ್ನೊಂದು. ಅದನ್ನು ನಾವು ಮುಟ್ಟೋದು ಬೇಡ, ಇವತ್ತಿನ ವಿಷಯವೂ ಅಲ್ಲ. ಸಾಧಕ ಪ್ರಪಂಚದಲ್ಲಿ ಸಾಧನೆಯ ಮುಂದೆ ಬರ್ತಾರೆ ದೊಡ್ಡದು ಉದ್ದಾಮ ಪಂಡಿತರು ಬರ್ತಾರೆ. ಒಬ್ಬ ಅಂತ ಹೇಳ್ತಾನೆ, ವೇದಾಂತಗಳನ್ನು ಮೀರಿ ಹೋಗಿದೆ ನಿಮ್ಮ ಅನುಭವಗಳು ವೇದಗಳಿಗೆ ಒಂದು ಅಡಿಷನ್. ವೇದಗಳು ನಿಮ್ಮ ಅನುಭವಗಳಿಂದ ಮತ್ತಷ್ಟು ರಿಚ್ ಆಯಿತು. ವಿವೇಕಾನಂದರು ಹೇಳ್ತಾರೆ, ದಿ ಲಾಸ್ಟ್ ಪೇಜ್ ಆಫ್ ದಿ ವೇದಾಸ್ ಹ್ಯಾಸ್ ನಾಟ್ ಬೀನ್ ರಿಟನ್ ಯೆಟ್. ವೇದಗಳ ಕೊನೆಯ ಪುಟವನ್ನು ಇನ್ನೂ ಬರೆದಿಲ್ಲ. ರಾಮಕೃಷ್ಣರು ಬಂದು ಒಂದೊಂದಷ್ಟು ಪುಟ ಸೇರಿಸಿದರು. ಇನ್ನು ಮುಂದೆ ಮತ್ತೆ ಯಾವ ಮಹಾನುಭಾವ ಬರ್ತಾರೋ ಅವರೆಷ್ಟು ಪುಟಗಳು ಸೇರಿಸ್ತಾರೆ. ಇವೆಲ್ಲ ವೇದಗಳ ಕೊನೆಯ ಪುಟವನ್ನು ಇನ್ನೂ ಬರೆದಿಲ್ಲ. ವೇದಾಂತಗಳನ್ನು ಮೀರಿ ಹೋಗಿದೆ. ಮಥುರನಾಥ ಹೇಳ್ತಾ ಇದ್ದ ರಾಮಕೃಷ್ಣರಿಗೆ, ನಿಮ್ಮ ಒಳಗಡೆ ಭಗವಂತನನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಒಬ್ಬ ಹುಡುಗ ಕಾಲು ಹೀಗೆ ವಕ್ರವಾಗಿ ಕಾಲಿಟ್ಕೊಂಡಿರೋದು ನೋಡಿದ್ರೆ ರಾಮಕೃಷ್ಣರಿಗೆ ಸಮಾಧಿ ಅಂದರೆ ಏನು ಗೊತ್ತಾ? ಪಾತಂಜಲಿ ಯೋಗ ಸೂತ್ರದಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತ ಬರುತ್ತೆ ನೋಡಿ, ಅದೇ ಸಮಾಧಿ. ಕೆಲವು 100 ಜನ್ಮಗಳು, ಕೆಲವು 10 ಜನ್ಮಗಳು ಬೇಕು ನಿರ್ವಿಕಲ್ಪ ಸಮಾಧಿ ಪಡ್ಕೊಳ್ಳೋದಕ್ಕೆ. ಕೆಲವರಿಗೆ ಕೆಲವು 100 ಜನ್ಮ, ಬುದ್ಧನಿಗೆ 500 ಜನ್ಮ ಬೇಕಾಯಿತು. ಅದೇ ಜಾತಕ ಕಥೆಗಳು. ಕೊನೆಯ ದಿನ ಅವನು ಜ್ಞಾನೋದಯ ಆಯ್ತಲ್ಲ, ಅದೇ ನಿರ್ವಿಕಲ್ಪ ಸಮಾಧಿ. ನಿರ್ವಾಣ, ಬ್ರಹ್ಮಜ್ಞಾನ ಇವೆಲ್ಲ ಒಂದೇ. ಬ್ರಹ್ಮಜ್ಞಾನ, ನಿರ್ವಿಕಲ್ಪ ಸಮಾಧಿ, ನಿರ್ವಾಣ ಇವೆಲ್ಲ ಒಂದೇ. ಏನೋ ನೋಡಿದ್ರೆ ಅವರಿಗೆ ಒಂದು ಸಮಾಧಿ ಬಂದು ಈ ಸ್ಥಿತಿಗೆ ಶ್ರೀರಾಮಕೃಷ್ಣರು ಹೋಗ್ತಾರೆ. ಇದನ್ನೆಲ್ಲ ಓದ್ತಾ ಇದ್ದರೆ ನಮಗೆ ಒಂದು ಸ್ವಲ್ಪ ಪ್ರೇರಣೆ, ಪ್ರಚೋದನೆ ಆಗಬೇಕು. ನಾನು ಕೂಡ ಸ್ವಲ್ಪ ಏನಾದರೂ ಮಾಡಬೇಕಲ್ಲ, ಬೇರೆ ಏನು ಮಾಡಬೇಡಿ. ರಾಮಕೃಷ್ಣರ ಜೀವನ ಚರಿತ್ರೆಯನ್ನೇ ಓದ್ತಾ ಹೋಗಿ ಆಧ್ಯಾತ್ಮಿಕ ಹಸಿವನ್ನು ಜಾಸ್ತಿ ಮಾಡಿಕೊಳ್ಳಿ. ಯೋಗ್ಯ ಗುರುವಿನಿಂದ ಒಂದು ಮಂತ್ರವನ್ನು ಪಡೆದುಕೊಳ್ಳಿ. ಆಗಾಗ ಒಂದಷ್ಟು ಜಪ ಮಾಡಿ. ಮತ್ತು ರಾಮಕೃಷ್ಣಾಶ್ರಮದ ಸಾಧುಗಳೇ ಹಾಡಿರ್ತಕ್ಕಂಥ ಭಜನೆಗಳು, ಪುರುಷೋತ್ತಮಾನಂದಜಿ ಮಹಾರಾಜ್ ಹಾಡಿರೋ ಭಜನೆಗಳು ಎಷ್ಟೋ ಇವೆ, ಅದನ್ನು ಕೇಳಿಸ್ಕೊಳ್ಳಿ. ಸಾಧಕರ ಸಾಧನಾ ತೀವ್ರತೆಯನ್ನು ಜಾಸ್ತಿ ಮಾಡುವ ಭಜನೆಗಳು ಎಷ್ಟೋ ಇವೆ, ಅದನ್ನು ಕೇಳಿ ಮನಸ್ಸು ವ್ಯಾಕುಲಗೊಂಡಾಗ ದೇವರ ಕೋಣೆಗೆ ಹೋಗಿ ಜಪ ಮಾಡೋದಕ್ಕೆ ಕೂತ್ಕೊಳ್ಳಿ ಅಥವಾ ಧ್ಯಾನ ಮಾಡೋದಕ್ಕೆ ಕೂತ್ಕೊಳ್ಳಿ. ಹೀಗೆಯೇ ಕೆಲವು ದಿನ ಜಪ ಧ್ಯಾನಾದಿಗಳನ್ನು ಮಾಡ್ತಾ ಇದ್ದರೆ ಮನಸ್ಸು ಕ್ರಮೇಣ ಅದರಲ್ಲಿ ರುಚಿಯನ್ನು ಕಾಣುವುದಕ್ಕೆ ಪ್ರಾರಂಭ ಮಾಡುತ್ತೆ. ಯಾವಾಗ ಮನಸ್ಸಿಗೆ ಅದರ ರುಚಿ ತಟ್ಟಿತು, ಆಮೇಲೆ ತಾನೇ ನಿಮ್ಮನ್ನು ಎಳ್ಕೊಂಡು ಹೋಗಿ ಅಲ್ಲಿ ಕೂಡಿಸುತ್ತೆ. ಮನಸ್ಸು ಇರಲಿ ಇಲ್ಲದೇ ಇರಲಿ, 6 ತಿಂಗಳು ಪಟ್ಟಾಗಿ ಪ್ರಯತ್ನ ಮಾಡಿದರೆ, 6 ತಿಂಗಳು ಪಟ್ಟಾಗಿ ಪ್ರಯತ್ನ ಮಾಡಿದರೆ, ಮನಸ್ಸು ಇರಲಿ ಇಲ್ಲದೇ ಇರಲಿ, ಆ ಸಮಯ ಬಂದರೆ ಸಾಕು, ನಿಮ್ಮ ಕಾಲುಗಳು ನಿಮಗೆ ಗೊತ್ತಿಲ್ಲದೆ ದೇವ್ರ ಕೋಣೆ ಕಡೆಗೆ ಹೋಗುತ್ತೆ. ತಾನೇ ಕುಳಿತುಕೊಂಡು ಜಪ ಮಾಡುತ್ತೆ, ತಾನೇ ಕುಳಿತುಕೊಂಡು ಧ್ಯಾನ ಮಾಡುತ್ತೆ. ಸಣ್ಣದಾಗಿ ಹೀಗೆ ಪ್ರಾರಂಭವಾಗಿದ್ದು ಕ್ರಮೇಣ ಬರ್ತಾ 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 ನಿಮಗೆ ಗೊತ್ತಾಗುತ್ತೆ ಏನು ಅದ್ಭುತವಾದ ಪ್ರಪಂಚ ಒಂದು ಒಳಗಡೆ ಇದೆ, ಏನು ಅದ್ಭುತವಾಗಿದೆ ಆ ಪ್ರಪಂಚ. ಬದುಕಬೇಕು ಅಲ್ಲಿ, ಇಲ್ಲಿ ಏನಿದೆ, ಸ್ವಲ್ಪ ಚೂರುಪಾರಿದೆ, ಇದೆಲ್ಲ ಸ್ವಲ್ಪ ಛಾಯಾ. ನಿಜವಾದ ಜ್ಞಾನ, ನಿಜವಾದ ಆನಂದ, ನಿಜವಾದ ವೈಭವ, ನಿಜವಾದ ಸಾಧನೆ ಒಳಗಡೆ ಇದೆ. ಹೊರಗಡೆ ಇರೋದು ಅದರ ಛಾಯೆ. ಇರಲಿ, ಚಿಂತೆ ಇಲ್ಲ, ಛಾಯೆಯನ್ನೇ ಪ್ರಾರಂಭ ಮಾಡೋಣ. ಹೀಗೆ ಸಾಧಕ ಲೋಕದ ಚಕ್ರವರ್ತಿಗಳು ಶ್ರೀರಾಮಕೃಷ್ಣರು ಇದನ್ನೆಲ್ಲ ನೋಡಿದ ನರೇಂದ್ರ ಕೊನೆಗೆ ರಾಮಕೃಷ್ಣ ಹೇಳೋದು ಪ್ರಾರಂಭ ಮಾಡಿದರು.
ಜನವರಿ 1ನೇ ತಾರೀಕು ಮುಟ್ಟಿ ಎಲ್ಲರಿಗೂ ಸಮಾಧಿ ಕೊಟ್ಟುಬಿಟ್ರು. ಕೇವಲ ಮುಟ್ಟಿ ಸಂಸ್ಪರ್ಶ ಮಾತ್ರೇಣ ನೃಣಾಂ ಸಮಾಧಿಂ ವಿಧಾಯ ಸದ್ಯೋ ಭವಿ ರಾಮಕೃಷ್ಣ. ಸ್ಪರ್ಶ ಮಾತ್ರದಿಂದ ಜನರಿಗೆ ಸಮಾಧಿ ಸ್ಥಿತಿಗೆ ಏರಿಸುವ ಸಾಮರ್ಥ್ಯ ರಾಮಕೃಷ್ಣ. ಎಷ್ಟು ಜನ ಮಥುರನಾಥನಂತಹ ಗೃಹಸ್ಥನಿಗೆ, ಸಾಧಕರಿಗೆ ಬಿಡಿ, ಮಥುರ ಭೋಗದಲ್ಲಿ ಮುಳುಗಿರೋನು ಮೊಟ್ಟ ಮೊದಲಿಗೆ ಅಲೌಕಿಕವಾದ ಅನುಭವ ರಾಮಕೃಷ್ಣ ಮಾಡಿಕೊಟ್ಟಿದ್ದು ಮಥುರನಿಗೆ. ಅವನಿಗೆ ಮಾಡಿಕೊಟ್ರು, ಅವನ ಅದೃಷ್ಟ. ಭೋಗದಲ್ಲಿ ಮುಳುಗಿದವನು ಅವನು. ಆದರೆ ಏನಂತೆ, ಪರಮಾತ್ಮ ಮನಸ್ಸು ಮಾಡಿ ಇಚ್ಛೆ ಪಟ್ಟರೆ ಯಾರು ಹೇಳ್ತಾರೆ ರಾಮಕೃಷ್ಣರು, ಹೇಗಾದರೂ ಇಲ್ಲಿದ್ದಾಳಲ್ಲ ಅವಳ ಕೃಪೆ ಆದರೆ ನಿನಗೇನು ಬೇಕಾದರೂ ಸಿಗುತ್ತದೆ. ನಾನು ಅಂತ ಹೇಳ್ತಿರ್ಲಿಲ್ಲ ಅವರು. ಇಲ್ಲಿದ್ದಾನಲ್ಲ, ಇದರೊಳಗಿದ್ದಾಳಲ್ಲ. ಇದೆಲ್ಲ ಅದ್ಭುತವಾದಂತಹ ಒಂದು ಜೀವನ. ಜನವರಿ 1ನೇ ತಾರೀಕು ಎಷ್ಟೋ ಜನರಿಗೆ ಸಮಾಧಿ ಕೊಡಿಸೋದು. ಕೊನೆಯ ದಿನ ನರೇಂದ್ರನಿಗೆ ಡೌಟ್ ಬಂತು, ನಾನು ಅವತಾರ ಪುರುಷ ಅಂತ ಇವರು ಹೇಳ್ತಿದ್ದಾರಲ್ಲ, ಇದು ನಿಜಾನ? ಪಕ್ಕಕ್ಕೂ ಹೊರಡೋದಕ್ಕಾಗದೇ ಇದ್ದಂಥ ರಾಮಕೃಷ್ಣರು ಸೆಟೆದು ಕುಳಿತುಕೊಂಡು ಹೇಳಿದರು, ನರೇ, ನಿನಗಿನ್ನೂ ಸಂದೇಹವೇ, ಇನ್ನೂ ಸಂಶಯವೇ? ನೋಡು, ಯಾರು ರಾಮನಾಗಿ ಬಂದಿದ್ದನೋ, ಯಾರು ಕೃಷ್ಣನಾಗಿ ಬಂದಿದ್ದನೋ ಅವನೇ ಈಗ ರಾಮಕೃಷ್ಣನಾಗಿ ಬಂದಿದ್ದಾನೆ. ನೇರ ಮತ್ತು ನೇರ, ನಿನ್ನ ವೇದಾಂತದ ದೃಷ್ಟಿಯಿಂದ ಅಲ್ಲ. ಹೀಗೆ ಯಾರು ರಾಮನಾಗಿ ಬಂದಿದ್ದನೋ, ಯಾರು ಕೃಷ್ಣನಾಗಿ ಬಂದಿದ್ದನೋ ಆ ರಾಮಕೃಷ್ಣರು ನಿಮಗೆ ಎಲ್ಲರಿಗೂ ಕೂಡ ಈ ಸಾಧನಾ ದಿಕ್ಕಿನಲ್ಲಿ ಸಾಕಷ್ಟು ಪ್ರೇರಣೆ, ಪ್ರಚೋದನೆ, ಸ್ಫೂರ್ತಿ, ಕೃಪಾಶೀರ್ವಾದ ಇದನ್ನೆಲ್ಲ ಕೊಟ್ಟು ನಾವು ಕೂಡ ಆ ಮಾರ್ಗದಲ್ಲಿ ಸ್ವಲ್ಪ ಮುಂದುವರಿಯುವ ಹಾಗೆ ಕೃಪೆ ಮಾಡಲಿ ಅಂತ ಅವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.